ಮಾಸ್ತಿ ಅಧ್ಯಯನ ಪೀಠ ಮತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಜೀವನ ಕಾರ್ಯಾಲಯ ಟ್ರಸ್ಟ್ ದತ್ತಿಯ ಆಶ್ರಯದಲ್ಲಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಇವತ್ತಿನ ಉಪನ್ಯಾಸವನ್ನು ನಡೆಸಿಕೊಡೋದಕ್ಕೆ ಈ ವೇದಿಕೆಗೆ ಪರಿಚಿತರಾದ ಮಿತ್ರ ಶ್ರೀ SR ವಿಜಯಶಂಕರ್ ಅವರು ಆಗಮಿಸಿದ್ದಾರೆ. ವಿಮರ್ಶನ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾರೆ. ಗೋಪಾಲಕೃಷ್ಣ ಅಡಿಗರ ಕಾವ್ಯಶಿಲ್ಪವನ್ನು ಕುರಿತೇ ಅಡಿಗರ ಪ್ರತಿಮಾಲೋಕ ಅನ್ನುವ ಉತ್ಕೃಷ್ಟ ಪರಾಮರ್ಶನ ಲೇಖನಗಳ ಸಂಪಾದನೆ ಮಾಡಿ ಪ್ರಕಟಿಸಿದ್ದಾರೆ. ಮನೋಗತ, ಒಳದನಿ, ನಿಜಗುಣ ಮೊದಲಾದ ಶೀರ್ಷಿಕೆಗಳಲ್ಲಿ ಸಂಕಲನಗೊಂಡ ಇವರ ಹಲವಾರು ವಿಮರ್ಶನ ಗ್ರಂಥಗಳು ವಿಶಾಲ ಮನ್ನಣೆಗೆ ಪಾತ್ರವಾಗಿವೆ. ಒಡನಾಟ ಅನ್ನೋ ಗ್ರಂಥದಲ್ಲಿ ವಿಜಯಶಂಕರ ಅವರು ಶಿವರಾಮ್ ಕಾರಂತ, ಕೀರ್ತಿನಾಥ್ ಕುರ್ತಕೋಟಿ, ಸೇಡಿಯಾಪು ಕೃಷ್ಣ ಭಟ್ಟ, BGL ಸ್ವಾಮಿ, ದ. ರಾ ಬೇಂದ್ರೆ ಮೊದಲಾದ ಹಲವಾರು ಸಮಕಾಲೀನರ ಅತ್ಯಂತ ಆಪ್ತವೂ ಅನನ್ಯವೂ ಆದ ವ್ಯಕ್ತಿಚಿತ್ರಗಳನ್ನು ಕೊಟ್ಟಿದ್ದಾರೆ. ಪತ್ರಿಕಾ ಅಂಕಣಕಾರರಾಗಿಯೂ ವಿಜಯಶಂಕರ ಪ್ರತಿಷ್ಠಿತರೆನಿಸಿದ್ದಾರೆ. ಈ ಹಿಂದೆ ಪ್ರಜಾವಾಣಿ, ಉದಯವಾಣಿ, ಕನ್ನಡಪ್ರಭ ಮೊದಲಾದ ಹಲವಾರು ಪತ್ರಿಕೆಗಳಲ್ಲಿ ಅವರ ಅಂಕಣ ಬರಹಗಳು ಪ್ರಕಟ ಆಗಿವೆ. ಇದೀಗ ವಿಜಯವಾಣಿ ಪತ್ರಿಕೆಯಲ್ಲಿ ಅವರ ಮಂಥನ ಸಾಪ್ತಾಹಿಕ ಸಮಾಜಾವಲೋಕನ ಅಂಕಣ ಲೇಖನಗಳು ಪ್ರಕಟಗೊಳ್ತಾ ಇರೋದನ್ನು ನೀವೆಲ್ಲ ಗಮನಿಸಿರ್ತೀರಿ. ವೃತ್ತಿಯಲ್ಲಿ ವಿಜಯಶಂಕರ ಅವರು ಇಂಟೆಲ್ ಟೆಕ್ನಾಲಜಿ ಅನ್ನುವ ಅಮೆರಿಕಕ್ಕೆ ಸೇರಿದ ಪ್ರಸಿದ್ಧ ಕಂಪ್ಯೂಟರ್ ಚಿಪ್ ತಯಾರಿಕೆ ಸಂಸ್ಥೆಯ ದಕ್ಷಿಣ ಏಷ್ಯಾ ವಿಭಾಗದ ಮುಖ್ಯ ಸಂವಹನ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಹಿಂದೆ ನಾವಲ್ ಸಾಫ್ಟ್ವೇರ್, ಸಿಸ್ಕೋ ಸಿಸ್ಟಮ್ಸ್ಗಳಲ್ಲಿಯೂ ಕೆಲ ಸಮಯ ಅಧಿಕಾರಿಯಾಗಿದ್ದರು. ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್ ಪತ್ರಿಕಾ ಸಮೂಹಕ್ಕೂ ಅವರ ಸೇವೆ ಸಂದಿದೆ. ಕೆಲ ಸಮಯ ಉಡುಪಿಯ ಕಲ್ಯಾಣಪುರ ಮಿಲಾಗ್ರಸ್ ಕಾಲೇಜಿನಲ್ಲಿ ಬೋಧಕರಾಗಿ ಕೆಲಸ ಮಾಡಿದ ಅನುಭವವೂ ಇದೆ. ವಿಮರ್ಶಕರಾಗಿ ವಿಜಯಶಂಕರ ಅವರು ವಿಶಾಲ ಮನ್ನಣೆ ಗಳಿಸಿಕೊಂಡಿದ್ದಾರೆ. ಗೋವಿಂದ ಪೈ ಸಂಶೋಧನಾ ಕೇಂದ್ರದಿಂದ VM ಇನಾಮದಾರ್ ಸ್ಮಾರಕ ವಿಮರ್ಶಾ ಪ್ರಶಸ್ತಿ ಮೊದಲಾದ ಹಲವು ಗೌರವಗಳು ಇವರಿಗೆ ಸಂದಿವೆ. ಇದೇ ವೇದಿಕೆಯಲ್ಲಿ ಹಿಂದೆ ಶಿವರಾಮ್ ಕಾರಂತರನ್ನು ಕುರಿತು, ಮರಿಯಪ್ಪ ಭಟ್ಟರನ್ನು ಕುರಿತು ಇವರ ಉಪನ್ಯಾಸಗಳು ನಡೆದಿರೋದು ನಿಮ್ಮಲ್ಲಿ ಅನೇಕರ ನೆನಪಿನಲ್ಲಿ ಇರಬಹುದು. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಹಿಂದೆಯೂ ಹಲವು ಬಾರಿ ಗೋಪಾಲಕೃಷ್ಣ ಅಡಿಗರ ಕಾವ್ಯ ಸಾಹಿತ್ಯದ ಬಗ್ಗೆ ಅವಲೋಕನ ಕಾರ್ಯಕ್ರಮಗಳು ನಡೆದಿವೆ. ಕನ್ನಡ ಸಾಹಿತ್ಯೇತಿಹಾಸದ ಈಚಿನ ಪರ್ವದಲ್ಲಿ ಕನ್ನಡ ಕಾವ್ಯದ ಶಿಲ್ಪಕ್ಕೆ, ನುಡಿಗಟ್ಟಿಗೆ ಒಂದು ಹೊಸ ರೂಪವನ್ನು ಕೊಟ್ಟವರು ಗೋಪಾಲಕೃಷ್ಣ ಅಡಿಗ. ವಿಶೇಷವಾಗಿ ನೆನೆಯಬೇಕಾದ ಸಂಗತಿ ಅಂದರೆ ನಮ್ಮ ಸಮಾಜದ ಭೂತಕಾಲ ಮತ್ತು ವರ್ತಮಾನಗಳ ಮುಖಾಮುಖಿ ಕುರಿತು ಅಡಿಗರು ನಡೆಸಿದ ತೀಕ್ಷ್ಣವಾದ ಚಿಂತನೆ ಅವರ ಕವನಗಳಲ್ಲಿ ಹೇಗೆ ಅವಿಸ್ಮರಣೀಯವಾಗಿ ಶಬ್ದರೂಪ ಪಡೆದಿದೆ ಅನ್ನೋದು. ಹಾಗೆಯೇ ಭಾರತೀಯ ಸಂಸ್ಕೃತಿ, ಪಾಶ್ಚಾತ್ಯ ನಾಗರಿಕತೆಗಳ ನಡುವಣ ತಾಕಲಾಟದ ಸೂಕ್ಷ್ಮ ಆಯಾಮಗಳನ್ನು ಕುರಿತು ಅಡಿಗರು ಮಾರ್ಮಿಕ ಕವನಗಳನ್ನು ಬರೆದಿದ್ದಾರೆ. ವೈಯಕ್ತಿಕತೆ ಮತ್ತು ಸಾಮೂಹಿಕತೆ ಇಂತಹ ಹಲವಾರು ದ್ವಂದ್ವಗಳನ್ನು ಕುರಿತು ಅಡಿಗರು ಗಾಢವಾಗಿ ಪರಾಮರ್ಶನೆ ನಡೆಸಿದ್ದಾರೆ. ರಾಮ, ಕೃಷ್ಣ, ಬುದ್ಧ ಮೊದಲಾದವರ ಸಾಂಸ್ಕೃತಿಕ ವಾರಸಿಕೆಯನ್ನು ನಾವು ಎಷ್ಟು ಮಟ್ಟಿಗೆ ಅರಗಿಸಿಕೊಂಡಿದ್ದೇವೆ ಅನ್ನೋದನ್ನು ಅಡಿಗರು ತಮ್ಮ ಕವನಗಳಲ್ಲಿ ವಿಶ್ಲೇಷಿಸಿದ್ದಾರೆ. ಹೀಗೆ ವಿಷಯ ಗಾಂಭೀರ್ಯದಿಂದಾಗಿ ದೀರ್ಘಕಾಲ ಉಳಿಯಬಲ್ಲ ಹತ್ತಾರು ಕವನಗಳನ್ನು ಅಡಿಗರು ನಮಗೆ ಕೊಟ್ಟಿದ್ದಾರೆ. ಅಡಿಗರ ಒಂದು ಕಥಾ ಸಂಕಲನ ಇದೇ ವೇದಿಕೆಯಲ್ಲಿ ಸುಮಾರು 22 ವರ್ಷ ಹಿಂದೆ ಅವರ ಉಪಸ್ಥಿತಿಯಲ್ಲಿಯೇ ಲೋಕಾರ್ಪಣೆಗೊಂಡಿತ್ತು. 1990ರಲ್ಲಿ
ಶಾಂತಿನಾಥ್ ದೇಸಾಯಿ, ಪಿ ಶ್ರೀನಿವಾಸರಾವ್, ಸುಮತೀಂದ್ರ ನಾಡಿಗ ಮೊದಲಾದವರೆಲ್ಲ ಆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಆ ಸಂದರ್ಭವನ್ನು ಸ್ಮರಣೆ ಮಾಡ್ತಾ ಆದರಣೀಯರಾದ SR ವಿಜಯಶಂಕರ್ ಅವರು ಇವತ್ತಿನ ಉಪನ್ಯಾಸವನ್ನು ಪ್ರಾರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಮಾನ್ಯರಾದ ಹಿರಿಯರು, ವಿದ್ವಾಂಸರಾದ ಶ್ರೀ SR ರಾಮಸ್ವಾಮಿಯವರೇ, ಇಲ್ಲಿರೋ ಮಾಸ್ತಿ ಕುಟುಂಬದ ವಸಂತಶ್ರೀಯವರೇ, ಮತ್ತು ಇಲ್ಲಿ ಅನೇಕ ಅಡಿಗರ ಹತ್ತಿರದ ಪರಿಚಯದವರನ್ನು ಮುಖವು ಕಾಣ್ತಾ ಇದೆ, ಬಾಕಿನ ಬಂದಿದ್ದಾರೆ. ಹೀಗೆ ಸೇರಿರುವ ಎಲ್ಲ ಸಭಾಸದರೇ, ಸುಮಾರು 1 ಗಂಟೆಗಳ ಕಾಲ ಅಡಿಗರ ಕಾವ್ಯವನ್ನು ಕುರಿತು ಇವತ್ತು ನಾವು ಮಾತಾಡೋದು ಅಂತ ಅಂದರೆ ನಾವು ಅದರ ಬಗ್ಗೆ ಯೋಚನೆ ಮಾಡೋದಕ್ಕೆ ಇದೊಂದು ಅವಕಾಶ ಅಂತ. ಯಾವಾಗಲೂ ಅಡಿಗರು ಅಂತಲ್ಲ, ಯಾವುದೇ ಒಬ್ಬರು ಭಾಳ ಶ್ರೇಷ್ಠರಾದ ಕವಿಯನ್ನು, ದೊಡ್ಡ ಲೇಖಕರನ್ನು, ಅದು ಅಡಿಗರಿರ್ಬೋದು, ಮಾಸ್ತಿ, DVG, ಬೇಂದ್ರೆ, ಕುವೆಂಪು, ಈ ಥರ ಯಾರೇ ದೊಡ್ಡವರು ಇರ್ಬೋದು, ಅವರ ಕಾವ್ಯವನ್ನು ನೋಡಿದಾಗ ನನಗೆ ಯಾವತ್ತೂ ನೆನಪಾಗೋದೇನೆಂದರೆ, ಅವರ ಬರಹಗಳನ್ನು ನೋಡಿದಾಗ ಒಂದು ದೊಡ್ಡ ಪರ್ವತದ ಹಾಗೆ ಅದು ಒಂದು. ಅದನ್ನು ನೀವು ಹೇಗೆ ಬೇಕಾದರೂ ಪ್ರವೇಶಿಸ್ಬೋದು, ಎಲ್ಲಿಂದ ಬೇಕಾದರೂ ಪ್ರವೇಶಿಸ್ಬೋದು. ನಾನಾ ರೀತಿಯ ಪ್ರವೇಶಗಳು ಸಾಧ್ಯ ಇದೆ. ನೀವು ಹೆಲಿಕಾಪ್ಟರ್ನಿಂದ ಹೋಗಿ ಇಳಿಯೋಕ್ಕೂ ಸಾಧ್ಯ ಇದ್ರೆ ಅದರ ಮೇಲೆ ಒಂದು ಬದಿಯಿಂದ ಈ ಬದಿಯಿಂದ ಹತ್ಬೋದು, ಅದನ್ನು ಆ ಕಡೆಯಿಂದ ಹೋಗ್ಬೋದು, ಇನ್ನು ಯಾವ್ಯಾವ ರೀತಿಯಲ್ಲೂ ಅದಕ್ಕೆ ಹೋಗ್ಬೋದು. ಅದಕ್ಕೆ ಒಂದೇ ದಾರಿ ಅಂತ ಇರೋದೇ ಇಲ್ಲ. ನಾವು ಹೋದದ್ದೇ ಒಂದು ದಾರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಅಷ್ಟು ಎಷ್ಟು ದಾರಿ ಆದರೂ ಇನ್ನೊಂದಷ್ಟು ದಾರಿಗಳು ಇರ್ತವೆ ಅದನ್ನು ನೋಡೋದಕ್ಕೆ. ಹಾಗೆ ಅದನ್ನು ನೋಡ್ತಾ ಇದ್ದರೂ ಒಂದು ಪರ್ವತವನ್ನು ಅಥವಾ ಒಂದು ದೊಡ್ಡ ಬೆಟ್ಟವನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಅದನ್ನು ನೋಡ್ತಾ ಇದ್ದಷ್ಟು ಸಲವೂ ಹೊತ್ತು ಹೋದ ಹಾಗೆ ಅದನ್ನು ನೋಡುವ ಸೌಂದರ್ಯವೂ ನೋಡುವ ಕ್ರಮವೂ ವ್ಯತ್ಯಾಸ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆ ಅದನ್ನು ಅಗಾಧವಾಗಿ ನೋಡಿದ ಹಾಗೆ ಬಹಳ ಸೂಕ್ಷ್ಮವಾಗಿ ನೋಡೋಕ್ಕೂ ಸಾಧ್ಯ ಆಗುತ್ತೆ. ಒಂದು ಇಡೀ ಪರ್ವತವನ್ನು ನೋಡ್ಬೋದು, ಅದರಲ್ಲೊಂದು ಕಲ್ಲನ್ನು ನೋಡ್ಬೋದು, ಅದರಲ್ಲೊಂದು ಮರವನ್ನು ನೋಡ್ಬೋದು, ಒಂದು ಹೂವನ್ನು ನೋಡ್ಬೋದು, ಏನನ್ನು ನೋಡ್ಬೋದು. ಇವೆಲ್ಲ ಈ ದೊಡ್ಡ ಕಾವ್ಯದ ಕ್ರಮವೇ ಹಾಗೆ. ಆದ್ದರಿಂದ ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಅಡಿಗರ ಕಾವ್ಯವನ್ನು ನಾನು ಪ್ರವೇಶಿಸುವ ಕ್ರಮ ಇದು ಒಂದು ಕ್ರಮ ಅಷ್ಟೆ, ಇದು ಒಂದು ರೀತಿ. ಇಂಥ 100 ರೀತಿಗಳು ಅಡಿಗರ ಕಾವ್ಯಕ್ಕೂ, ಯಾವ ಶ್ರೇಷ್ಠವಾದ ಕಾವ್ಯಕ್ಕೂ ಸಾಧ್ಯ ಇದೆ. ಓದಿದವನು, ತಾನು ವಿಮರ್ಶಕ ಅಂತ ಅಂದ್ಕೊಂಡವನು ಬಹಳ ವಿನೀತನಾಗೋದು, ಬಹಳ ವಿನಯಗೊಳ್ಬೇಕಾಗೋದು ಯಾವಾಗಂದರೆ ಇಂಥ ದೊಡ್ಡ ಒಂದು ಕವನ ಕಾವ್ಯದ ಎದುರು. ಅನೇಕ ಸಲ ಇದನ್ನು ಅಡಿಗರನ್ನು, ಬೇಂದ್ರೆಯನ್ನು ಅಥವಾ ನಮ್ಮ ಅನೇಕ ದೊಡ್ಡ ಕವಿಗಳನ್ನು ನೋಡಿದಾಗ ನನಗೆ ನಾವು ಏನೂ ಅಲ್ಲ, ಓದಿದ್ದೇನೇನೂ ಅಲ್ಲ, ಇದನ್ನು ಪುನಃ ಓದಿದರೆ ಇನ್ನೊಂದು ಅಂತ ಅನಿಸ್ಬಿಡುತ್ತೆ. ಹಾಗೆ ಇವತ್ತಿನ ಸಂದರ್ಭದಲ್ಲಿ ನಾನು 2 ಕವನಗಳನ್ನು ಕೊನೆಗೆ ಸ್ವಲ್ಪ ಹೆಚ್ಚು ವಿವರವಾಗಿ ನೋಡೋಣ ಅಂತ ಅಂದ್ಕೊಂಡಿದ್ದೇನೆ. ಒಂದು ಅಡಿಗರ ಅಕ್ಷರ ಅಂತ ಹೇಳಿ ಅಷ್ಟು ಚರ್ಚೆಗೆ ಬಾರದೇ ಇರುವಂಥ ಒಂದು ಕವನ. ಇನ್ನೊಂದು ಅರ್ಥವಾಗುವ ಹಾಗೆ ಬರೆಯಬೇಕು ಅಂತ. ಅರ್ಥವಾಗುವ ಹಾಗೆ ಬರೆಯಬೇಕು ಅಂತ ಹೇಳೋ ಕವನ ತಗೊಳ್ಳೋಕ್ಕೂ ಒಂದು ಕಾರಣ ಅಂದರೆ, ಇವತ್ತು ಮಾಸ್ತಿ ಪ್ರತಿಷ್ಠಾನದಲ್ಲಿ ಅದು ನಡೀತಾ ಇದೆ. ಆ ಕವನದ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಕವನಕ್ಕೂ ಒಂದು ಕತೆ ಇರುತ್ತೆ ಅಲ್ವಾ. ಆ ಕಥೆಯಲ್ಲಿ ಒಂದು ಮಾಸ್ತಿಯವರಿಗೂ ಅಡಿಗರಿಗೂ ನಡೆದ ಒಂದು ಸಂವಾದವು ಅದರಲ್ಲಿ ಸೇರಿಕೊಂಡಿದೆ ಅಂತಲೂ ಒಂದು ಪ್ರತೀತಿ ಇದೆ ಆ ಕವನಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ದರಿಂದ ಆ ಕವನವನ್ನು ನಾನು 2-3 ದಿನಗಳಿಂದ ಮತ್ತೆ ಮತ್ತೆ ಓದ್ತಾ ಇದ್ದೆ ಈ ರೀತಿಯಲ್ಲಿ ಹೇಳಿಕೊಂಡು. ಅಡಿಗರ ಕಾವ್ಯದ ಸಂದರ್ಭದಲ್ಲಿ ಅವರ ನವ್ಯದ ಕ್ರಮವನ್ನು ಹೆಚ್ಚಿನವರು ಎಲಿಯಟ್ಟಿನ ಸಂದರ್ಭದಲ್ಲಿ ಹೇಳ್ತಾರೆ. ನವ್ಯದ ಪ್ರವೇಶ ಅವರ ಆದ ಪ್ರಭಾವ ಎಲಿಯಟ್ ಅಂತ. ಆದರೆ ಒಂದು ನಾವು ಗಮನಿಸಬೇಕಾಗೋದೇನೆಂದರೆ, ಎಜ್ರಾ ಪೌಂಡು ಆತ ಮುಂದೆ ನಾಜಿಗಳಿಗೆ ಮೊದಲಾದವರಿಗೆ ಮಾಡಿದಂತಹ ಬೆಂಬಲದಿಂದ, ಅವನಿಗಾದ ಶಿಕ್ಷೆ ಇತ್ಯಾದಿ ಕಾರಣಗಳಿಂದ ಎಜ್ರಾ ಪೌಂಡ್ನ ಕಾವ್ಯ ಮುಂದಕ್ಕೆ ಸ್ವಲ್ಪ, ಅಥವಾ ಆತನ ವ್ಯಕ್ತಿತ್ವ ಮುಂದಕ್ಕೆ ಸ್ವಲ್ಪ ಬದಿಗೆ ಸರಿಸಲ್ಪಟ್ಟಿದೆ. ಆದರೆ 1913ನೇ ಇಸ್ವಿಯಷ್ಟರಲ್ಲಿ ಎಜ್ರಾ ಪೌಂಡ್ ಬಹಳ ಮುಖ್ಯವಾದಂಥ ಒಂದು ಮಾತನ್ನು ಹೇಳ್ತಾನೆ. ಆತನಿಗೆ ಅದಕ್ಕೆ ಇಮೇಜಿಸಮ್ ಮ್ಯಾನಿಫೆಸ್ಟೋ ಅಂತ ಹೇಳ್ತಾರೆ. ಅಂದರೆ
ಇಮೇಜಿಗೆ ಸಂಬಂಧಪಟ್ಟಂಥ ಒಂದು ಮ್ಯಾನಿಫೆಸ್ಟೋನ ಅವನು ಇಡ್ತಾನೆ. ಅದರಲ್ಲಿ ಎಜ್ರಾ ಪೌಂಡ್ ಏನು ಹೇಳಿದ್ದ ಅಂದರೆ, ನೋಡಿ, ನೀವು ಕ್ಲಾಸಿಸಿಸ್ಟ್ರ, ದೊಡ್ಡ ಕವಿಗಳ ಅಥವಾ ದೊಡ್ಡ ಬರಹಗಾರ ಎಷ್ಟು ಪ್ರಭಾವಕ್ಕೆ ಹೆಚ್ಚು ಒಳಗಾದರೂ ಅಷ್ಟು ಒಳ್ಳೆಯದೇ. ಆದರೆ ನೀವು ಆ ಪ್ರಭಾವವನ್ನು ಹೇಗೆ ಅರಗಿಸಿಕೊಳ್ಬೇಕು ಅಂತ, ಒಂದೋ ನೀವು ಒಪ್ಪಿಕೊಂಡು ಅದನ್ನು ನಾನು ಹೀಗೆ ಉಪಯೋಗಿಸ್ತೇನೆ ಅಂತ ಹೇಳಬೇಕು. ಇಲ್ಲ ಅಂದರೆ ಅದನ್ನು ಎಷ್ಟು ಅರಗಿಸಿಕೊಳ್ಬೇಕು ಅಂದರೆ ಅದು ನಿಮ್ಮದೇ ಆಗೋ ಹಾಗೆ ಮಾಡಬೇಕು ಅದನ್ನು. ಇದೆರಡೇ ನಿಮಗೆ ಹಿಂದಿನ ದೊಡ್ಡ ಬರಹಗಾರರನ್ನು ಬಿಟ್ಟು ಇನ್ನೇನು ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವ ರೀತಿಯ ಮಾತನ್ನು ಹೇಳ್ತಾನೆ. ಹಾಗೆ ಒಂದು ಇಮೇಜನ್ನು ಕಟ್ಟುವ ಕ್ರಮದ ಬಗ್ಗೆ ಎಜ್ರಾ ಪೌಂಡು ತುಂಬ ಮಾತಾಡಿದ್ದ. ಅದು ಇಡೀ ಆಧುನಿಕ ಚಿಂತನಾ ಕ್ರಮದ ಮೇಲೆ ಬೇರೆ ರೀತಿಯ ಪ್ರಭಾವವನ್ನು ಮಾಡಿದೆ. ಯಾವುದನ್ನು ಎಲಿಯಟ್ ಆಬ್ಜೆಕ್ಟಿವ್ ಕೋರಿಲೇಟಿವ್ ಅಂತ ಹೇಳಿದರು ಅಂದರೆ, ನಿಮ್ಮಲ್ಲಿ ಬೇರೆ ಬೇರೆ ಚಿತ್ರಗಳಿರ್ತವೆ, ಆ ಚಿತ್ರದ ಅರ್ಥ ನಿಮ್ಮ ಮನಸ್ಸಿನಲ್ಲಿ ಸಂಕಲನಗೊಳ್ಳುತ್ತೆ. ಬೇರೆ ಬೇರೆ ವಿಚಾರಗಳು ಕಾಣ್ತಾ ಇರ್ತವೆ, ಅದರ ಅರ್ಥ ನಮಗೆ ಮನಸ್ಸಿನಲ್ಲಿ ಸಂಕಲನಗೊಳ್ಳುತ್ತೆ. ಇದು ನಮಗೆ ಸಿನಿಮಾದಲ್ಲಿ ಎಲ್ಲ ನೋಡಿದಾಗ ಭಾಳ ಸುಲಭ ಆಗುತ್ತೆ, ಕಾವ್ಯದಲ್ಲಿ ಅಷ್ಟು ಸುಲಭ ಆಗೋದಿಲ್ಲ. ಸಿನಿಮಾದಲ್ಲಿ ಒಬ್ಬ ಇಲ್ಲಿಂದ ಬೆಂಗಳೂರಿನಿಂದ ಹೊರಡ್ತಾನೆ, ರೈಲು ಹತ್ತುತ್ತಾನೆ, ಮೈಸೂರು ನಿಲ್ದಾಣದಲ್ಲಿ ನೆಕ್ಸ್ಟ್ 5 ಸೆಕೆಂಡ್ನಲ್ಲಿ ಇಳಿತಾನೆ, ನಮಗೆ ಅವ ಮೈಸೂರಿಗೆ ಹೋದ ಅಂತ ಗೊತ್ತಾಗುತ್ತೆ. ಕಾವ್ಯದಲ್ಲಿ ಆ ಥರದ ಚಿತ್ರಗಳು ಬಂದಾಗ ನಮಗೆ ಅದನ್ನು ಗ್ರಹಿಸಲಿಕ್ಕೆ ಒಂದು ಬೇರೆ ರೀತಿಯ ನಿರ್ಮಿತಿ ಬೇಕಾಗತ್ತೆ, ಬೇರೆ ರೀತಿಯ ಮನಸ್ಥಿತಿ ಬೇಕಾಗತ್ತೆ. ಚಿತ್ರಗಳ ಮೂಲಕ ಗ್ರಹಿಸುವ ಕ್ರಮದ ರೀತಿ ನಮಗೆ ಬೇರೆ ರೀತಿ ಆಗುತ್ತೆ. ಯಾಕಂದರೆ ನವೋದಯ ಪ್ರತ್ಯೇಕವಾದಾಗ ನವೋದಯದಲ್ಲಿ ನಮಗೆ ಭಾವನೆಗಳ ಒತ್ತಡ ಹೆಚ್ಚಿತ್ತು. ವಿಚಾರ ಅಥವಾ ಬುದ್ಧಿಯನ್ನು ಅಥವಾ ನಮ್ಮ ಜ್ಞಾನವನ್ನು ನಾವು ಭಾವದ ಮೂಲಕ ಪಡೆಯುವಂಥ ಕ್ರಮ ಅಲ್ಲಿ ನಮಗೆ ಪ್ರಮುಖವಾದಂತಹ ಆಕರವಾಗಿತ್ತು. ಆದರೆ ನವ್ಯದ ಸಾಹಿತ್ಯ ಬಂದ ಸಂದರ್ಭದಲ್ಲಿ ಬುದ್ಧಿ ಮತ್ತು ವಿಚಾರಗಳ ಮೂಲಕವೇ ಪ್ರವೇಶ ಮಾಡಿದಾಗ, ಯಾವಾಗಲೂ ನೋಡಿ, ಭಾವನೆಗಳ ಒತ್ತಡ ಇದ್ದಾಗ ಆವೇಗ ಆವೇಶ ಜಾಸ್ತಿ ಇರುತ್ತೆ. ಅದನ್ನೇ ನೀವು ಬುದ್ಧಿಯ ಮೂಲಕ ಗ್ರಹಿಸಕ್ಕೆ ಹೊರಟಾಗ ಆ ಆವೇಗ ಆವೇಶಗಳು ಸ್ವಲ್ಪ ಕಮ್ಮಿ ಆಗುತ್ತೆ. ಈ ವ್ಯತ್ಯಾಸಗಳನ್ನು ನಾವು ಈ 2 ಪ್ರಕಾರಗಳ ಹಿನ್ನೆಲೆಯಲ್ಲೂ ಮಾಡಬೇಕು. ಯಾಕಂದರೆ ಇದು ನಿರಂತರವಾಗಿ ಒಂದು ಕಡಿವಾಣವನ್ನು ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಇದು ಒಂದು. ಎರಡನೇದಾಗಿ, ಇವತ್ತು ನಾವು ಯಾತಕ್ಕೆ ಅಡಿಗರನ್ನು ಓದಬೇಕಾದಂಥ ಅಗತ್ಯ ಇದೆ ಅಂತ ಹೇಳುವ ಪ್ರಶ್ನೆಯನ್ನು ನಾವು ಪುನಃ ಹಾಕ್ಕೋಬೇಕಾಗತ್ತೆ. ಅಡಿಗರು ಇವತ್ತು ನಮಗೆ ಬಹಳ ಮುಖ್ಯವಾಗಿ ಬರುವಂಥ ಅಂಶ. ಅದನ್ನು ಶ್ರೀ ರಾಮಸ್ವಾಮಿ ಅವರ ಪ್ರಾಸ್ತಾವಿಕ ಮಾತುಗಳಲ್ಲಿ ಅದರ ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಚರಿತ್ರೆ ಅಂತ ಹೇಳೋದು ನಮಗೆ ಒಂದು ಚರ್ಚಾಸ್ಪದ ವಿಷಯವಾಗಿದೆ. ಚರಿತ್ರೆಯನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು, ಪರಂಪರೆಯನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು, ಪರಂಪರೆಯನ್ನು ನಾವು ಗ್ರಹಿಸಬೇಕಾದ ಕ್ರಮ ಹೇಗೆ, ಚರಿತ್ರೆಯನ್ನು ನಾವು ಗ್ರಹಿಸಬೇಕಾದ ಕ್ರಮ ಹೇಗೆ. ಹೌದಪ್ಪ, ಸರಿ, ಚರಿತ್ರೆಯಲ್ಲಿ ಒಂದು ಅನ್ಯಾಯ ಆಗಿದೆ, ಅದಕ್ಕೆ ಶಿಕ್ಷೆ ಹೇಗೆ, ಪರಿಹಾರ ಹೇಗೆ, ಅದನ್ನು ಸರಿಪಡಿಸಿಕೊಳ್ಳುವ ಕ್ರಮ ಹೇಗೆ. ಪರಂಪರೆಯಲ್ಲಿ ಏನೋ ಒಂದು ಆಶಯ ಇತ್ತು, ಅದು ಇಂಪ್ಲಿಮೆಂಟೇಷನ್ನಲ್ಲಿ ಅಂದರೆ ಅದು ಸಮಾಜದಲ್ಲಿ ಅದನ್ನು ಆಚರಣೆಗೆ ತರುವ ಸಂದರ್ಭದಲ್ಲಿ ಅದೆಲ್ಲೋ ತಪ್ಪಿದೆ, ಅದನ್ನು ಸರಿಪಡಿಸಿಕೊಳ್ಬೇಕಾದಂಥ ಕ್ರಮ ಹೇಗೆ, ಅಥವಾ ಅದನ್ನು ಕರಗಿಸಿಕೊಂಡು ಅಲ್ಲಿರುವ ಉತ್ತಮವಾದಂಥ ಶಕ್ತಿಯನ್ನು ಪಡ್ಕೊಂಡು ನಾವು ಅದನ್ನು ಮುಂದುವರಿಸುವ ಕ್ರಮ ಹೇಗೆ. ಈ ರೀತಿಯ ಚರ್ಚೆಗಳು ಇವತ್ತು ನಮ್ಮಲ್ಲಿ ಮತ್ತೆ ಮತ್ತೆ ಮೇಲಕ್ಕೆ ಬರ್ತಾ ಇದೆ. ಹಾಗಿದ್ರೆ ನಾವು ಯಾವ ರೀತಿಯ ರಿಸರೆಕ್ಷನನ್ನು ಮಾಡಬೇಕಾಗಿದೆ, ಯಾವ ರೀತಿಯ ಪುನರುತ್ಥಾನವನ್ನು ಹೊಂದಬೇಕಾಗಿದೆ, ನಮ್ಮ ರಾಷ್ಟ್ರೀಯತೆಯ ಕಲ್ಪನೆಯನ್ನು ನಾವು ಯಾವ ರೀತಿಯಲ್ಲಿ ಪಡ್ಕೊಳ್ಬೇಕಾಗಿದೆ, ನಮ್ಮ ಪ್ರಜಾಪ್ರಭುತ್ವದ ಕಲ್ಪನೆಗಳು ಯಾವ ರೀತಿಯಲ್ಲಿ ಇರಬೇಕಾಗಿದೆ, ನಮ್ಮ ಸರ್ಕಾರವನ್ನು ನಾವು ಯಾವ ರೀತಿಯಲ್ಲಿ ಒಪ್ಪಿಕೊಳ್ಬೇಕಾಗಿದೆ ಅಥವಾ ಅದರ ಮೇಲೆ ಒತ್ತಡ ತರಬೇಕಾಗಿದೆ. ಇಂಥ ಎಲ್ಲ ಸಮಕಾಲೀನವಾದ ಪ್ರಶ್ನೆಗಳಿಗೆ, ಅದರನ್ನು ಚಿಂತನೆಗೆ ಅಡಿಗರ ಕಾವ್ಯ ಒಂದು ರೀತಿಯಲ್ಲಿ ನಮಗೆ ಯೋಚನೆಗೆ, ಧ್ಯಾನಕ್ಕೆ, ಅದರ ಬೇಕಾದ ಚಿಂತನೆಗೆ ಅವಕಾಶವನ್ನು ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಮೊನ್ನೆ ಯಡಿಯೂರಪ್ಪನವರ ಆ ಹೊಸ ಪಕ್ಷ ಪ್ರಾರಂಭ ಆದ ಅವರ ಭಾಷಣದ ಕೊನೆಯು ಅಡಿಗರ ಒಂದು ಸಾಲಿನಿಂದಲೇ ಮುಕ್ತಾಯಗೊಂಡಿತು. ಕಟ್ಟುವೆವು ನಾವು ಹೊಸ ನಾಡೊಂದನು ಅಂತ.
ಅಡಿಗರು ಹೇಳಿದ ಹೊಸ ನಾಡು ಯಾವುದೋ, ಇವತ್ತು ನಾವು ಕಟ್ತಾ ಇರೋ ಹೊಸ ನಾಡು ಯಾವುದೋ, ಆಗಬೇಕಾದ ಹೊಸ ನಾಡು ಯಾವುದೋ ಅಂತ ಈ ಪದ್ಯ ಎಲ್ರಿಗೂ ಸಿಕ್ಕುತ್ತೆ. ಅಡಿಗರ ಪದ್ಯ ಎಲ್ರಿಗೂ ಬೇಕಾದ ಹಾಗೆ ಸಿಕ್ಕುತ್ತೆ. ಆದ್ದರಿಂದ ನಾವು ಕ್ರಮವಾಗಿ ಅದನ್ನು ಅದರ ಹಿನ್ನೆಲೆಗೆ ನಾವು ಹೋಗಿಕೊಂಡು ನೋಡ್ಬೋದು. ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಅಂಶ ಏನು ಅಂದರೆ, ನಮ್ಮಲ್ಲಿ ಯಾವುದನ್ನು ನಾವು ನವೋದಯ ಕಾವ್ಯ ಅಂತ ಹೇಳ್ತಾ ಇದ್ವು, ಆ ನವೋದಯ ಕಾವ್ಯ ನಮ್ಮ ಕ್ಲಾಸಿಸಿಸಮ್ ಅಂದರೆ ಅಭಿಜಾತ ಕಾವ್ಯಕ್ಕಿಂತ ಬೇರೆ ಆಗದಂಥ ಒಂದು ಕ್ರಮ ಇತ್ತು. ಆದರೆ ಅಭಿಜಾತದ ಜೊತೆ ಅದಕ್ಕೆ ಒಂದು ರೀತಿಯ ಕೊಡುಕೊಳೆಯ ಸಂಬಂಧ ಇತ್ತು. ಇದನ್ನು ನಮ್ಮ ನವೋದಯವು ರೊಮ್ಯಾಂಟಿಸಿಸಮ್ ಅಂತ ನಾವು ಯಾವುದನ್ನು ಇಂಗ್ಲೀಷ್ನ ನವೋದಯವನ್ನು ಹೇಳ್ತೇವೋ ಅದೆರಡು ಒಂದೇ ಅಲ್ಲ, ಅದರಿಂದ ಪ್ರಭಾವಗೊಂಡಿದೆ. ಆದರೆ ಕನ್ನಡದ ನವೋದಯ ಅದನ್ನು ಅರಗಿಸಿಕೊಂಡಿದೆ. ಕನ್ನಡದ ನವೋದಯ ಅದನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅರಗಿಸಿಕೊಂಡಿದ್ದಾರೆ. ನಮಗೆ ಅದಕ್ಕೊಂದು ವೈಚಾರಿಕ ನೆಲೆಕಟ್ಟಿನಲ್ಲಿ ಒಂದು ಸನಾತನದ ಶಕ್ತಿಯನ್ನು ಹೇಗೆ ಉಳಿಸಿಕೊಳ್ಬೇಕು ಅಂತ ಹೇಳುವುದನ್ನು ಒಂದು ವೈಚಾರಿಕವಾದ ನೆಲೆಯಲ್ಲಿ DVG ಅಂತವರು ಒಂದು ಪ್ರತಿಷ್ಠಾಪನೆ ಮಾಡಿದ್ರೆ, ಭಕ್ತಿಯ ನೆಲೆಯಲ್ಲಿ, ನಂಬಿಕೆಯ ನೆಲೆಯಲ್ಲಿ ಅದನ್ನು ಹೇಗೆ ತಗೊಳ್ಬೇಕು ಅಂತ ಹೇಳುವುದನ್ನು ಮಾಸ್ತಿಯವರು, ಪೂತಿನ ಅವರು ಹೇಳಿದರು. ಆಮೇಲೆ ನಮ್ಮಲ್ಲಿರುವ ಬಹುತ್ವವನ್ನು, ಅಂದರೆ ನಮ್ಮಲ್ಲಿರುವಂತಹ ಅವಧೂತ ಮತ್ತು ವೈದಿಕ ಎರಡೂ ಅಂಶಗಳನ್ನು, ನಮ್ಮ ಸಂಸ್ಕೃತಿಯ ಎಲ್ಲ ಸಾಧ್ಯತೆಗಳನ್ನು ಹೇಗೆ ಬಳಸಿಕೊಳ್ಬೋದು, ಅದನ್ನು ಹೇಗೆ ನಾವು ಉಪಯೋಗಿಸಿಕೊಳ್ಬೋದು ಇವತ್ತು ಅಂತ ಹೇಳೋದ್ರ ಬಗ್ಗೆ ಬೇಂದ್ರೆ ಅಂತವರು ಚಿಂತನೆ ಮಾಡಿದ್ರು. ಹಾಗಿದ್ರೆ ನಮ್ಮಲ್ಲಿರುವಂತಹ ಅಸಮಾನತೆಯನ್ನು, ಜಾತಿ ಮೊದಲಾದವುಗಳಿಂದ ಬರುವಂಥ ಅಸಮಾನತೆಯನ್ನು ಬಿಟ್ಟು ನಮ್ಮ ಆರ್ಷೇಯ ಶಕ್ತಿಯನ್ನು ಹೇಗೆ ಪಡ್ಕೊಳ್ಬೋದು ಮತ್ತು ಹೇಗೆ ಬೆಳೆಸಿಕೊಳ್ಬೋದು ಅಂತ ಹೇಳುವ ದೃಷ್ಟಿಯಲ್ಲಿ ನಮ್ಮ ಸನಾತನ ಶಕ್ತಿಯನ್ನು ಯಾವ ರೀತಿಯಲ್ಲಿ ಯೋಚಿಸ್ಬೋದು ಅಂತ ಹೇಳುವ ರೀತಿಯಲ್ಲಿ ಕುವೆಂಪು ಅಂತವ್ರು ಮಾಡಿದ್ರು. ಹೀಗೆ ನಮ್ಮ ನವೋದಯ ಇಂಗ್ಲೀಷ್ನ ರೊಮ್ಯಾಂಟಿಸಿಸಮಿನಿಂದ ಪ್ರಭಾವಕ್ಕೆ ಒಳಗಾದರೂ ಅದರ ಪ್ರತ್ಯೇಕತೆಯನ್ನು ಉಳಿಸಿಕೊಳ್ತಾ ಇತ್ತು. ಹಾಗಿದ್ರೆ ಈ ಪ್ರತ್ಯೇಕತೆ ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ನೋಡಿ, ರೊಮ್ಯಾಂಟಿಕ್ ಕಾವ್ಯ ಬರುವ ಮೊದಲು ಅಭಿಜಾತ ಕಾವ್ಯ, ಕ್ಲಾಸಿಸಿಸಮ್ ಅಂತ ನಾವು ಯಾವುದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೇವೆ, ಅದು ದೈವ ಚೈತನ್ಯಕ್ಕೆ ಅಡಿಯಾಳಾಗಿರುವ ಮನುಷ್ಯ ಚೈತನ್ಯವನ್ನು ಮಾತ್ರ ಗುರುತಿಸ್ತಾ ಇತ್ತು. ಇದಕ್ಕೆ ಭಾಳ ಸರಳವಾದಂಥ ಉತ್ತರ ನಮಗೆ ಯುರೋಪ್ನಲ್ಲಿ ಸಿಗುತ್ತೆ, ಇಂಡಿಯಾದಲ್ಲಿ ಅಷ್ಟು ಸರಳವಾಗಿ ಸಿಕ್ಕೋದಿಲ್ಲ. ಯಾಕಂದರೆ ಇಂಡಿಯಾ, ಭಾರತ ಕಳೆದ 2000 ವರ್ಷಗಳಿಂದಲೂ ನಾವು ದೇವರು ಇದ್ದಾನೋ ಇಲ್ವೋ ಅಂತ ಹೇಳೋ ಚರ್ಚೆಯನ್ನು ಮಾಡಿದ್ದೇವೆ. ನಾವು ಚಾರ್ವಾಕರು ನಮ್ಮಲ್ಲಿ ಒಂದು ದರ್ಶನ ಅಂತ ನಾವು ಒಪ್ಪಿಕೊಂಡಿದ್ದೇವೆ. ನಾವು ತಾಂತ್ರಿಕರನ್ನು ಚರ್ಚೆ ಮಾಡಿದ್ದೇವೆ. ದೇವರು ಇದ್ದಾನೋ ಇಲ್ವೋ ಅಂತ ಹೇಳುವ ಚರ್ಚೆಯನ್ನು ನಾವು ಮಾಡ್ತಾನೆ ಬಂದಿದ್ದೇವೆ, ಅದನ್ನು ನಾವು ಬದಿಗೆ ಹಾಕಲಿಲ್ಲ. ಆದ್ದರಿಂದ ನಮಗೆ ಅಷ್ಟು ಸರಳವಾದ ಉದಾಹರಣೆಗಳು ನಮ್ಮ ಸಾಹಿತ್ಯದಲ್ಲಿ ಸಿಗದೇ ಇದ್ದರೂ ಕೂಡ ಹೊರಗಿನ ಸಾಹಿತ್ಯದಿಂದ ನಾವು ಭಾಳ ಸುಲಭವಾದ ಉದಾಹರಣೆಗಳನ್ನು ಪಡಿಬೋದು. ಉದಾಹರಣೆಗೆ ಇಕಾರಸ್ ಅಂತ ಒಬ್ಬ ಇದ್ದ ಗ್ರೀಕ್ ಪುರಾಣದಲ್ಲಿ. ಇಕಾರಸ್ ಏನು ಮಾಡ್ದ ಅಂದರೆ, ಅವನು ಮೇಣದ ರೆಕ್ಕೆಯನ್ನು ಕಟ್ಟಿಕೊಂಡು ಮೇಲೆ ಆಕಾಶಕ್ಕೆ ಹಾರದ, ಆ ರೆಕ್ಕೆ ಕರಗಿತು ಬಿಸಿಲಿಗೆ, ಸೂರ್ಯನ ಹತ್ರ ಹೋದ, ಅವನು ಕೆಳಗೆ ಬಿದ್ದು ಸಾಯ್ತಾನೆ. ನಮ್ಮಲ್ಲಿ ಹನುಮಂತನು ಹಾರ್ತಾನೆ ಸೂರ್ಯನನ್ನು ಹಣ್ಣು ಅಂತ ತಿಳ್ಕೊಂಡು, ಅವನು ಮೂತಿ ಊದಿಸ್ಕೊಂಡು ಕೆಳಗೆ ಬರ್ತಾನೆ, ಅವನು ಸಾಯೋದಿಲ್ಲ ನಮ್ಮಲ್ಲಿ. ಯಾಕಂದ್ರೆ ನಮ್ಮಲ್ಲಿ ಬೇರೆ ರೀತಿಯ ಚಿಂತನೆಯ ಕ್ರಮ ಇದೆ. ಆದರೆ ಇಕಾರಸ್ ಯಾಕೆ ಸತ್ತ ಅಂದರೆ, ನೋಡಿ, ಆಕಾಶದಲ್ಲಿ ಹಾರುವುದು ಪಕ್ಷಿಗಳ ಕೆಲಸ ಅಂತ ಹೇಳೋದು ದೈವ ನಿರ್ಣಯ, ನಿನಗೆ ಆ ಅಧಿಕಾರ ಇಲ್ಲ ಅಂತ, ನೀನು ಆ ದೈವ ನಿರ್ಣಯಕ್ಕೆ ವಿರುದ್ಧವಾಗಿ ಹೋಗುವಂಗಿಲ್ಲ ಅಂತ. ಇದನ್ನು ನಾನು ಹನುಮಂತನನ್ನು ಮತ್ತು ಇಕಾರಸ್ನ ಉದಾಹರಣೆ ಯಾಕೆ ಹೇಳ್ತಿದ್ದೇನೆ ಅಂದರೆ, ನಮ್ಮಲ್ಲಿಯೂ ಪಾಶ್ಚಾತ್ಯರಲ್ಲಿರೋ ಈ ವ್ಯತ್ಯಾಸವನ್ನು ಗ್ರಹಿಸೋದಕ್ಕೋಸ್ಕರ. ನಾವು ಮನಸ್ಸಿನಲ್ಲಿಯೂ ದೇವರ ವಿರುದ್ಧ ಚಿಂತನೆ ಮಾಡುವಾಗ ಇಲ್ಲ. ನಮ್ಮಲ್ಲಿ ದೇವರ ಶಾಪ ಪಡೆದ್ರೆ ಪುನಃ ಜನ್ಮಾಂತರಗಳಿಂದ ಅದನ್ನು ಜಯ ವಿಜಯರು, ರಾವಣ ಆಗಿ, ಕುಂಭಕರ್ಣ ಆಗಿ, ಹೀಗೆ ನಾವು ಆ ಪಾಪವನ್ನು ಕಳ್ಕೊಂಡು ಮತ್ತೆ ದೇವರ ಹತ್ರ ಹೋಗ್ಬೋದು. ಅಲ್ಲಿ ಹಾಗಲ್ಲ, ಅದು ಫಾಲಿ ಈಸ್ ಎ ಫಾಲಿ. ನೋಡಿ, ಅಗಮೆಮ್ನಾನು ಆ ಯುದ್ಧವನ್ನು ಗೆದ್ದು ಬರ್ತಾನೆ. ಯುದ್ಧವನ್ನು ಗೆದ್ದು ಬಂದರೆ ನೆಲದ ಮೇಲೆ ಅವನಿಗೆ
ಕೆಂಪು ಹಾಸನ್ನು ಹಾಸಿಬಿಡ್ತಾರೆ. ಅವನು ಆ ಕೆಂಪು ಹಾಸಿನ ಮೇಲೆ ತನ್ನ ಮೊದಲ ಹೆಜ್ಜೆಯನ್ನು ಇಡುವ ಒಂದು ಕ್ಷಣ ಅವನ ಮನಸ್ಸಿನಲ್ಲಿ ಬಂದು ಹೋಗ್ತದೆ, ಈ ಕೆಂಪು ಇರೋದು ಇದು ದೇವರಿಗೆ, ನಾನು ಇದರ ಮೇಲೆ ಹೆಜ್ಜೆ ಇಡಲಿಕ್ಕೆ ಅರ್ಹನೋ? ಮರುಕ್ಷಣದಲ್ಲಿ ಅಗಮೆಮ್ನಾನ್ನ ಮನಸ್ಸಿಗೆ ಆಗೋಗುತ್ತಾನೆ, 1000 ಹಡಗುಗಳ ಸರದಾರ, ಇಡೀ ಹೋಗಿ ಟ್ರಾಯ್ ಯುದ್ಧವನ್ನು ಗೆದ್ದು ಬಂದಂಥ ನಾನು ಅಗಮೆಮ್ನಾನ್ ಇದರ ಮೇಲೆ ಕಾಲಿಡುವ ಅಧಿಕಾರ ಇಲ್ದಿದ್ರೆ ಇನ್ನು ಭೂಮಿಯಲ್ಲಿ ಯಾರಿಗೆ ಅಂತ ಹೇಳ್ತಾನೆ, ಹೆಜ್ಜೆ ಇಡ್ತಾನೆ. ಆ ಹೆಜ್ಜೆ ಇಟ್ಟಲ್ಲಿಂದ ಅವನ ಡೌನ್ಫಾಲ್ ಶುರುವಾಗುತ್ತೆ. ಅಂದರೆ ನೀವು ಮನಸ್ಸಿನಲ್ಲಿಯೂ ದೈವ ಚೈತನ್ಯಕ್ಕೆ ವಿರುದ್ಧವಾಗಿ ಹೋಗುವ ಹಾಗೆ ಇಲ್ಲ ಅಂತ. ಆದರೆ ರೊಮ್ಯಾಂಟಿಕ್ಸ್ ಬಂದ ಕಾಲದಲ್ಲಿ ಏನಾಗಿತ್ತು, ಫ್ರೆಂಚ್ ರೆವಲ್ಯೂಷನ್ ಇತ್ಯಾದಿಗಳೆಲ್ಲ ಬಂದು ಒಂದು ಸಮಾನತೆಯ ಕಲ್ಪನೆ ಇತ್ಯಾದಿಗಳು ಬಂದು ನೀವು ಚೈತನ್ಯದ ಮಟ್ಟಿಗೆ ಫ್ರೀ. ಯಾಕಂದರೆ ಆಗ ಎಷ್ಟೋ ಒಂದು ಯುರೋಪಿನ ವೈಜ್ಞಾನಿಕವಾದಂಥ ವಿಚಾರಗಳು ಬೆಳೆದು ಚೈತನ್ಯದ ಮಟ್ಟಿಗೆ ನೀವು ಸ್ವತಂತ್ರರು, ನೀವು ಮನಸ್ಸಿನಲ್ಲಿ ಏನು ಬೇಕಾದ್ರೂ ಯೋಚನೆ ಮಾಡಲಿಕ್ಕೆ ಸ್ವತಂತ್ರರು ಅಂತ ಹೇಳುವಂಥ ಒಂದು ಸ್ವಾತಂತ್ರ್ಯದ ಸಮಾನತೆಯ ಕಲ್ಪನೆ ಅಲ್ಲಿ ಬೆಳೆದಿತ್ತು. ಇದನ್ನು ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ನಮ್ಮಲ್ಲಿ ಈ ಕ್ರಮ ನಮ್ಮ ನವೋದಯಕ್ಕೆ ಬಂದಾಗ ನಮ್ಮ ಭಾವದ ಗ್ರಹಿಕೆಯಲ್ಲಿ 2 ಅಂಶಗಳು ಬಹಳ ಪ್ರಧಾನವಾಗಿ ನಮಗೆ ಮುಂದುಗೊಂಡು ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಕೈಗಾರಿಕಾ ಕ್ರಾಂತಿ ನಡೆದು ಇನ್ನೊಂದು ಬದಲಾವಣೆಯೂ ಆಗಿತ್ತು. ಆ ಬದಲಾವಣೆ ಏನು ಅಂದರೆ, ಒಂದು ಯುಟಿಲಿಟೇರಿಯನ್ ಆದಂಥ ಒಂದು ಕಲ್ಪನೆ ಬೆಳೆದಿತ್ತು. ಯುಟಿಲಿಟೇರಿಯನಿಸಮ್ ಅಂತಲೇ ಹೇಳ್ತಾರೆ. ಡಿ.ವಿ. ಜಿ ಅವರು ಅದನ್ನು ಪ್ರಯೋಜನ ಮುಖ್ಯವಾದ ಅಂತ ಅನುವಾದಿಸಿದ್ದಾರೆ ಕನ್ನಡಕ್ಕೆ. ಬಹಳ ಚಿಕ್ಕದಾದ ಅವರು ರೇಡಿಯೋಕ್ಕೆ ಮಾಡಿದಂಥ ಡಿ.ವಿ. ಜಿ ಅವರು ರೇಡಿಯೋದಲ್ಲಿ ನೀಡಿದಂಥ ಯುಟಿಲಿಟೇರಿಯನಿಸಮಿಗೆ ಸಂಬಂಧಪಟ್ಟಂಥ ಒಂದು ಭಾಷಣ ಇದೆ, ಅವರ ಸಮಗ್ರ ಲೇಖನಗಳಲ್ಲಿದೆ. ಬಹಳ ಸುಂದರವಾದ ಮತ್ತು ಒಂದು 4 ಪುಟದಲ್ಲಿ ಒಂದು 4000 ಪುಟಗಳಲ್ಲಿ ಹೇಳುವಷ್ಟನ್ನು ಎಷ್ಟು ಅಡಕವಾಗಿ ಹೇಳ್ಬೋದು ಅಂತ ಹೇಳುವಂಥ ಒಂದು ಬಹಳ ಮುಖ್ಯವಾದಂಥ ಒಂದು ಎಸ್ಸೆ. ಅವರು ಅದನ್ನು ಪ್ರಯೋಜನ ಮುಖ್ಯವಾದ ಅಂತ ಡಿ.ವಿ. ಜಿ ಅವರು ಅನುವಾದಿಸ್ತಾರೆ. ನಾನು ಅದೇ ಅನುವಾದದ ಶಬ್ದವನ್ನೇ ಯುಟಿಲಿಟೇರಿಯನಿಸಮಿಗೆ ಉಪಯೋಗಿಸ್ತೇನೆ. ಅದರ ತತ್ವ ಏನಪ್ಪ ಅಂದರೆ, ಹೆಚ್ಚಿನ ಉತ್ಪಾದನೆ, ಹೆಚ್ಚಿನವರಿಗೆ ಲಾಭ. ಈ ಯುಟಿಲಿಟೇರಿಯನಿಸಮಿನ ಕಾನ್ಸೆಪ್ಟ್ ಕೂಡ ಆವಾಗ ನಮ್ಮಲ್ಲಿ ಬೆಳೆದಿತ್ತು. ಇವುಗಳೆಲ್ಲದರ ಹಿನ್ನೆಲೆಯಲ್ಲಿ ಬಂದಂಥದ್ದು ನಮ್ಮ ರಾಷ್ಟ್ರೀಯತೆ. ಈ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಆ ತನಕ ನೋಡಿ, ಟಾಯನ್ ಬಿ ಅಂತವ್ರು ಏನು ಹೇಳ್ತಾರೆ ಅಂದರೆ, ಭಾರತ ಅಥವಾ ಭಾರತದಂಥ ನೆಲ ಒಂದು ಸಂಸ್ಕೃತಿಯ ಒಂದು ಆಡಂಬಲ, ಅದೊಂದು ಗ್ರೂಪ್ ಆಫ್ ಕಲ್ಚರ್ಸ್ ಅಂತ, ಒಂದು ಸಮಾನತೆಯ ಅಂಶ ಇರೋದು ಅದರಲ್ಲಿ ಕಲ್ಚರಿಗೆ ಸಂಬಂಧಪಟ್ಟ ಹಾಗೆ, ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳುವ ಮಾತನ್ನು ಟಾಯನ್ ಬಿ ಅಂತ ಸಂಸ್ಕೃತಿ ಚಿಂತಕರು, ಹಿಸ್ಟೋರಿಯನ್ಸ್, ಚರಿತ್ರಕಾರರು ಹೇಳ್ತಾರೆ. ಆದರೆ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಖ್ಯವಾಗಿ ಗಾಂಧೀಜಿ ಅಥವಾ ಆ ಸಂದರ್ಭದಲ್ಲಿ ಬೆಳೆದಂಥ ತಿಲಕ್ ಎಲ್ಲ ಸಂದರ್ಭದಲ್ಲಿ ಇರ್ಬೋದು, ನಾವು ಒಂದು ಕೊಲೋನಿಯಲಿಸಮಿಗೆ ಎದುರಾಗಿ ರಾಷ್ಟ್ರೀಯತೆಯನ್ನು ಇಡ್ತೇವೆ. ಅದನ್ನು ಹೊರದಬ್ಬಲಿಕ್ಕೆ ನಮಗೆ ಬೇಕಾಗುವುದು ರಾಷ್ಟ್ರೀಯತೆ. ಆ ತನಕ ಇದ್ದ ರಾಜ್ಯಗಳೆಲ್ಲ ಒಟ್ಟಾಗಿ ಒಂದು ರಾಷ್ಟ್ರದ ಕಲ್ಪನೆ ಕೂಡ ಬಂತು. ಯುರೋಪ್ನಲ್ಲೂ ಒಂದು ರಾಷ್ಟ್ರದ ಕಲ್ಪನೆ ಬೆಳೀತಾ ಇದ್ದಂಥದ್ದೆಲ್ಲ 1-2 ಶತಮಾನದ ಚರಿತ್ರೆ ಅದಕ್ಕಿರೋದು. ನಾವು ರಾಷ್ಟ್ರೀಯತೆಯನ್ನು ಒಂದು ವಸಾಹತುಶಾಹಿಯನ್ನು ಹೊರದಬ್ಬುವುದಕ್ಕೆ ಎದುರಾಗಿಟ್ಟಬೇಕು. ಆಗ ಬಹಳ ಮುಖ್ಯವಾದಂಥದ್ದು ಭಾವನೆಗಳ ಒಂದು ಒತ್ತಡ. ಭಾರತಾಂಬೆ ಅಂದರೆ ನಮ್ಮ ತಾಯಿ, ನಾವೆಲ್ಲ ಅವರ ಮಕ್ಕಳು. ನೋಡಿ, ಒಂದು ಕುಟುಂಬ ಕಲ್ಪನೆ. ಅಥವಾ ಕನ್ನಡ ಮಾತೆ, ನಾವೆಲ್ಲ ಕನ್ನಡ ತಾಯಿಯ ಮಕ್ಕಳು, ಕನ್ನಡ ತಾಯಿಯು ಭಾರತ ತಾಯಿಯ ಮಗಳು. ಒಂದು ಕುಟುಂಬವಾಗಿ ಒಂದು ರಾಷ್ಟ್ರವನ್ನು ನೋಡುವಂತಹ ಈ ಕಲ್ಪನೆಯಲ್ಲಿ ನಮಗೆ ಭಾವನೆ, ಆ ರಾಷ್ಟ್ರೀಯತೆಯನ್ನು ಕಟ್ಟಲಿಕ್ಕೆ ಬಹಳ ಮುಖ್ಯವಾಗಿ ಒಂದು ದೊಡ್ಡ ಒಂದು ಪರಿಕರವಾಗಿ, ಒಂದು ಟೂಲ್ ಆಗಿ ಬೆಳೀತು. ಸ್ವಾತಂತ್ರ್ಯದ ನಂತರ ಏನಾಯಿತು ಅಂದರೆ, ಆ ರೀತಿಯ ಒಂದು ಆದರ್ಶದ ಅಮಲು ಇಳಿಲೇಬೇಕಾದಂತಹ ವ್ಯಾವಹಾರಿಕ ಲೋಕ ಸೃಷ್ಟಿಯಾಯಿತು. ಈ ಸಂದರ್ಭದಲ್ಲಿ ಅಡಿಗರ ಕಾವ್ಯ ಒಂದು ಬರ್ತಾ ಇತ್ತು ಅಂತ ಹೇಳೋದನ್ನು ನಾವು ಗಮನಿಸಬೇಕಾದಂಥದ್ದು. ಅಡಿಗರ ಕಾವ್ಯದ ನವ್ಯ ಕಾವ್ಯದ ಸೃಷ್ಟಿಯ ಸಂದರ್ಭದಲ್ಲಿ ಏನಿತ್ತು ಅಂತ ಹೇಳೋದನ್ನು ವಿವರಿಸಲಿಕ್ಕೆ ನಾನು ಇದಕ್ಕೊಂದು ಚಾರಿತ್ರಿಕವಾದಂತಹ ಚೌಕಟ್ಟನ್ನು
ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹಾಗಿದ್ರೆ ಬರೇ ವಿಚಾರದಲ್ಲಿ ಮಾತ್ರ ಅಡಿಗರು ಬದಲಾದ ಅಂತ ಕೇಳಿದರೆ ಬರೇ ವಿಚಾರದಲ್ಲಲ್ಲ, ಹೇಳುವ ಕ್ರಮದಲ್ಲಿ, ವಿವರಿಸುವ ಕ್ರಮದಲ್ಲಿ, ತೋರಿಸುವ ಕ್ರಮದಲ್ಲೂ ಅಡಿಗರ ಕಾವ್ಯ ಬದಲಾಗಿದೆ. ನೋಡಿ, ಇಡೀ ನಮ್ಮ ಹೊಸ ರೀತಿಯ ಬರಹಗಳು, ಅದರ ಒಂದು ಮುಖ್ಯ ಪ್ರಾರಂಭದ ಹಂತ ಅಂದರೆ ಮುದ್ದಣ ಮನೋರಮೆಯರ ಸಲ್ಲಾಪ. ಅಲ್ಲಿ ಪ್ರಥಮ ಬಾರಿಗೆ ನಮ್ಮ ಒಂದು ಕುಟುಂಬದ ಗಂಡ ಮತ್ತು ಹೆಂಡತಿ ಇಬ್ಬರು ಕೂತ್ಕೊಂಡು ಮಾತಾಡ್ತಾರೆ. ನೀರಿಳಿಯದ ಗಂಟಲಲ್ಲಿ ಕಡುಬು ತುರುಕಿದಂತಾಯ್ತು, ಎಲ್ರಿಗೂ ಗೊತ್ತಿರುವ ಮಾತದು. ಅಲ್ಲಿ ಒಂದು ಸಂಭಾಷಣೆ ಶುರುವಾಯಿತು. ನಮ್ಮಲ್ಲಿ ಮೊದಲು ಸಂಭಾಷಣೆ ಕಾವ್ಯದೊಳಗೆ ಅಡಕವಾಗಿತ್ತು, ಇಲ್ಲ ಅಂತಲ್ಲ. ಆದರೆ ಸಂಭಾಷಣೆಯೇ ಒಂದು ನೆರೇಷನ್, ನಿರೂಪಣೆಯ ಕ್ರಮವಾಗಿ ಬಂದಿರೋದು ಪ್ರಾರಂಭದಲ್ಲಿ ನಮಗೆ ಗೋಚಿಸಿರುವುದು ಅಲ್ಲಿ. ಅಂದರೆ ನಾಟಕದಲ್ಲಿ ಹಿಂದೆ ಸಂಭಾಷಣೆ ಇರಲಿಲ್ವಾ ಅಂದರೆ ಇತ್ತು, ಅದಲ್ಲ ನಾನು ಹೇಳ್ತಾ ಇರೋದು. ಕಾವ್ಯದ ಒಳಗೆ ಒಂದು ಸಂಭಾಷಣೆಯ ಬೆಳವಣಿಗೆ ಅಲ್ಲಿಂದ ಪ್ರಾರಂಭ ಆಯಿತು. ನೀವು ಆಮೇಲೆ ನೋಡ್ತಾ ಹೋಗಿ, ನಮ್ಮ ನವೋದಯದ ಎಲ್ಲ ಕವಿಗಳ ಮುಖ್ಯ ಶಕ್ತಿ ಕಾವ್ಯದ ಒಳಗೆ ಒಂದು ಸಂಭಾಷಣೆ ಇರುತ್ತೆ. ಅವರ ಎಷ್ಟೋ ಯಶಸ್ವಿ ಕವನಗಳಲ್ಲಿ, ಮಾಸ್ತಿ ಅಂತವರ ಕಥಾ ಕವನಗಳಲ್ಲೂ ಸಂಭಾಷಣೆಯ ಅನೇಕ ಅಂಶಗಳನ್ನು ಕಾಣ್ಬೋದು. ಎಲ್ಲ ಕವನಗಳಲ್ಲಿ, ನವೋದಯದ ಎಲ್ಲ ಕವನಗಳಲ್ಲಿ ನೀವು ಈ ರೀತಿಯ ಸಂಭಾಷಣೆಯಲ್ಲಿ ಅದು ಮುಂದುವರಿಯೋದು, ಎರಡು ಜನ ಮಾತಾಡುವ ರೀತಿಯಲ್ಲಿ. ಈಗ ಬೇಂದ್ರೆಯ ಅವರ ಕವನಗಳಲ್ಲಂತೂ ಅದು ತುಂಬ ಇದೆ. ಉಳಿದ ಎಲ್ಲ ಕವನಗಳಲ್ಲೂ ಆ ರೀತಿಯ ಸಂಭಾಷಣೆಯ ಅಂಶ ಒಂದು ಕಾಣುತ್ತೆ. ಅಡಿಗರು ಏನು ಮಾಡಿದರು ಅಂದರೆ, ಈ ಸಂಭಾಷಣೆಯನ್ನು ಸ್ವಗತಕ್ಕೆ ತಗೊಂಡೋದ್ರು. ಅಡಿಗರ ಎಲ್ಲ ಕಾವ್ಯದ ಒಳಗಿರುವಂಥದ್ದು ಬಹಳ ಮುಖ್ಯವಾಗಿ ಒಂದು ನಾಟಕೀಯತೆ ಇರುತ್ತೆ, ಒಂದು ಭಾವಾಭಿನಯ ಇರುತ್ತೆ. ಆ ಭಾವಾಭಿನಯದಲ್ಲಿ ಒಂದು ಸಾಲಿಲೊಕ್ವಿ, ಅಂದರೆ ಒಂದು ರೀತಿಯಲ್ಲಿ ಸಾಂಗ್ ಟು ಸಾಲಿಲೊಕ್ವಿ ಈಸ್ ವಾಟ್ ಅಡಿಗ ಈಸ್. ಅಂದರೆ ಒಂದು ಹಾಡಿನಿಂದ ಸ್ವಗತಕ್ಕೆ, ಆ ಹಾಡಿನೊಳಗಿದ್ದ ಸಂಭಾಷಣೆಯಿಂದ ಅದನ್ನು ಅಡಿಗರು ತಮ್ಮ ಕಾವ್ಯವನ್ನು ಸ್ವಗತಕ್ಕೆ ತಗೊಂಡು ಹೋದರು. ಹಾಗೆ ಸ್ವಗತಕ್ಕೆ ತಗೊಂಡು ಹೋಗುವ ಸಂದರ್ಭದಲ್ಲಿ ಅಡಿಗರಿಗೆ ವೈಯಕ್ತಿಕವಾದಂಥ ವ್ಯಕ್ತಿಯ ಸ್ವಂತಿಕೆ ಅಂತ ಹೇಳೋದು ಬಹಳ ಮುಖ್ಯವಾಗಿತ್ತು. ನೋಡಿ, ಅಡಿಗರ ಬಹಳ ಪ್ರಥಮವಾದಂಥ ಒಂದು ಪದ್ಯವೇ ನೀವು ನೋಡಿದರೆ ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಅಡಿಗರು ಈ ಭೂಮಿಗೆ ಸ್ವಯಂ ತನ್ನ ಬೆಳಕಿಲ್ಲ, ಅದಕ್ಕೆ ಸ್ವಯಂ ದೀಪಕತೆ ಇಲ್ಲ ಅಂತ ಹೇಳಿಬಿಡ್ತಾರೆ ಅಡಿಗ. ಅದು ನಕ್ಷತ್ರವನ್ನೋ ಸೂರ್ಯನನ್ನೋ ತನ್ನ ಬೆಳಕಿಗಾಗಿ ಆಶ್ರಯಿಸಿದೆ. ಈ ತನ್ನ ಪನ್ನತಿಕೆ ಎಲ್ಲಿಗೆ ಬರುತ್ತೆ ಅಂದರೆ ಆ ಭೂಮಿಗೆ ಬೆಳಕು ಬರುವಲ್ಲಿವರೆಗೆ. ಅದೇ ನನ್ನ ಸ್ವಂತ ಬೆಳಕನ್ನು ನಾನು ಪಡೆಯುವಲ್ಲಿವರೆಗೆ ಆ ಪನ್ನತಿಕೆ ನನಗಿಲ್ಲ, ನನ್ನ ಸ್ವಂತಿಕೆ ಇಲ್ಲ ಅಂತ ಹೇಳೋ ಮಾತನ್ನು ಅವರ ಪ್ರಪ್ರಥಮ ಕವನದಲ್ಲಿ ನೀವು ನೋಡ್ಬೋದು. ಅಂದರೆ ಈ ಸ್ವಂತಿಕೆ ಅಂತ ಹೇಳುವಂಥದ್ದು ವ್ಯಕ್ತಿತ್ವದಲ್ಲಿ ಈ ವ್ಯಕ್ತಿಯ ಸ್ವಂತವಾದಂಥ ಚಿಂತನೆ ಮತ್ತು ಅನುಭವದ ನೆಲೆ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದ. ಆದ್ದರಿಂದ ನೀವು ಗಮನಿಸಬೇಕಾದ್ದೇನು ಅಂದರೆ, ನವೋದಯದಲ್ಲಿದ್ದಂಥ ಭಾವದ ಪರಿವರ್ತನೆಯಿಂದ ಅನುಭವದ ಕಡೆಗೆ ನವ್ಯದ ಒತ್ತು ಸಾಗಿತು. ಭಾವವು ಅನುಭವವಾಗಿ ಪರಿವರ್ತನೆ ಆಗೋದು ಬೇರೆ, ಅನುಭವವೇ ಶೋಧನೆಗೆ ಒಳಗಾಗುವಂಥ ಕ್ರಮ ಬೇರೆ. ಇದು ಅಡಿಗರ ಈ ಕ್ರಮದಲ್ಲಿ ನಡೆದಂಥ ಒಂದು ಮುಖ್ಯವಾದಂತಹ ಅಂಶ. ಹಾಗಿದ್ರೆ ಅಡಿಗರು ಬರುವಂಥ ಸಂದರ್ಭದಲ್ಲಿ ಅಡಿಗರಷ್ಟು ರಾಜಕೀಯವನ್ನು ಮೈಮೇಲೆ ಎಳೆದು ಹಾಕಿಕೊಂಡ ಕವಿಗಳೇ ಇಲ್ಲ. ಅಡಿಗರು ರಾಜಕೀಯದಲ್ಲಿ ಸ್ಪರ್ಧಿಯಾಗಿ ಚುನಾವಣೆಗೂ ಇಳಿದಿದ್ದಾರೆ. ಅವರು ನಾನು ಕೇಳಿದ ಅಡಿಗರ ಕಥೆಯ ಪ್ರಕಾರ ಅವರಿಗೆ ಈ ಸಮಾನತೆ ಅಂತ ಹೇಳೋದ್ರಲ್ಲಿ ಯಾವ ವ್ಯವಹಾರದ ಲಾಭ ಇದ್ದ ಸಮಾನತೆಯ ಬಗ್ಗೆ ಇರಲಿಲ್ಲ. ಅವರು ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ನಾನು ಕೇಳಿದ ಮಾತಿದು ಏನು ಅಂದರೆ, ಒಬ್ಬ ಜವಾನನ ಪರವಾಗಿ ಮಾತಾಡ್ತಾ ಅವರು ಮ್ಯಾನೇಜ್ಮೆಂಟನ್ನೇ ಎದುರು ಹಾಕೊಂಡ್ಬಿಟ್ರಂತೆ. ವ್ಯವಹಾರದ ಲಾಭ ಇರುವಂಥವನು ಜವಾನನನ್ನು ಬಿಟ್ಟು ಮ್ಯಾನೇಜ್ಮೆಂಟ್ ಜೊತೆ ಇರ್ತಾನೆ. ಇವರಿಗೆ ಅದೊಂದು ಸತ್ಯದ ಪರವಾಗಿರ್ಬೇಕು. ಅವನು ಜವಾನ ಮಾಡಿರೋದು ಏನಾರ ತಪ್ಪು ಕಾಣಲಿಲ್ಲ ಅಂತೇಳಿ ಅವರು ಜವಾನನ ಪರವಾಗಿ ನಿಂತು ಅಲ್ಲಿಂದಲೇ ಮ್ಯಾನೇಜ್ಮೆಂಟ್ನ ಜೊತೆ ಅವರ
ವೈಮನಸ್ಯದ ಪ್ರಾರಂಭ ಅದರಿಂದಲೇ ಶುರುವಾಯಿತು ಅಂತ ಹೇಳೋದನ್ನು ಕೂಡ ನಾನು ಕೇಳಿದ್ದೇನೆ. ಇಂಥ ಅನೇಕ ಕಥೆಗಳು ಅಡಿಗರ ಮೇಲೆ ಇದೆ. ಆದರೆ ಅವರಿಗೆ ನಿರಂತರವಾಗಿ ಈ ಒಂದು ಟೆನ್ಷನ್ ಇತ್ತು, ಈ ಒಂದು ರೀತಿಯ ವಿಕರ್ಷಣೆ ಮತ್ತು ಆಕರ್ಷಣೆ ಎರಡೂ ಇತ್ತು. ಯಾವುದು ಅಂದರೆ ಪ್ರಜಾಪ್ರಭುತ್ವದ ಸಮಾನತೆ ಬೇಕು, ಪ್ರಜಾಪ್ರಭುತ್ವ ಬೇಕು, ಸ್ವಾತಂತ್ರ್ಯ ಬೇಕು, ಸಮಾನತೆ ಬೇಕು, ಪ್ರಜಾಪ್ರಭುತ್ವ ಬೇಕು. ಆದರೆ ಪ್ರಜಾಪ್ರಭುತ್ವದ ಮೂಲಕ ವ್ಯಕ್ತಿಯ ಅಸ್ಮಿತೆ ಅಥವಾ ಅವನ ಸ್ವಂತಿಕೆ ನಾಶವಾಗಕೂಡದು. ಬಹುಮತದ ಅಭಿಪ್ರಾಯ ವ್ಯಕ್ತಿಯ ಸ್ವಂತ ಅಭಿಪ್ರಾಯದ ಮೇಲೆ ಪ್ರಹಾರ ಮಾಡಕೂಡದು. ನೋಡಿ, ಇಲ್ಲಿ ನೀವು ಗಮನಿಸಬೇಕಾದ್ದೇನು ಅಂದರೆ ಅಡಿಗರ ಮೇಲೆ ಮಾಡ್ತಾ ಇರುವಂಥ ದೊಡ್ಡ ಇನ್ಫ್ಲುಯೆನ್ಸ್ ನಮ್ಮ ಪರಂಪರೆಯ ಪ್ರಭಾವ. ಪರಂಪರೆಯ ಪ್ರಭಾವ ಯಾವುದು ಅಂದರೆ ಬಹುತ್ವ. ನಾವು ಈ ದೇಶ ದೇವರು ಇದ್ದಾನೆ ಅಂತ ನಂಬಿದ ಹಾಗೆ ದೇವರು ಇಲ್ಲ ಅಂತ ಹೇಳುವ ವಾದವನ್ನು ಕೇಳಿಸಿಕೊಂಡು ಬೆಳೆದವರು ನಾವು. ನಮಗೆ ದೇವರು ಇದ್ದಾನೆ ಅಂತ ಹೇಳುವುದರ ಜೊತೆಯಲ್ಲಿ ದೇವರು ಇಲ್ಲ ಅಂತ ಹೇಳುವುದನ್ನು ನಾವು ಚರ್ಚೆಗೆ ಸಿದ್ಧವಾಗಿರುವಂಥ ಒಂದು ಮನಸ್ಥಿತಿ ಉಳ್ಳಂಥ ದೇಶ. ಬಹುತ್ವ ಅಂದರೆ ವಿವಿಧ ಅಭಿಪ್ರಾಯಗಳನ್ನು, ಬಹು ಅಭಿಪ್ರಾಯಗಳನ್ನು ಸಮಾನವಾಗಿ ಸ್ವೀಕರಿಸಿ ಗೌರವಿಸುವ ಮನೋಭಾವ. ಬಹುಮತ ಅಂತ ಹೇಳೋದು ಒಂದು ಭಿನ್ನ ಮತವನ್ನು ಅಥವಾ ಭಿನ್ನ ಅಭಿಪ್ರಾಯವನ್ನು ಹೊಡೆದು ಹಾಕಲಿಕ್ಕಿರುವಂಥದ್ದಲ್ಲ. ಇದು ಅಡಿಗರಿಗೆ ನಮ್ಮ ಪರಂಪರೆಯಿಂದಲೇ ಬಂದಂಥ ಒಂದು ಶಕ್ತಿ ಅಂತ ನಾನು ತಿಳಿದಿದ್ದೇನೆ. ಇದು ಒಂದು ಬಹಳ ಮುಖ್ಯವಾದಂಥ ಅಂಶ. ಯಾಕೆಂದರೆ ನೋಡಿ, ನಮ್ಮ ಉಪನಿಷತ್ತಿನ ಒಂದು ಕಥೆಯಲ್ಲಿ ನೆನಪಿನಿಂದ ಅದನ್ನು ಹೇಳ್ತಾ ಇದ್ದಾನೆ. ಒಂದು ಈ ಯಜ್ಞ ಆದ ಮೇಲೆ ಬದಿಗೆ ಬಿಸಾಕಿದಂಥ ಎಂಜಲು ಎಲೆಯನ್ನು ನಾಯಿ ಮರಿಗಳು ತಿಂತಾ ಇರ್ತವೆ. ಆ ನಾಯಿ ಮರಿಗಳು ತಿಂತಾ ಇರುವಾಗ ಅಲ್ಲಿ ಯಾರೋ ಆ ಎಂಜಲ್ ಎಲೆಯನ್ನು ಬಿಸಾಕುವಂಥ ಬ್ರಾಹ್ಮಣರು ಆ ನಾಯಿ ಮರಿಗಳಿಗೆ ಅನ್ಯಾಯವಾಗಿ ಥಳಿಸ್ತಾರೆ. ಆ ಏಟು ತಿಂದಂಥ ನಾಯಿ ಮರಿಗಳು ಅಳುತ್ತಾ ತನ್ನ ತಾಯಿಯ ಬಳಿ ಹೋಗುತ್ತೆ. ತಾಯಿ, ನಾನು ನಿಮಗೆ ಯಾವ ತಪ್ಪನ್ನು ಮಾಡದಂಥ ನನ್ನ ಮಕ್ಕಳನ್ನು ನೀವು ಅನ್ಯಾಯವಾಗಿ ದಂಡಿಸಿದ್ದೀರಿ. ನೀವು ಬಿಸಾಕಿದ ಎಂಜಲನ್ನು ನಿಮ್ಮ ಯಜ್ಞ ಕ್ಷೇತ್ರದಿಂದ ಹೊರಗಿದ್ದುಕೊಂಡು ಅವು ತಿಂದಿದ್ದಾರೆ. ನಿಮಗೇನು ಅನ್ಯಾಯ ಮಾಡಿದ್ದಾರೆ? ಈ ಅನ್ಯಾಯವನ್ನು ಮಾಡಿದ್ದಕ್ಕೆ ನಿಮಗೆ ಯಜ್ಞದ ಫಲ ಸಿಕ್ಕದೇ ಹೋಗಲಿ ಅಂತ ಒಂದು ಹೆಣ್ಣು ನಾಯಿ ಶಾಪ ಕೊಡುತ್ತೆ. ಆ ಶಾಪ ನಡೆಯುತ್ತೆ. ಉಪನಿಷತ್ನ ಕಥೆಯಲ್ಲಿ ಆ ಶಾಪ ನಡೆಯುತ್ತೆ. ಇದೇನು ಅರ್ಥವನ್ನು ಸೂಚಿಸುತ್ತೆ ಅಂದರೆ ಬಹುತ್ವಕ್ಕೆ, ಭಿನ್ನಮತಕ್ಕೆ, ವಿವಿಧ ರೀತಿಯ ಅಭಿಪ್ರಾಯಗಳಿಗೆ ನಮ್ಮಲ್ಲಿ ಒಂದು ಮಹತ್ವವಿತ್ತು. ಈ ಮಹತ್ವವು ವ್ಯಕ್ತಿಯ ಭಿನ್ನ ರೀತಿಯ ಚಿಂತನೆಯನ್ನು ಬಹುಮತ ಸಪ್ರೆಸ್ ಮಾಡಕೂಡದು. ಇದು ಅಡಿಗರಿಗೆ ಪ್ರಜಾಪ್ರಭುತ್ವದ ಜೊತೆಯಲ್ಲಿ ಇದ್ದಂಥ ಟೆನ್ಷನ್. ಕುರ್ಚಿಗಂಟಿದ ಖರ್ಚಿ ಅಂತ ಹೇಳುವ ಅವರ ಪದ್ಯವನ್ನು ನೀವು ನೋಡಿದರೆ ಭಾಳ ಅಷ್ಟು ಚರ್ಚೆ ಆಗದಂಥ ಒಂದು ಪದ್ಯ ಅದು. ಅದರಲ್ಲಿ ಈ ಸದಾ ಸನನ, ಸದಾ ಶವನ ಅಂತ ಹೇಳ್ತಾರೆ. ಅವನು ಅದರ ಕ್ಯಾರೆಕ್ಟರ್ ಹಾಗೆ, ಒಬ್ಬನು ಕೂತಲ್ಲಿಗೆ ಅವನಿಗೆ ಕುರ್ಚಿ ಅಂಟಿಕೊಂಡಿರುತ್ತೆ, ಅವನಿಗೆ ಏನು ಮಾಡೋಕ್ಕೂ ಆಗೋದಿಲ್ಲ. ಒಂದು ಭಾಳ ತಮಾಷೆಯ ಪದ್ಯ ಅದು. ಅವನು ಎತ್ತುಕೊಂಡು ಆ ಕಡೆ ಈ ಕಡೆ ಹೋದ್ರೆ ಆ ಕುರ್ಚಿ ಹಾಗೆ ಬರುತ್ತೆ. ಅವನಿಗೆ ಕುರ್ಚಿಯನ್ನು ಬಿಟ್ಟು ಏನು ಮಾಡೋಕ್ಕಾಗೋದಿಲ್ಲ. ಅವನು ಸದಾ ಸನ, ಸದಾ ಶವ. ಯಾಕಂದರೆ ಆ ಕುರ್ಚಿಯನ್ನು, ಅವನೊಂದು ಶವ ಇದ್ದಂಗೆ, ಅವನಿಗೆ ಇನ್ನೇನು ಮಾಡುವಂಥ ನಿರ್ಣಯ ತಗೊಳ್ಳುವಂಥ ಈ ಕುರ್ಚಿಯನ್ನು ಬಿಟ್ಟು ಯಾವ ನಿರ್ಣಯವನ್ನು ತಗೊಳ್ಳೋಕ್ಕೂ ಆಗೋದಿಲ್ಲ. ಈ ಥರದ ಅನೇಕ ಅಂಶಗಳನ್ನು ನಾವು ಸೂಕ್ಷ್ಮವಾದ ನೆಲೆಗಳನ್ನು ಅಡಿಗರ ಕಾವ್ಯದಲ್ಲಿ ಕಾಣ್ಬೋದು. ಅಂದರೆ ಅಡಿಗರಿಗೆ ಇದೊಂದು ಟೆನ್ಷನ್ ಇತ್ತು, ವ್ಯಕ್ತಿತ್ವ, ಸ್ವಂತಿಕೆ ಬಹುಮತದಲ್ಲಿ ನಾಶವಾಗಕೂಡದು. ಈ ಬಹುತ್ವ ಉಳಿಬೇಕು, ಈ ಪ್ರತ್ಯೇಕ ಅಭಿಪ್ರಾಯಗಳು ಉಳಿಬೇಕು. ಒಂದು. ಎರಡನೇದು, ಪ್ರಜಾಪ್ರಭುತ್ವವು ಗುಣಮಟ್ಟವನ್ನು ಹಾಳು ಮಾಡಕೂಡದು. ಅದೊಂದು ನಿರಂತರವಾಗಿ ಅಡಿಗರಿಗಿದ್ದಂಥ ಒಂದು ಭಯ. ಏನಂದರೆ ಕ್ವಾಲಿಟಿ, ಗುಣಮಟ್ಟ, ಇದು ಬಹುಮತ ಎಲ್ಲಿ ನಾಶ ಮಾಡಿಬಿಡ್ತದೋ ಅಂತ. ಅದು ಕೂಡ ಅಡಿಗರಿಗೆ ಇದ್ದಂತಹ ಒಂದು ಟೆನ್ಷನ್. ಅದೇ ರೀತಿ ಅಡಿಗರಿಗಿದ್ದಂಥ ದ್ವಂದ್ವಗಳು ಕೂಡ ಅನೇಕ ಇತ್ತು. ಯಾಕಂದರೆ ನೋಡಿ, ಅದು ಅಥವಾ ಇದು ಅಂತ ಹೇಳುವಂಥ ಸ್ಥಿತಿ ನಮಗೆ ಈಗ ಈ ಆಧುನಿಕ ನೆಲೆಯಲ್ಲಿ ಬಂದಂಥದ್ದು. ಇದು ಅದು ಎರಡರನ್ನು ಬಿಡಲಾಗದಂಥ ಒಂದು ಸಂದಿಗ್ಧದಲ್ಲಿ ನಾವು ಸಿಕ್ಕಾಕೊಂಡಿರೋದು.
ನಮ್ಮ ಪೂರ್ವಿಕರಿಗೆ ಅದು ಅಥವಾ ಇದು ಅಂತ ಹೇಳೋಕ್ಕೆ ಸಾಧ್ಯ ಆಗ್ತಾ ಇತ್ತು. ನಮ್ಮ ಸ್ಥಿತಿ ಹಾಗಿಲ್ಲ. ನಮಗೆ ಯಂತ್ರಗಳಿಂದ ಆಗುವ ತೊಂದರೆಗಳ ಬಗ್ಗೆ ಕಲ್ಪನೆ ಇದೆ, ಆದರೆ ಯಂತ್ರಗಳನ್ನು ನಾವು ಬಿಡಲಾರೆವು. ಟ್ರಾಫಿಕ್ನ ಸಮಸ್ಯೆಗಳು ನಮಗೆ ಗೊತ್ತಿದೆ, ಆದರೆ ಒಂದು ಮೋಟಾರ್ ವಾಹನ ಇಲ್ಲದೆ ನಮಗೆ ಇವತ್ತಿರುವ ಸ್ಥಿತಿಯಲ್ಲಿ ನಾವಿಲ್ಲ. ಇದುವೋ ಅದುವೋ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಅದು ಇದು ಎರಡರನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳುವ ಒಂದು ದ್ವಂದ್ವದಲ್ಲಿ ಎಲ್ಲರೂ ಇರ್ತಾರೆ. ಆದ್ದರಿಂದ ಅಡಿಗರ ಕಾವ್ಯದ ಮುಖ್ಯವಾದಂತಹ ದ್ವಂದ್ವವನ್ನು ನಾವು ಗುರುತಿಸಿರೋದು ಎಲ್ಲಿ ಅಂದರೆ, ಭೂಮಿ ಮತ್ತು ಆಕಾಶಗಳ ನಡುವಿನ ಒಂದು ಲೌಕಿಕ ಹಾಗೂ ಆಧ್ಯಾತ್ಮದ ಶೋಧ. ಈ ಲೋಕದ ಸತ್ಯವು ಎಷ್ಟು ಮುಖ್ಯವೋ ಹಾಗೆ ಆಧ್ಯಾತ್ಮದ ಒಂದು ಸತ್ಯವು ಅಷ್ಟೇ ಮುಖ್ಯ ಅಂತೇಳುವ ಒಂದು ಶೋಧಕ್ಕೆ ಅವರು ಇಳಿತಾರೆ. ಅವರು ಆಸ್ತಿಕರು, ಅಡಿಗರು, ಅವರು ನಾಸ್ತಿಕರಲ್ಲ. ಹಾಗೆಯೇ ವರ್ತಮಾನ ಮತ್ತು ಪರಂಪರೆಯ ನಡುವಿನ ಒಂದು ಸಾಂಸ್ಕೃತಿಕವಾದ ಶೋಧ. ಯಾವುದು ವರ್ತಮಾನದಲ್ಲಿರಬೇಕು, ಯಾವುದನ್ನು ಪರಂಪರೆಯನ್ನು ತಗೊಳ್ಬೇಕು, ಅಲ್ಲಿಗೆ ಹೋಗೋದೋ ಇಲ್ಲಿಯೋ. ಅದೇ ರೀತಿ ವ್ಯಕ್ತಿ ಮತ್ತು ಸಮಾಜದ ನಡುವಿನ ಒಂದು ಸಂಬಂಧಗಳ ಶೋಧ. ಇದನ್ನು ನಾನು ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಈ ಅಂಶವನ್ನು ವಿವರಿಸಿದೆ. ಹಾಗೆಯೇ ಪೂರ್ವ ಮತ್ತು ಪಶ್ಚಿಮದ ಶೋಧ. ನಾವು ಪಶ್ಚಿಮ ಬುದ್ಧಿ ಆದೆವೋ ಅಂತ ಹೇಳಿಬಿಡ್ತಾರೆ ಅವರು ಅಡಿಗರು. ಆ ಪೂರ್ವ ಮತ್ತು ಪಶ್ಚಿಮ ಇದೆರಡರ ನಡುವೆ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳುವಂಥ ಒಂದು ಒದ್ದಾಟ. ಪ್ರಜಾಪ್ರಭುತ್ವ ಮತ್ತು ವ್ಯಕ್ತಿಯ ನಡುವಿನ ಶೋಧ. ಈ ಪೂರ್ವ ಮತ್ತು ಪಶ್ಚಿಮದ ಶೋಧ ಇದು ಅಡಿಗರಲ್ಲಿ ಪ್ರಾರಂಭ ಆದ್ದಲ್ಲ. ಇದಕ್ಕೂ ಭಾರತದಲ್ಲಿ ಒಂದು ಚರಿತ್ರೆ ಇದೆ. ಈಗ ನಮ್ಮ ಹೊಸ ರೀತಿಯ ಆಧುನಿಕ ಚಿಂತನೆಯ ಪ್ರಾರಂಭದ ಒಂದು ಘಟ್ಟವನ್ನು ನಾವು ರಾಜಾರಾಮ್ ಮೋಹನ್ ರಾಯ ಬ್ರಹ್ಮ ಸಮಾಜ ಅಂತ ತಿಳ್ಕೊಂಡ್ರೆ 18ನೇ ಶತಮಾನದಲ್ಲಿ, ಅಥವಾ ಈಶ್ವರಚಂದ್ರ ವಿದ್ಯಾಸಾಗರರು ಪ್ರತಿಪಾದಿಸಿದಂಥ ಹೊಸ ವಿಚಾರಗಳು ಅಂತ ನಾವು ತಿಳ್ಕೊಂಡ್ರೆ, ಅಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಮಾತುಗಳನ್ನು ನಾವು ಒಂದು ವಾಕ್ಯದಲ್ಲಿ ಹೇಳ್ತಿದ್ರೆ ಹೇಗೆ ಅಂದರೆ, ಪೂರ್ವ ಇರಲಿ ಪಶ್ಚಿಮ ಇರಲಿ, ಯಾವುದು ಒಳ್ಳೆಯದೋ ಅದನ್ನು ತಗೊಳ್ಳೋಣ. ಪಶ್ಚಿಮದ್ದು ಒಳ್ಳೆಯದಾದರೆ ಏನು ಸಮಸ್ಯೆ? ಆ ಒಳ್ಳೆಯ ಅಂಶಗಳನ್ನು ನಾವು ತಗೊಂಡು ನಮ್ಮ ಕೊಳಕು ಅಂಶಗಳನ್ನು ಬಿಟ್ಟು ಇದನ್ನು ಕಸಿ ಮಾಡಿಕೊಂಡ್ರೆ ಸರಿ ಆಗುತ್ತೆ. ಸತಿ ಸಹಗಮನ ಪದ್ಧತಿ ಬೇಕಾಗಿಲ್ಲ, ಅದು ಮಾನವ ಹಕ್ಕಿಗೆ ವಿರೋಧ. ಆದ್ದರಿಂದ ಸಹಗಮನ ಪದ್ಧತಿಯನ್ನು ನಿಲ್ಲಿಸಬೇಕು, ಅದು ನಮ್ಮಲ್ಲಿ ಕೆಟ್ಟದು. ಇನ್ಯಾವುದೋ ಒಂದು ವಿಧವಾ ವಿವಾಹವೋ ಅಥವಾ ಈ ಸ್ತ್ರೀ ಸ್ವಾತಂತ್ರ್ಯವೋ ಇನ್ಯಾವುದೋ ಸಮಾನ ಸ್ವಾತಂತ್ರ್ಯದ ಅಂಶವನ್ನು ಪಶ್ಚಿಮದ ರೀತಿಯಿಂದ ನಾವು ತಗೊಳ್ಬೋದು ನಮ್ಮ ಸಮಾಜಕ್ಕೆ. ಹೀಗೆ ಒಂದು ರೀತಿಯ ಚಿಂತನೆ. ಆದರೆ ಆರ್ಯ ಸಮಾಜಿಷ್ಠರ ಚಿಂತನೆಯ ಕ್ರಮ ಸಂಪೂರ್ಣ ಆ ರೀತಿದಲ್ಲ. ಅದನ್ನು ಸರಳವಾಗಿ ಹೇಳೋದಾದರೆ ಏನು ಅಂದರೆ, ಅದು ಸತ್ಯಾರ್ಥ ಪ್ರಕಾಶ ಅಂತಲೇ ಅವರ ಹೆಸರು. ನೋಡಿ, ನಮ್ಮ ಹಿಂದಿನ ತಿಳುವಳಿಕೆಯಲ್ಲಿ ಪ್ರಕಾಶ ಇತ್ತು, ಆದರೆ ಆ ಪ್ರಕಾಶವನ್ನು ಪರಂಪರೆ ಎಂಬ ಕೆಟ್ಟ ಅಂಶಗಳ ಧೂಳು ಆವರಿಸಿದೆ. ಆ ಧೂಳನ್ನು ಒರೆಸಿ ತೆಗೆದ್ರೆ ಒಳಗಿನ ಪ್ರಕಾಶ ತನ್ನಿಂತಾನೇ ಕಾಣುತ್ತೆ, ನಮಗೇನು ಪಶ್ಚಿಮದಿಂದ ಬರಬೇಕಾದ್ದಿಲ್ಲ ಅಂತ. ಇದು ಇಂಡಿಯಾದಲ್ಲಿ, ಭಾರತದಲ್ಲಿ ಈ ಎರಡು ಅಂಶಗಳು ಪರಸ್ಪರ ತಿಕ್ಕಾಡ್ತವೇ ಬೆಳೆದಿದ್ದಾವೆ. ನಮಗೆ ಬ್ರಹ್ಮ ಸಮಾಜ ಬಂದಾಗ ಆರ್ಯ ಸಮಾಜವು ಇಲ್ಲಿ ಬಂದಿದೆ. ಇದೆರಡು ಪರಸ್ಪರ ಚರ್ಚೆ ಮಾಡ್ಕೊಂಡು ಬಂದಿದೆ. ನೋಡಿ, ಇದು ಮತ್ತೆ ಇಂಡಿಯಾದ ಬಹುತ್ವದ ಒಂದು ಕ್ರಮ. ಒಂದೇ ಆಶಯವನ್ನು ಒಳ್ಳೆಯದಾಗಬೇಕು ಅಂತ ಹೇಳೋ ಒಂದೇ ಆಶಯಕ್ಕೆ ಎರಡು ವಿಧಾನಗಳು. ಅಡಿಗರು ಬರೆಯುವ ಕಾಲಕ್ಕೆ ಇವುಗಳು ತನ್ನ ಒಂದು ಸಮೃದ್ಧಿಯ ಸ್ಥಿತಿಯನ್ನು ತಿಳ್ಕೊಂಡಿತ್ತು. ಅಂದರೆ ಪಶ್ಚಿಮವನ್ನು ಹೇಗೆ ತಗೋಬೇಕು, ಪೂರ್ವವನ್ನು ಹೇಗೆ ತಗೊಳ್ಬೇಕು, ಪೂರ್ವ ಮತ್ತು ಪಶ್ಚಿಮದ ಚಿಂತನೆಯ ಕ್ರಮಗಳೇನು, ಇದರ ತಿಕ್ಕಾಟದಲ್ಲಿ ಅಡಿಗರು ಬರೆದಿದ್ದಾರೆ. ಇದನ್ನು ಹೇಗೆ ಅರಗಿಸಿಕೊಳ್ಬೇಕು, ನಮ್ಮ ಅನುಭವ ಏನು, ಇದರಲ್ಲಿ ಯಾವ ರೀತಿ ಅನುಭವವನ್ನು ನಾವು ಪಡಿಬೇಕು ಅಂತ ಹೇಳುವ ಅಂಶವನ್ನು ತಗೊಂಡಿದ್ದಾರೆ. ಅದಕ್ಕೆ ಅಂದರೆ ಇದನ್ನು ಅಡಿಗರ ಮೇಲೆ ಇದ್ದಂಥ ಒಂದು ದೊಡ್ಡ ಆಕ್ಷೇಪ ಅನೇಕರದ್ದೇನು ಅಂದರೆ, ಅರ್ಥ ಆಗೋದಿಲ್ಲ ಅಂತ, ಬರೆದದ್ದು ಅರ್ಥ ಆಗೋದಿಲ್ಲ ಅಂತ. ಅದೊಂದು ದೊಡ್ಡ ಆಕ್ಷೇಪ. ಆದರೆ ತಮಾಷೆ ಅಂದರೆ ಏನು ಅಂದರೆ, ಅಡಿಗರು ಹೇಳಿದ್ದೇ
ಅರ್ಥಾನುಸಾರಿ ಲಯ ಅಂತ. ನೋಡಿ ಎಷ್ಟು ತಮಾಷೆ ಅಂತ. ಜನ ಏನು ಹೇಳೋದು, ಸಾಮಾನ್ಯ ಓದುಗರು ಅರ್ಥ ಆಗೋದಿಲ್ಲಪ್ಪ ಅಡಿಗರದು, ಭಾಳ ಕಷ್ಟ, ಅರ್ಥ ಆಗುವಾಗ ಸ್ವಲ್ಪ ಬರಿಬೇಕು ಅಂತ. ಅದಕ್ಕೆ ಅಡಿಗರು ಮಾಸ್ತಿ ಹತ್ರ ಹೇಳಿದಂತ ಅರ್ಥ ಇರುವ ಹಾಗೆ ಅಂತ. ಅರ್ಥ ಆಗುವ ಹಾಗೆ ಮತ್ತು ಅರ್ಥ ಇರುವ ಹಾಗೆ ಎರಡಕ್ಕೆ ಅಡಿಗರು ಬಹಳ ವ್ಯತ್ಯಾಸವನ್ನು ಮಾಡ್ತಾರೆ. ನೀವು ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದರೆ ಅಡಿಗರಿಂದ, ಅಪ್ಪ ವಿಜಯಶಂಕರ್ ನೀನು ಏನು ಕಲ್ತೀಯಪ್ಪ ಅಡಿಗರಿಂದ ಅಂದರೆ, ಒಂದು ಕಲ್ತಿದ್ದು ನಾನೇನು ಅಂದರೆ ಒಂದು ಭಾಷೆ ಅಂದರೆ ಏನು ಅಂತ. ಅಡಿಗರನ್ನು ಸರಿಯಾಗಿ ಓದುವಲ್ಲಿವರೆಗೆ ಭಾಷೆ ಇರಲಿಲ್ಲ. ಅಡಿಗರನ್ನು ಓದಿದ ಮೇಲೆ ಒಳ್ಳೆ ಭಾಷೆ ಬಂತು. ಅಂದರೆ ಹೇಗೆ ಅಂದರೆ, ಈಗ ನಮಗೆ ಸ್ವಲ್ಪ ಚಳಿ ಆದರೆ ಮೈಗೆ ಚಳಿ ಗೊತ್ತಾಗುವ ಹಾಗೆ, ಸೆಕೆ ಆದರೆ ಚರ್ಮಕ್ಕೆ ಸೆಕೆ ಗೊತ್ತಾಗುವ ಹಾಗೆ ಭಾಷೆಯು ನಮಗೆ ಫೀಲ್ ಆಗಬೇಕು ನಮ್ಮ ಚರ್ಮದಲ್ಲಿ. ಒಂದು ತಪ್ಪು ಶಬ್ದವನ್ನು ನಾವು ಆಡಿದರೆ ಬರಿಗಾಲಲ್ಲಿ ಕೆಂಡ ಮೆತ್ತಿದ ಹಾಗೆ ಹಿಂದೆ ಹಾರಿ ಬೀಳಬೇಕು ನಾವು. ಅಷ್ಟು ಭಾಷೆಯ ಬಗ್ಗೆ ಸೂಕ್ಷ್ಮ ಇರಬೇಕು. ಅಡಿಗರ ಭಾಷೆ ಅಂತ ಸೂಕ್ಷ್ಮವಾದ ಭಾಷೆ. ಅದನ್ನು ನಾನು ಅರ್ಥ ಆಗುವ ಹಾಗೆ ಬರಿಬೇಕು ಅಂತ ಹೇಳುವ ಕವನವನ್ನು ಓದುವುದರ ಮೂಲಕ ಮತ್ತೆ ನೋಡ್ಬೋದು. ಅಂದರೆ ಒಬ್ಬ ಕವಿಗೆ ಭಾಷೆ ಅಂತ ಹೇಳೋದು ಕೇವಲ ಆಡುವ ಮಾತಲ್ಲ, ಕೇವಲ ಅರ್ಥ ಅಲ್ಲ, ಅದರ ಒಳಗೆ ಹುದುಗಿರುವ ಒಳಾರ್ಥವನ್ನು ತೆಗೆಯುವ ಕ್ರಮವೂ ಭಾಷೆ. ನೋಡಿ, ಬೇಂದ್ರೆ ಅದನ್ನು ಹೇಳ್ತಾರೆ, ನನಗೆ ಬಹಳ ಪ್ರಿಯವಾದಂಥ ಒಂದು ಪದ್ಯ ಇದು, ಯಾವಾಗಲೂ ನೆನಪಿಳಿಯುತ್ತೆ. ಅದನ್ನು 10 ಸಲ ಹೇಳ್ಬೋದು, ಎಷ್ಟು ಭಾಷೆಯಲ್ಲಿ ಬೇಕಾದ್ರೂ ಹೇಳ್ಬೋದು. ಈವರು ಕಾವರು ದೇದೀಪ್ಯದ ದೇವರು ಅಂತ ಹೇಳ್ತಾರೆ ಬೇಂದ್ರೆ. ದೇವರು ಅಂತ ಹೇಳುವುದರ ಒಳಗೆ ಬೆಳಕು ಅಂತ ಹೇಳುವ ಅರ್ಥ ಇದೆ. ದೇವ ಅಂತ ಹೇಳುವ ಶಬ್ದದಲ್ಲೇ ದೇದೀಪ್ಯ ಅಂತ ಹೇಳುವುದನ್ನು ಬೇಂದ್ರೆ ಅದರ ಮೊದಲು ಇಟ್ಟದ್ರಿಂದ ನಮಗೆ ಕಾಣ್ತದೆ. ದಿಯೋ ಯೋನಃ ಪ್ರಚೋದಯಾತ್ ಅಂತ ಹೇಳುವಾಗ ನಮಗೆ ಅಲ್ಲಿ ದೇವ ಗೊತ್ತಾಗತ್ತೆ. ದಿಯಾ ಅಂತ ಹೇಳಿದಾಗ ಅಲ್ಲಿ ದೇವದ ಒಳಗಿರುವ ಬೆಳಕು ಗೊತ್ತಾಗುತ್ತೆ. ದೇವ ಅಂತ ಹೇಳುವ ಅರ್ಥದ ಒಳಗಿರೋದೇ ಬೆಳಕು. ನಮಗೆ ದೇವರು 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 ಅಂತ ಪದವನ್ನು ಉಪಯೋಗ ಮಾಡಿ 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 ನಮಗೆ ಆ ಬೆಳಕೆ ಹೊರಟೋಗಿದೆ ನಮ್ಮ ಮನಸ್ಸಿನಿಂದ, ನಮ್ಮ ಇದರಿಂದ. ಬೇಂದ್ರೆ ದೇದೀಪ್ಯ ಅಂತ ಹೇಳುವ ಒಂದು ಪದವನ್ನು ಅದರ ಮೊದಲು ಇಟ್ಟ ಕೂಡಲೇ ಆ ದೇವರ ಶಬ್ದದಲ್ಲೇ ಇರುವ ಬೆಳಕು ನಮಗೆ ಕಾಣಲಿಕ್ಕೆ ಶುರುವಾಗುತ್ತೆ. ಅಡಿಗರು ಹಾಗೆ. ಅಂದರೆ ಒಂದು ಲೋಕಸ್ಮೃತಿ ಅಂತ ಹೇಳೋದು ಒಂದಿದೆ. ಅಂದರೆ ಎಷ್ಟೋ ನೂರಾರು ಸಾವಿರಾರು ವರ್ಷಗಳಿಂದ ನಾವು ಒಂದು ಭಾಷೆಯನ್ನು ಆಡಿಕೊಂಡು ಬಂದಿರೋದ್ರಿಂದ ಅಷ್ಟೂ ವರ್ಷಗಳಲ್ಲಿ ಮನುಷ್ಯರು ಆ ಭಾಷೆಯನ್ನು ಆಡಿ ಬರೆದು ಮಾಡಿದ್ದು ಆ ಭಾಷೆಯಲ್ಲಿ ಹೇಗೋ ಅಡಗಿಕೊಂಡಿರುತ್ತೆ. ಸಾಮಾನ್ಯರ ಕಣ್ಣಿಗೆ ಕಾಣದೇ ಇರುವ ಆ ಅಡಗಿರುವ ಅರ್ಥವನ್ನು, ಆ ನೆನಪನ್ನು ದೊಡ್ಡ ಕವಿ ಹೇಗೋ ಮುಟ್ಟಿ ಎಬ್ಬಿಸ್ತಾನೆ. ದೊಡ್ಡ ಕವಿ ಆಗೋದು ಅಂದರೆ ಹೀಗೆ, ಭಾಷೆಯ ಒಳಗಿರುವ ಅರ್ಥವನ್ನು ತೆಗೆದು ಎಬ್ಸೋದು. ಅದಕ್ಕೆ ಏನೇನೋ ಯೂಸ್ ಮಾಡಿಬಿಡ್ತಾರೆ ಅವರು, ಯಾವುದು ಅಂತಿಲ್ಲ. ನಾನು ಸುಮ್ಮನೆ ಹೇಳ್ತೇನೆ. ಅಡಿಗರ ಸಂದರ್ಭದಲ್ಲಿ ನೋಡಿ, ವರ್ಧಮಾನ ಅಂತ ಒಂದು ಕವನ ಇದೆ. ಆ ಕವನ ಏನಪ್ಪ ಅಂದರೆ, ಅದರಲ್ಲಿ ಮಗ ಮತ್ತು ಅಪ್ಪನಿಗೆ 2 ಜನರು ಇರ್ತಾರೆ. ಅಲ್ಲಿ 2 ಜನರದ್ದನ್ನು ಸಂಭಾಷಣೆಯನ್ನು ಅಪ್ಪನೇ ಮಾಡ್ತಾ ಹೋಗ್ತಾನೆ. ನನಗೆ ಈ ಕವನ ಭಾಳ ಪ್ರಿಯವಾದಂಥ ಒಂದು ಕವನ. ಯಾಕೆಂದರೆ ನನ್ನ ಒಂದು ಪರ್ಸನಲ್ ಘಟನೆಯನ್ನು ನಾನು ಹೇಳಬೇಕು ಇದನ್ನು. ಈ ಕವನ ನನಗೆ ಮರೆಯೋಕ್ಕೆ ಆಗೋದಿಲ್ಲ. ಯಾಕಂದರೆ ನೋಡಿ, ಆ ಕವನವನ್ನು ಹೇಳಿ ಆ ಘಟನೆಯನ್ನು ಹೇಳ್ತೇನೆ. ಅದರಲ್ಲಿ ಅಪ್ಪ ಮತ್ತು ಮಗ. ಅಪ್ಪನಿಗೆ ಮೊದಲು ಮಗ ಒಬ್ಬ ಕಪಿಯ ಹಾಗೆ ಕಾಣ್ತಾನೆ. ಕಪಿತ್ವ ಅಲ್ಲಿರೋದು. ಒಂದು ಹಿಪ್ಪಿಗಳು, ಕೊಂಬೆಯ ಮೇಲೆ ಇರುವರು, ಕಿರಿಯುವರು, ಹೀಗೆ ಕಪಿತ್ವದ ಒಂದು ಚಿತ್ರ ಅಲ್ಲಿರುತ್ತೆ. ಆದರೆ ಕವನ ಕೊನೆಯಾಗೋದು ಹೇಗೆ ಅಂದರೆ, ಹನುಮದ್ವಿಕಾಸಕ್ಕೆ ಇಲ್ಲ ಎಲ್ಲೇ ಅಂತ ಹೇಳೋದು ಅಪ್ಪನಿಗೆ ಗೊತ್ತಾಗೋದ್ರ ಮೂಲಕ. ಆ ಕಪಿಯಾಗಿ ಕಂಡ ಮಗನೇ ಹನುಮದ್ವಿಕಾಸವನ್ನು ಪಡೆಯಬಲ್ಲ, ಹನುಮಂತನ ಆ ವಿಕಾಸವನ್ನು ಪಡೆಯಬಲ್ಲ ಮಹತ್ತರವಾದ ಶಕ್ತಿ ಅವನು ಅಂತ ಹೇಳೋದು ಅಪ್ಪನಿಗೆ ಗೊತ್ತಾಗತ್ತೆ. ಅದು ಆ ಕವನದ ಕೊನೆಯ ಅಂಶ. ಅದರ ಒಳಗೆ ಅನೇಕ ವಿಷಯಗಳು ನಡೀತಾ ಇರುತ್ತೆ. ಈ ಕಪಿತ್ವದ ಚಿತ್ರಗಳು ಬೆಳೀತಾ ಹೋದಾಗ ನನಗೆ ಇದು, ಯಾಕೆಂದರೆ ಈ ಅಡಿಗರು ಪದ್ಯವನ್ನು ಪ್ರಾರಂಭದಲ್ಲಿ ಬರೆದಾಗ ನನಗೆ ಈ ಅಡಿಗರನ್ನು ಮೊದಲು ಪರಿಚಯಿಸಿದ್ದು ಅವರ ಕವನದ ಮೂಲಕ. ನಾನು ಅಡಿಗರನ್ನು ಇಡೀ ಜೀವಮಾನದಲ್ಲಿ ನೋಡಿದ್ದು 4 ಸಲ. ಅಡಿಗರ ಜೊತೆ ನನಗೆ ಆ ಥರದ ಒಡನಾಟ ಇರಲಿಲ್ಲ. ಆದರೆ ಅವರ ಕವನವನ್ನು ಮೊದಲು
ನನಗೆ ಪರಿಚಯಿಸಿದವರು ನನ್ನ ಅಪ್ಪ. ಅವರು ಎಲ್ಲೆಲ್ಲಿಗೋ ಮನಿ ಆರ್ಡರ್ ಮಾಡಿ ಎಲ್ಲ ಪುಸ್ತಕವನ್ನು ತರಿಸ್ತಿದ್ರು. ಜೀವನ ಕಾರ್ಯಾಲಯಕ್ಕೂ ಅವರು ಮನಿ ಆರ್ಡರ್ ಮಾಡ್ತಾಯಿದ್ರು. ಅವರಿಗೆ ಮಾಸ್ತಿಯ ಜೊತೆ ಒಂದು ಪತ್ರ ವ್ಯವಹಾರ ಇರ್ತಿತ್ತು. ಅವರು ಇಂಥ ಪುಸ್ತಕಕ್ಕೆ ಇಷ್ಟು ಅವರು ಮಾಸ್ತಿಯವರು ಬರಿತಾ ಇದ್ರು. ನನಗೆ ಒಂದು ಕಾರ್ಡ್ ಅಂತೂ ಇನ್ನೂ ನೆನಪಿದೆ. ಏನು ಅಂದರೆ, ಬೆಲೆ ನೀವು ಮನಿ ಆರ್ಡರನ್ನು ನೇರವಾಗಿ ಮಾಡಿದರೆ ನಾನು ಈ ಪುಸ್ತಕ ಮಾರಾಟಗಾರರಿಗೆ ಕೊಡಬೇಕಾದಂಥ ಸೋಡಿಯನ್ನು ಕನ್ಸೆಷನನ್ನು ಕೊಡಬೇಕಾಗೋದಿಲ್ಲ, ಹಾಗಾಗಿ ನೀವು ಮನಿ ಆರ್ಡರ್ ಮಾಡಿದರೆ ಅಂಚೆ ವೆಚ್ಚ ಉಚಿತ ಅಂತ ಮಾಸ್ತಿ ಬರ್ತಿದ್ರು. ಯಾಕೆಂದರೆ ಇಲ್ಲಾಂದರೆ ಪುಸ್ತಕ ಮಾರಾಟ ಮಾಡುವವನಿಗೆ ಇದು ಕೊಡಬೇಕಲ್ಲ, ಅವನಿಗೆ ಒಂದು ಕನ್ಸೆಷನ್ ಕೊಡಬೇಕಲ್ಲ. ಹಾಗೆ ನೀವು ಮನಿ ಆರ್ಡರ್ ಮಾಡಿದರೆ ನಮ್ಮದು ಅಂಚೆ ವೆಚ್ಚ ಉಚಿತ ಅಂತ. ಹಾಗೆ ಮಾಸ್ತಿ ಪುಸ್ತಕಗಳು ನಮ್ಮ ಮನೆಗೆ ಬರ್ತಾಯಿದ್ರು ಜೀವನ ಎಲ್ಲೋ. ಅಂದರೆ ಆ ಥರ ಅವರು ಅಡಿಗರ ಪುಸ್ತಕವನ್ನು ತರಿಸ್ತಾಯಿದ್ರು. ನಾ ಹೈಸ್ಕೂಲಿಗೆಲ್ಲ ಸೇರೋ ಮೊದಲೇ ಆದರೂ ಓದೋಕ್ಕೆ ಸಿಗ್ತಾಯಿತ್ತು. ಹಾಗೆ ಅಡಿಗರ ಒಂದು ಓದುವಿಕೆಗೆ ಒಂದು ಪ್ರವೇಶ ಸಿಕ್ತು ನಮಗೆ ನನ್ನ ತಂದೆಯವರಿಂದಾಗಿ. ನನ್ನ ತಂದೆಯವರು ಯಾವಾಗಲೂ ಅವರ ಪರಿಚಯದ ಕೆಲವು ಸಾಹಿತಿಗಳ ಹತ್ರ, ಸ್ನೇಹಿತರ ಹತ್ರ ಎಲ್ಲ ಏನಿದು ಅಡಿಗರು ಅರ್ಥವೇ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಏನು ಇದರ ಅರ್ಥ ಏನು ಅಂತ. ಈ ವರ್ಧಮಾನ ಪದ್ಯವನ್ನು ಓದಿ ಅವರು ಮತ್ತು ಅವರ ಸಾಹಿತ್ಯಾಸಕ್ತ ಸ್ನೇಹಿತರು ಇದರ ಅರ್ಥ ಏನು ಅಂತಲೇ ನಮ್ಮ ಅಪ್ಪ ಕೇಳ್ತಾಯಿದ್ರು. ಈ PUC ಹೋಗುವಾಗ ನಮ್ಮ ಅಪ್ಪನಿಗೆಲ್ಲ ಹೇಗೆ ಅಂದರೆ, ಒಳ್ಳೆ ಬಿಳಿ ಅಥವಾ ಒಳ್ಳೆಯ ಒಂದೇ ಬಣ್ಣದ ಬಟ್ಟೆ, ಶುದ್ಧವಾಗಿ ತಲೆಗೆ ಎಣ್ಣೆ ಹಾಕಿ ತಲೆ ಬಾಚಿಕೊಂಡು ಹೀಗೆಲ್ಲಿರಬೇಕು, ಸ್ವಲ್ಪ ಶಿಸ್ತಿನಲ್ಲಿರಬೇಕು ಅಂತ. ಈ PUCಯಲ್ಲಿರುವಾಗ ನಾವೇನು ಮಾಡ್ತಾಯಿದ್ವು ಅಂದರೆ, ಆವಾಗಿನ ಈ ಹಿಪ್ಪಿ ಸ್ಟೈಲ್ ಅಂತ ಹೇಳ್ಕೊಂಡು ಹೇರ್ ಕಟ್ ಮಾಡಲಿಕ್ಕಿಲ್ಲ, ಎಣ್ಣೆ ಹಾಕಲಿಕ್ಕಿಲ್ಲ, ಒಂದು ಕೆಂಪು ಬಣ್ಣದ ಅಂಗಿ ಇದ್ದರೆ ಇನ್ಯಾವುದೋ ಒಂದು ಹಸಿರು ಬಣ್ಣದ ಪ್ಯಾಂಟು, ಹೀಗೆ ಏನೇನೋ ಒಂದು ಜೋಕರ್ಗಳ ಥರ ಡ್ರೆಸ್ ಮಾಡ್ತಾಯಿದ್ವು. ಅದನ್ನು ನಾವು ಹಿಪ್ಪಿ ಡ್ರೆಸ್ಗಳಂತ ಅಂದ್ಕೊಂಡು ಅದೇ ಫ್ಯಾಷನ್ ಅಂತ ತಿಳ್ಕೊಂಡಿದ್ದು. ಹಾಗೆ ಇರುವ ನಮ್ಮ ಅವಸ್ಥೆಗಳನ್ನು ಮತ್ತು ಹೇರ್ ಕಟ್ ಮಾಡು ಅಂತ ಹೇಳಿದರೆ ಮಾಡದೇ ಇರೋದನ್ನೆಲ್ಲ ನೋಡಿ ಆಗುವಾಗ ಒಂದಿನ ನಮ್ಮ ಅಪ್ಪ ಹೇಳಿದರು, ಅಡಿಗರು ಹೇಳಿದ್ದು ಇದಲ್ವಾ, ಹಲ್ಕಿರಿಯುವರು, ಕೊಂಬೆಯ ಮೇಲೆ ಇರುವರು ಅಂದ್ರೆಲ್ಲ ಇದೇ ಅರ್ಥ ಅಲ್ವಾ ಅಂತ ಹೇಳಿಬಿಟ್ರು. ಹಾಗಾಗಿ ನನಗೆ ಅದು ಆ ಥರದ ಒಂದು ಆ ಪದ್ಯದ ಜೊತೆ ಒಂದು ಪ್ರೀತಿಯ ಒಂದು ನೆನಪು. ಆದರೆ ಅದರ ಮೂಲಕವೇ, ಅದೇ ಪದ್ಯದ ಮೂಲಕವೇ ನಾನು ನನ್ನ ಡಿಗ್ರಿಯನ್ನು ಮಾಡಿದ ಮೇಲೆ, ಕೆಲಸಕ್ಕೆ ಸೇರಿದ ಮೇಲೆ, ಸಂಸಾರವೊಂದಿಗನಾದ ಮೇಲೆ ನಮ್ಮ ಅಪ್ಪನೂ ಅರ್ಥ ಆಗ್ತಾ ಹೋಗಿರೋದು ಇದೇ ಪದ್ಯದ ಮೂಲಕ. ಆಮೇಲೆ ನನ್ನ ಮಗ ಬೆಳೀತಾ ಹೋದಾಗ ನನ್ನ ಮಗನೂ ನನಗೆ ಗೊತ್ತಾಗ್ತಾ ಹೋದದ್ದು ಇದೇ ಪದ್ಯದ ಮೂಲಕ. ಅಂದರೆ ಅವರ ಕ್ರಮಗಳು, ನನ್ನ ಮಗ ಡಾಕ್ಟ್ರ್ ಓದ್ತಾ ಇದ್ದ, ಅವನು ಡಾಕ್ಟ್ರ್ ಆಗಿದ್ದಾನೆ. ಅವನು ಯಾವುದೋ ಒಂದು ರೀತಿಯ ಡ್ರೆಸ್ ಹಾಕೋದೇ ಡಾಕ್ಟ್ರ್ ಡ್ರೆಸ್ ಅಂತ ನಾನು ತಿಳ್ಕೊಂಡಿದ್ದೆ. ಅವ ಹಾಸ್ಪಿಟಲಿಂದ ಬಂದರೆ ಅದನ್ನೆಲ್ಲ ತೆಗೆದು ಬಿಸಾಕಿ ಒಂದು ಜೀನ್ ಪ್ಯಾಂಟೋ ಇನ್ನೇನೋ ಹಾಕ್ಕೊಂಡು ಹೋಗ್ತಾ ಇದ್ದ. ನನಗೆ ಮತ್ತೆ ಪುನಃ ವರ್ಧಮಾನ ಕವನವೇ ನೆನಪಾಗಿರೋದು. ಸರಿ, ಯಾಕಂದರೆ ಹೆದ್ದಾರಿ ಬಿಟ್ಟು ಹೆದ್ದಾರಿ ಹಿಡಿವುತ್ಪಾತ ಅಂತ ಹೇಳ್ತಾರೆ ಅಡಿಗರು. ಒಂದು ಹೆದ್ದಾರಿಯಲ್ಲಿ ಹೋಗೋದನ್ನು ಬಿಟ್ಟು ಅಲ್ಲಿಂದ ತಿರುಗಿ ಮತ್ತೆ ಪುನಃ ಹೆದ್ದಾರಿಗೆ ಬರುವ ಕ್ರಮ, ಇದು ಒಂದು ಪರಂಪರೆ ಒಳ್ಳೆಯ ರೀತಿಯಲ್ಲಿ ಮುಂದುವರಿಯುವ ಕ್ರಮವೂ ಹೌದು ಅಂತ ಅಡಿಗರು ತಿಳಿತಾರೆ. ಹೆದ್ದಾರಿ ಬಿಟ್ಟು ಹೆದ್ದಾರಿ ಹಿಡಿವುತ್ಪಾತ ಅಂತ, ಅದು ಇದೇ ವರ್ಧಮಾನ ಕವನದಲ್ಲಿರೋದು. ಅದು ಅಡಿಗರ ಮೂಲ ಲಕ್ಷಣವೂ ಹೌದು. ನೋಡಿ, ಆ ಥರದ ಲೋಕಸ್ಮೃತಿಯನ್ನು ಅಡಿಗರು ಹೇಗೆ ತೆಗೀತಾರೆ ಅಂತ ಹೇಳೋದಕ್ಕೆ ನಾನು ಸುಮ್ಮನೆ ಇದರಿಂದ ಒಂದು ಪದ್ಯವನ್ನು ಹೇಳ್ತೇನೆ. ಆ ತಂದೆ ಮತ್ತು ಮಗು ಅಥವಾ ಅಪ್ಪ ಮಗ ಈ ಥರದ ಚಿತ್ರಕ್ಕೆ ಅವರು ನಾನಾ ಚಿತ್ರಗಳನ್ನು ಕೊಡ್ತಾ ಹೋಗ್ತಾರೆ. ನಾನು ಆಗ ಪ್ರಾರಂಭದಲ್ಲಿ ಹೇಳಿದೆಲ್ಲ ಇಮೇಜಿಸಮ್ ಅಂತ, ನಾನಾ ಚಿತ್ರಗಳು. ಒಂದು ಚಿತ್ರ ನೋಡಿ ಅಡಿಗರು ಕೊಡೋದು, ಬಿತ್ತಕ್ಕೆ ಬೇರಿನ ಚಿಂತೆ ಇಲ್ಲ, ಆದಷ್ಟು ದೂರ ಟಣ್ಣೆಂದೆಗರಿ ಬಿಚ್ಚುವುದು ತನ್ನ ಮಾಯಾಪಟವ, ಪ್ರಾಯದ ಲಹರಿ ಗೆಲ್ಲಿ ಯಾವುದು ತೀರ, ಯಾವ ನೆಲೆ ಯಾವ ಗುರಿ. ಸುಮ್ಮನೆ ನಾನು ಒಂದೇ ಶಬ್ದವನ್ನು ನಿಮಗೆ ಅದರಲ್ಲಿ ತೋರಿಸ್ತೇನೆ. ಇದು ಒಂದು ಪದ್ಯವನ್ನು ವಿವರಿಸಿದರೆ ಅದು 2 ಗಂಟೆ ಬೇಕು ಅದನ್ನು ವಿವರಿಸೋಕ್ಕೆ. ಜಸ್ಟ್ ನೋಡಿ, ಇದು ಯಾವುದು ಅಂದರೆ, ಬಿತ್ತಕ್ಕೆ ಬೇರಿನ ಚಿಂತೆ ಇಲ್ಲ ಅಂತ ಹೇಳೋದು ಯಾವುದು ಅಂದರೆ, ಈ ಗ್ಲಿರಿಸೀಡಿಯಾ ಇಂಥ ಬೀಜಗಳಿದ್ದಾವಲ್ಲ, ಆ ಕೋಡು ಸಿಡಿದು ಬೀಜ ದೂರಕ್ಕೆ ನೆಗೆದು ಬಿಡುತ್ತೆ, ಅಲ್ಲಿ ಅದು ಬಿದ್ದು ಮತ್ತೆ ಅದು ಆಗುತ್ತೆ. ಈ ಬಿಚ್ಚುವುದು ತನ್ನ ಮಾಯಾಪಟವ ಅಂದರೆ ಒಂದು ಸಿಲ್ಕ್, ಯಾವುದೋ ಈ ಸಿಲ್ಕ್ ಕಾಟನ್ ಅಂತ ಹೇಳ್ತಾರೆ ಅದನ್ನು, ಬೂರುಗದ ಇದರಲ್ಲಿ. ಅದು ಎತ್ತರದ ಮರದಲ್ಲಿ ಹೀಗೆ ಅದು ಒಡೆದು ಬಿಟ್ಟರೆ ಅದರ ಸುತ್ತಲೂ, ಆ ಬೀಜದ ಸುತ್ತಲೂ ಹತ್ತಿ ಇರುತ್ತೆ
ಸಿಲ್ಕ್ ಕಾಟನ್. ಅದು ಹೀಗೆ ತೇಳ್ಕೊಂಡು ಬಿಚ್ಚುವುದು ಒಂದು ಪ್ಯಾರಾಚೂಟ್ನಾಗ ಹೋಗುತ್ತೆ. ಬಿಚ್ಚುವುದು ತನ್ನ ಮಾಯಾಪಟವಾದು. ನೋಡಿ, ಅದರ ಒಂದು ಚಿತ್ರವನ್ನು ನೀವು ಅದನ್ನು ಗಮನಿಸಬೇಕು, ಅದನ್ನು ಅಡಿಗರ ಆ ಚಿತ್ರವನ್ನು. ಆಮೇಲೆ ಏನಾಗುತ್ತೆ, ಬಿತ್ತಕ್ಕೆ ಬೇರಿನ ಚಿಂತೆ ಇಲ್ಲ. ಅದನ್ನು ಹೇಗೆ ಇಡ್ತಾರೆ ನೋಡಿ. ಅದಕ್ಕೆ ನಾನು ಹೇಳಿದ ಅಡಿಗರದ್ದು ಅರ್ಥಾನುಸಾರಿ ಲಯ. ಬಿತ್ತಕ್ಕೆ ಬೇರಿನ ಚಿಂತೆ, ಅಲ್ಲಿಗೆ ವಾಕ್ಯ ನಿಲ್ಲುತ್ತೆ. ಇಲ್ಲ ಅಂತ ಹೇಳೋದು ಮುಂದಿನ ವಾಕ್ಯದಿಂದ ಪ್ರಾರಂಭ ಆಗುತ್ತೆ. ಸುಮ್ಮನೆ ಪ್ರಿಂಟಲ್ಲಿ ಅನುಕೂಲಕ್ಕೆ ಅಡಿಗರು ಕಟ್ ಮಾಡಿದ್ದಲ್ಲ, ಅದಕ್ಕೊಂದು ಅರ್ಥದ ಪ್ರಕಾರ ಚಲಿಸುವ ಒಂದು ಲಯ ಇರುತ್ತೆ. ನಾವು ಲಯವನ್ನು ಯಾವುದೋ ರೀತಿಯಲ್ಲಿ ಹುಡುಕಬಹುದು. ಅದರ ಬಗ್ಗೆ ನಾನು ಚರ್ಚೆಗೆ ಹೊಡ್ತಾ ಇಲ್ಲ ಅಥವಾ ವಿವರಕ್ಕೆ ಹೊಡ್ತಾ ಇಲ್ಲ. ಇಲ್ಲಿ ಲಯ ಅಂತ ಹೇಳಿದರೆ ಅರ್ಥದ ಮೂಲಕ, ಅರ್ಥದ ಜೊತೆಯೇ ಚಲಿಸುವುದು, ಅರ್ಥಾನುಸಾರಿ, ಅರ್ಥವನ್ನು ಅನುಸರಿಸುತ್ತಾ ಹೋಗುವ ಲಯ. ಬಿತ್ತಕ್ಕೆ ಬೇರಿನ ಚಿಂತೆ. ಅಂದರೆ ಒಂದರ್ಥ ಏನು ಅಂದರೆ, ಬಿತ್ತಕ್ಕೆ, ಈ ಒಡೆಯುವಂಥ ಬಿತ್ತಕ್ಕೆ ಬೇರಿನ ಚಿಂತೆ. ಯಾವುದರ ಬೇರಿನ ಚಿಂತೆ? ಅದರ ಬೇರಿನ ಚಿಂತೆ. ಆದ್ದರಿಂದ ಅದು ದೂರ ಹೋಗಬೇಕು, ಅಲ್ಲಿ ಬೇರು ಬಿಡಬೇಕು. ಬಿತ್ತಕ್ಕೆ ಬೇರಿನ ಚಿಂತೆ ಇಲ್ಲ. ಯಾವುದು? ಅದು ಯಾವ ಬೇರಿನಿಂದ ಹುಟ್ಟಿ ತಾನು ಬೀಜ ಆಗಿದೋ ಆ ಬೇರಿನ ಚಿಂತೆ ಇಲ್ಲ. ಆ ತಾಯಿ ಬೇರಿನ ಯಾವ ಮರದಿಂದ ಬಂದಿದೋ ಆ ಬೇರಿನ ಚಿಂತೆ ಇಲ್ಲ. ಅಂದರೆ ಈ ಎರಡೂ ಅರ್ಥಗಳು ಹೀಗೆ. ಯಾಕಂದರೆ ಮುಖ್ಯವಾಗಿ ಕಾವ್ಯದಲ್ಲಿ ನಾವು ತಿಳಿಬೇಕಾದ್ದೇನು ಅಂದರೆ, ಕಾವ್ಯಕ್ಕೆ ಒಂದೇ ಅರ್ಥ ಅಂತ ಇರೋದಿಲ್ಲ. ಯಾಕೆಂದರೆ ಜೀವನಕ್ಕೂ ಒಂದೇ ಅರ್ಥ ಅಂತ ಇರೋದಿಲ್ಲ. ಈಗ ನಾನಿಲ್ಲಿ ಮಾತಾಡುವಾಗ ಭಾಷಣ ಕಾರಣ ಆದ ಹಾಗೆ ಅಲ್ಲಿ ಕೂತಿದ್ರೆ ಸಭಿಕಾ, ಅಥವಾ ಇಲ್ಲಿ ನನ್ನ ಮಗ ಇದ್ದರೆ ಅಪ್ಪ, ಈ ಥರ ಅನೇಕ ಸಂದರ್ಭಗಳು ಲೈಫ್ನಲ್ಲಿ ಇರೋದ್ರಿಂದ ಇದಕ್ಕೂ ಇರೋದಿಲ್ಲ. ಆದರೆ ಈ ಎರಡು ಅರ್ಥಗಳನ್ನು ಅದು ಹಿಡಿಬೇಕು. ಇದು ಈ ದ್ವಂದ್ವ ಅಂತ ಹೇಳೋದು, ಈ ಕಾಂಪ್ಲೆಕ್ಸಿಟಿ, ಸಂಕೀರ್ಣತೆ ಅಂತ ಹೇಳೋದು ಅದು. ಅದಕ್ಕೆ ಒಂದು ಕಡೆ ಬೇರಿನ ಚಿಂತೆ ಇದೆ, ಇನ್ನೊಂದು ಕಡೆ ಬೇರಿನ ಚಿಂತೆ ಇಲ್ಲ. ಬೇರಿನ ಚಿಂತೆ ಇಲ್ಲ ಮತ್ತು ಇರುವುದರ ನಡುವಿನ ಒಂದು ದ್ವಂದ್ವ ಇದೆ ಅಲ್ಲಿ. ನಮ್ಮ ಜೀವನವೇ ಹಾಗೆ. ಆ ಬೀಜಕ್ಕೆ ನೋಡಿ, ಬಿಚ್ಚುವುದು ತನ್ನ ಮಾಯಾಮಠವ, ಪ್ರಾಯದ ಲಹರಿಗೆಲ್ಲಿ. ಯಾವುದು ತೀರ, ಯಾವ ನೆಲೆ? ನೀವು ಸರಿಯಾಗಿ ಭಾಷೆಯನ್ನು ಗಮನಿಸಿ. ಪ್ರಾಯದ ಲಹರಿ, ಲಹರಿಗೆ ಎಲ್ಲಿ ಅಂತ ಹೇಳುವುದು ಲಹರಿಗೆಲ್ಲಿ. ಇದು ಯಾವ ಸಂಧಿ ಆಗುತ್ತೆ? ಆಬ್ವಿಯಸ್ಲಿ ಲೋಪ ಆಗ್ತಾ ಇದೆ ಅಲ್ಲಿ ಅಲ್ವಾ. ಈಗ ಗೆ ಅಂತ ಹೇಳೋದು ಗಕಾರ ಅಲ್ಲಿ ಲೋಪ ಆಗಿದೆ. ಆದ್ದರಿಂದ ಯಕಾರ ಅಲ್ಲಿ ಲೋಪ ಆಗಿದೆ. ಆದ್ದರಿಂದ ಗೆಲ್ಲಿ ಅಂತಾಗಿದೆ. ಪ್ರಾಯದ ಲಹರಿಗೆಲ್ಲಿ ನೋಡಿ, ಅಲ್ಲಿ ಒಂದು ನೀವು ಪ್ರಾಯದ ಲಹರಿ ಪ್ಲಸ್ ಎಲ್ಲಿ, ಲಹರಿಗೆಲ್ಲಿ ಅಂತ ಇಟ್ಟರೆ, ನೀವು ಲಹರಿಗೆಲ್ಲಿ ಅಂತ ಹೇಳುವುದನ್ನು ಇಟ್ಟರೆ ಅಲ್ಲಿ ಒಂದು ಸಂಧಿ ಇದೆ. ಆ ಸಂಧಿಯನ್ನು ಅಡಿಗರು ತುಂಡರಿಸ್ತಾರೆ. ತುಂಡರಿಸಿ ಅದನ್ನು ಎರಡು ವಾಕ್ಯದಲ್ಲಿ ಇಡ್ತಾರೆ. ಹೇಗಿಡ್ತಾರೆ ಅಂದರೆ, ಮೊದಲನೇ ವಾಕ್ಯದಲ್ಲಿ ಪ್ರಾಯದ ಲಹರಿ ಅಂತ ಹೇಳುವುದರಲ್ಲಿ ನಿಲ್ಲಿಸ್ತಾರೆ. ಅರ್ಥಾನುಸಾರಿ ಲಯದ ಪ್ರಕಾರ ನೀವು ಬಂದರೆ ಪ್ರಾಯದ ಲಹರಿ ಅಂತ ಹೇಳುವ ಒಂದು ಅರ್ಥ, ಅದು ಪ್ರಾಯದ ಲಹರಿ. ಯಾವುದಕ್ಕೆ? ಬಿತ್ತಕ್ಕೆ ಬೇರಿನ ಚಿಂತೆ ಇಲ್ಲ, ಪ್ರಾಯದ ಲಹರಿ. ಆಮೇಲಿನ ಇದನ್ನು ನೀವು ಅದನ್ನು ಮುಂದುವರಿಸಿಕೊಂಡು ಹೋದರೆ ಲಹರಿ ಗೆಲ್ಲಿ ಅಂತ ಹೇಳುವುದು ಒಂದು ಅರ್ಥ. ಪ್ರಾಯದ ಲಹರಿ ಗೆಲ್ಲಿಯಪ್ಪ, ನೀವು ಮಕ್ಕಳು ಗೆಲ್ಲಬೇಕಾದವರು, ಸರಿಯಾದ, ಅದರಲ್ಲೇನು ತಪ್ಪಿಲ್ಲ. ನಾವು ಮುಂದಿನ ಜನಾಂಗ ಸೋಲಬೇಕು ಅಂತ ಹೇಳೋ ಪ್ರಶ್ನೆ ಇಲ್ಲ, ಗೆಲ್ಲಬೇಕು ಅವರು, ಗೆಲ್ಲಿ. ಪ್ರಾಯದ ಲಹರಿ ಗೆಲ್ಲಿ. ಯಾವುದು ತೀರ, ಯಾವುದು ಕೊನೆ? ನೋಡಿ, ಅಂದರೆ ಈ ಸಂಕೀರ್ಣವಾದಂತಹ ಮನುಷ್ಯ ಸ್ಥಿತಿ ಹೇಗಿದೆ ಅಂತ ಅಡಿಗರು ಸರಳವಲ್ಲ ಅಂತಲೇ ನಾನು ಹೇಳ್ತಾ ಇರೋದು. ಅತ್ಯಂತ ಪ್ರಖ್ಯಾತವಾಗಿ ಇವರು ಕಾಳಿಂಗರಾಯರು ಹಾಡಿದಂಥ ಒಂದು ಪದ್ಯ ಇದೆ. ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗುವ ಹಾಯಿದೋಣಿ ಅಂತ ಅಡಿಗರದ್ದು. ನೀವು ನೋಡಿ, ಅಲ್ಲಿ ಯಾರ ಲೀಲೆಗೋ ಯಾರೋ ಏನು ಗುರಿ ಇರದೆ ಬಿಟ್ಟ ಬಾಣ. ಇದು ನಾನು ಹೇಳ್ತಾ ಇರೋದು ಅಡಿಗರಲ್ಲಿ ಹೀಗಿರುವ ಸಂಧಿ ಅಂತ ಹೇಳೋದು ಆಕಸ್ಮಿಕವಲ್ಲ ಅಂತ ಹೇಳೋದಕ್ಕೆ ಇದನ್ನು ಹೇಳ್ತಾ ಇದ್ದೇನೆ. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣ. ನೀವು ಅಲ್ಲಿ ನೋಡಿ,
ಈಗ ಇಲ್ಲಿ ನಾನು ಲೋಪಸಂಧಿಯನ್ನು ಹೇಳಿದ್ನಾ ನಿಮಗೆ, ಪ್ರಾಯದ ಲಹರಿಗೆಯಲ್ಲಿ ಅಲ್ಲಿ ಆಗಮ ಸಂಧಿ ಇದೆ. ಸಂಧಿಯನ್ನು ನೋಡಿ, ಅಲ್ಲಿ ಸುಮ್ಮನೆ ಗುರಿ ಇರದೆ ಬಿಟ್ಟ ಬಾಣ, ಅಲ್ಲಿ ಯಕಾರ ಆಗಮ ಆಗತ್ತೆ, ಗುರಿ ಇರದೆ, ಅಲ್ಲಿ ಲೋಪ ಆಗೋದಿಲ್ಲ, ಒಂದು ಆಗಮ. ಅಂದರೆ ತೇಣವಿನ ತೃಣಮಪಿ ನ ಚಲತಿ ಅಂತ ಹೇಳುವುದು ನಮ್ಮ ವಿಧಿವಾದದ ಒಂದು ನಂಬಿಕೆ. ದೇವರೇ, ನೀನು ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಚಲಿಸೋದಿಲ್ಲ. ಏನಾಗಿದೆ? ಯಾರ ಲೀಲಗೋ ಯಾರೋ ಏನೋ ಗುರಿ ಅಂತ ನೀವು ಇಟ್ಟಾಗ, ಇವತ್ತು ನಿನ್ನೆ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಒಬ್ಬ ಸತ್ತಿದ್ದಾನೆ. ಅದು ಯಾರದ್ದೋ ಒಂದು ಲೀಲೆ, ಅವನೊಂದು ಗುರಿ ಇಟ್ಟು ಬಿಟ್ಟ ಬಾಣ, ಅವನು ಸತ್ತೋಗಿದ್ದಾನೆ. ಆಕ್ಸಿಡೆಂಟ್ ಆಗಿದೆ, ಪಾಪ, ಏನು ಮಾಡೋದು? ಕಾಲೇಜಿನ ಹುಡುಗ ಬೈಕ್ನಲ್ಲಿ ಸತ್ತೋದ. ಯಾರ ಲೀಲೆಗೋ ಯಾರೋ ಏನೋ ಗುರಿ. ನೀವು ಆ ಸಂಧಿಯನ್ನು ಉಳಿಸಿಕೊಂಡು ಗುರಿ ಇರದೆ ಬಿಟ್ಟ ಬಾಣ ಅಂತ ಹೇಳುವ ಅರ್ಥವನ್ನು ನೋಡಿದರೆ, ಗುರಿ ಇಲ್ಲದೆ ಬಿಟ್ಟಂಥ ಒಂದು ಬಾಣ ಅದು. ಯಾರ ಲೀಲೆಗೋ ಯಾರೋ ಅಂದರೆ ವಿಧಿವಾದವನ್ನು ಹಾಗೆ ಒಪ್ಪದೇ ಇರೋದು. ಇವತ್ತು ನಾವೆಲ್ಲರೂ ಆಧುನಿಕ ಜಗತ್ತಿನಲ್ಲಿ ಬದುಕುತ್ತಾ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಯು ದೇವರನ್ನು ಒಮ್ಮೆ ಪ್ರಶ್ನಿಸುವ, ನಿಜಕ್ಕೂ ದೇವರು ಇದ್ದಾನ ಹಾಗಿದ್ರೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿಕೊಳ್ಳುವ, ಇರಬಹುದು ಅಂತ ಯೋಚನೆ ಮಾಡುವ, ಇಂಥ ಒಂದು ಮಾನಸಿಕ ಒತ್ತಡದಲ್ಲಿ ನಾವಿದ್ದೇವೆ ಇವತ್ತು. ನಂಬುತ್ತೇವೆ, ಆದರೆ ಕೆಲವು ಘಟನೆಗಳನ್ನು ನೋಡಿದಾಗ ಹಾಗೆ ನಿಜಕ್ಕೂ ದೇವರಿದ್ದಾನೆ, ಇಂಥ ಅನ್ಯಾಯ ಆಗುತ್ತಪ್ಪ, ಹೇಗಾಗೋದು ಇದು ದೇವರಿದ್ದರೆ? ಮತ್ತೆ ಇನ್ನೇನೋ ಸಮಾಧಾನ, ಇದ್ದಾನೆ, ಇದೇನೋ ಪೂರ್ವಜನ್ಮದ, ಹೀಗೆ ಇದ್ದಾನೆ ಇಲ್ಲ ಅಂತ ಹೇಳೋದನ್ನು ನಮ್ಮ ಮನಸ್ಸಿನಲ್ಲೇ ಮಥನ ಮಾಡುವಂತಹ ಸಾಮಾಜಿಕ ಸ್ಥಿತಿಯಲ್ಲಿ ಇವತ್ತು ನಾವಿದ್ದೇವೆ. ಅಡಿಗರು ಅದರನ್ನೊಂದು ಚಿತ್ರದಲ್ಲಿ ಇಟ್ಟುಬಿಡ್ತಾರೆ. ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣ. ಗುರಿ ಇರದೆ ಬಿಟ್ಟ ಬಾಣ ಅಂತ ಹೇಳಿದರೆ ಆಧುನಿಕ, ಗುರಿ ಅಂತ ಹೇಳಿದರೆ ನಂಬಿಕೆ ಇಲ್ಲದಿರುವ ಈ ಥರದ ಸಂದಿಗ್ಧದ ಮನಸ್ಥಿತಿಯನ್ನು ಇಂಥ ಒಂದು ಚಿತ್ರದಲ್ಲಿ ಕೂಡ ಅಡಿಗರು ತರ್ತಾ ಇದ್ದಾರೆ. ಅಂದರೆ ಇದು ಚಲಿಸುವುದು ಒಂದು ಅರ್ಥದ ಮೂಲಕ. ಅಡಿಗರು ಲಯ ಇಲ್ಲ ಅಂತ ತಿಳಿಬಾರ್ದು. ಅಡಿಗರಲ್ಲಿ ಅರ್ಥಾನುಸಾರಿ ಲಯ ಇರಬೇಕು. ಓದುವವನಿಗೆ ಒಂಚೂರು ಶ್ರಮ ಬೇಕಷ್ಟೆ ಅದನ್ನು ತಿಳಿಲಿಕ್ಕೆ. ಇದನ್ನು ನಾನು ಹೇಳಿದ್ದೇನೆ. ಹಾಗೆ ಅವರು ಶಬ್ದಗಳನ್ನು ಬಳಸುವ ಕ್ರಮವೂ ಇದೆ ನೋಡಿ. ಅದೇ ವರ್ಧಮಾನ ಪದ್ಯದಿಂದಲೇ ಹೇಳ್ತಿದ್ರೆ, ಗಹ್ವರದ ಮುಖ ಅಲ್ಲಿ ಆಚೆ ಬಯಲಬರಾವು ಅಂತ ಹೇಳ್ತಾರೆ. ಅಲ್ಲಿ ಅವನು ತಡಕುತ್ತಾ ಕತ್ತಲೆಯ ಒಳಗೆ ಗಹ್ವರ ಅಂತ ಹೇಳಿದರೆ ನೋಡಿ, ಗಹ್ವರ ಅಂತ ಹೇಳೋದು ಹೊಸ ಪದ ಅಲ್ಲ, ಅದು ಒರಿಜಿನಲಿ ಸಂಸ್ಕೃತದ ಪದ. ನಮಗೆ ಕುಮಾರವ್ಯಾಸ ಅದನ್ನು ಬೇಕಾದಾಗ ಉಪಯೋಗಿಸ್ತಾನೆ. ಧರ್ಮರಾಯ ಅವನು ಇದಕ್ಕೆ ಹೋಗುವಾಗ, ಜೂಜಾಟದಲ್ಲಿ ಸೋತು ಹೋಗುವಾಗ ಕುಮಾರವ್ಯಾಸ ಅದನ್ನು ಹೇಳ್ತಾನೆ. ಅವನಿಪತಿ ಚಿತ್ತವಿಸು ಬಹು ಏನು ಆರ್ಣವವ ಹೋಗು ಹಿಮಗಿರಿಯಲ್ಲಿರು, ಅಥವಾ ನೀನೇನೋ ಭೂವಿವರ ಗತಿಯಲ್ಲಿ ಗಮಿಸು ಗಾಯಿಸು ಗಹನ ಗಹ್ವರವ ಅಂತ ಕುಮಾರವ್ಯಾಸ ಅಂತ. ಆಮೇಲೆ ಅವರು ಆ ಪ್ರಜೆಗಳು ಹೇಳ್ತಾರೆ, ನಮಗೆ ನೀವೇ ಜೀವ ನೀವೇ ಗತಿ ವಿವಿಧ ಮತಿ ಅಂತ ಅಖಿಲ ಜನ ಅಂತ ಬರುತ್ತೆ. ಅಂದರೆ ಅಲ್ಲಿ ಸರಿಯಾಗಿ ವಾಕ್ಯ ಏನು ಅಂದರೆ, ನೀನು ಎಲ್ಲಿಗೆ ಬೇಕಾದರೂ ಹೋಗು, ಯಾವ ಸಮುದ್ರಕ್ಕಾದರೂ ಹೋಗು, ಅಥವಾ ಹಿಮಗಿರಿಯಲ್ಲಿ ಬೇಕಾದರೂ ಇರು, ವಿವರ ಇರು, ಅಥವಾ ನೀನು ಗಮಿಸು ಗಾಯಿಸು ಎಲ್ಲಿ ಬೇಕಾದ್ರೂ ಇರು. ಹೇಗೆ? ಗಹನ ಗಹ್ವರವ. ಇಲ್ಲಿ ನಿಮಗೆ ಗಹ್ವರ ಅಂದರೆ ಅಲ್ಲಿ ಒಂದು ಗುಹೆ ಅಥವಾ ಈ ರೀತಿಯ ಅರ್ಥವನ್ನು ಮಾತ್ರ ಇದೆ. ಅದು ಭೂಮಿಗೆ ಸಂಬಂಧಪಟ್ಟಂಥ ಒಂದು ಅರ್ಥದಲ್ಲಿ ಅದು ವಿಶ್ರಮಿಸ್ತದೆ ಕುಮಾರವ್ಯಾಸನ ಸಂದರ್ಭದಲ್ಲಿ. ಆದರೆ ಅಡಿಗರಲ್ಲಿ ಹಾಗಲ್ಲ. ಅಲ್ಲಿ ಉಪಯೋಗವಾದಂಥ ಈ ಪದವೇ ಮನುಷ್ಯನ ಒಳ ಮನಸ್ಸು, ಮನುಷ್ಯನ ಆ ಮಗುವಿನ ಮನಸ್ಸಿನ ಒಳಗಿನ ಶಕ್ತಿ, ಅಲ್ಲಿ ಬೆಳಕು ಕಾಣಬೇಕಾದಂಥ ನೆಲೆ. ಯಾಕೆಂದರೆ ಸ್ವಯಂ ಪ್ರಭೆ ಅಂತ ಆ ಕವನದಲ್ಲಿ ಮತ್ತೆ ಬರುತ್ತೆ. ಅಂತಹ ಚಿತ್ರವನ್ನು ಹುಡುಕೋದ್ರಿಂದ ಗಹ್ವರ ಅಂತ ಹೇಳೋದು ಇವತ್ತು ಸೈಕಾಲಜಿಯಲ್ಲಿ, ಮನಃಶಾಸ್ತ್ರದಲ್ಲಿ ನಾವು ಯಾವುದನ್ನು ಒಂದು ಒಳ ಮನಸ್ಸಿನ ಒಳಗಿನ ಗುಹೆ ಅಂತ ಹೇಳ್ತೇವೋ ಅದನ್ನು ಕೂಡ ಧ್ವನಿಸಲಿಕ್ಕೆ ಅದು ಕಾರಣ ಆಗತ್ತೆ. ಈ ಅರ್ಥಾನುಸಾರಿ ಲಯವನ್ನು ಇನ್ನೊಂದಷ್ಟು ವಿವರವಾಗಿ ಹೇಳೋಕ್ಕೆ ನಾನು ಅರ್ಥವಾಗುವ ಹಾಗೆ ಬರೆಯಬೇಕು ಅಂತ ಹೇಳುವಂಥ ಒಂದು ಕವನದ ಕೆಲವು ಲೈನ್ಗಳನ್ನು ಓದೋಕ್ಕೆ ಇಷ್ಟಪಡ್ತೇನೆ ನೋಡಿ. ಅದು ಪ್ರಾರಂಭ ಆಗೋದು ಹೀಗೆ: ಅರ್ಥವಾಗುವ ಹಾಗೆ ಬರೆಯಬೇಕೆಂದ ಹಿರಿಯರು. ಕವನದ ಹೆಸರೇ
ಅರ್ಥವಾಗುವ ಹಾಗೆ ಬರೆಯಬೇಕು ಅಂತ. ಅರ್ಥವಾಗುವ ಹಾಗೆ ಬರೆಯಬೇಕೆಂದ ಹಿರಿಯರು ತಮಗೆ, ಅದರನ್ನೊಂದು ಕೊಮದ ಒಳಗಿಟ್ಟಿದ್ದಾರೆ, ವಿದಿನ್ ಇನ್ವರ್ಟೆಡ್ ಕೊಮಾಸಿನಲ್ಲಿ ಇಟ್ಟಿದ್ದಾರೆ, ತಮಗೆ ಎಂದು ಮಾತು ಸೇರಿಸಿದ್ದಕ್ಕೆ ಶಾಬಾಸ್ ಎನ್ನಲೇಬೇಕು. ಆದರೂ ಅರ್ಥ ಇರುವ ಹಾಗೆ ಎಂದಿದ್ದರೆ ಅರ್ಥಪೂರ್ಣವಾಗುತ್ತಿತ್ತು. ಅರ್ಥವಾಗುವುದು ಯಾರಿಗೆ? ಅರ್ಥ ಇದ್ರೆ ಅಲ್ವಾ ಅಲ್ಲಿ ಅರ್ಥ ಆಗೋದು. ಅರ್ಥ ಇಲ್ಲದಿದ್ದರೆ ಅರ್ಥ ಆಗಕ್ಕೆ ಸಾಧ್ಯ ಇದೆ. ಆದ್ದರಿಂದ ಅಡಿಗರು ನೋಡಿ, ಅರ್ಥಾನುಸಾರಿ ಲಯವನ್ನೇ ಹಿಡ್ಕೊಂಡು ಹೋದಂಥ ಅಡಿಗರನ್ನು ನಾವು ಅರ್ಥ ಆಗೋದಿಲ್ಲ ಅಂತ ಹೇಳ್ತೇವೆ. ಸಾರ್ಥಕವಾಗಿ ಬದುಕಿ ಬಂದವರು ಹೇಳಿದ ಹಿರಿಯರು ಯಾರು? ಸಾರ್ಥಕವಾಗಿ ಅಂದರೆ ಇಲ್ಲಿ ಸಾರ್ಥಕ ಅರ್ಥಕವಾಗಿ ಅರ್ಥವನ್ನೇ ಅವರು ಹೇಗೆ ಎಷ್ಟೆಲ್ಲ ಅರ್ಥದಲ್ಲಿ ಉಪಯೋಗಿಸ್ತಾರೆ ನೋಡಿ. ಬದುಕಿ ಬಂದವರು, ಸಾರ್ಥದ ಪಕ್ಕಕ್ಕೆ ಹತ್ತಿ ಬರುವ ಅನರ್ಥ ಅಪಾರ್ಥ ಲೆಕ್ಕಕ್ಕೆ ಹಿಡಿಯದಿದ್ದವರು. ಅವರು ಏನು ಅನರ್ಥ ಅಪಾರ್ಥಗಳನ್ನು ಗ್ರಹಿಸಿದವರಲ್ಲ, ಅದರ ಬಗ್ಗೆ ಅದನ್ನು ಹೇಗೆ ಎದುರಿಸಬೇಕು ಅಂತ ತಿಳಿದವರೇ ಅವರು. ಅಂಥ ಸಂದರ್ಭಗಳನ್ನು ಜೀವನದಲ್ಲಿ ಎದುರಿಸಿದವರೇ. ನೀವು ವ್ಯಕ್ತಿ ಮತ್ತು ಒಂದು ವ್ಯಕ್ತಿತ್ವ ಎರಡೂ ಒಟ್ಟೊಟ್ಟಿಗೆ ಕವನದಲ್ಲಿ ಹೋಗ್ತಾ ಇರುತ್ತೆ. ಹಿಂದಿನ ಸೊನ್ನೆ ಮುಂದೆ ಬರುವ ಭೀಕರ ಸೊನ್ನೆ ಹಿಡಿದು ರುದ್ರಾಕ್ಷಿ ಮಾಡಿ ಪೂರ್ಣಾಂಕ ಗುಣಿಸುತ್ತಾ ವಿಶಾಲ ರಾಜರಸ್ತೆಯ ಮೈಲಿ ಪರ್ಲಾಂಗು ಕಲ್ಲುಗಳ ಅಂಕಕ್ಕೆ ಕಾಣುತ್ತಾ ಬಂದವರು. ಡಾಮರು ಬಳಿದ ರಸ್ತೆ, ಸಾಲು ಮರ, ಅಲ್ಲಲ್ಲಿ ಬರುವ ಅರವಟ್ಟಿ ಅಶ್ವತ್ಥ ದೇವಾದಾರು ಕೃಷ್ಣಾಚಾರ್ಯ ನಾಮ ಸಂಕೀರ್ತನದ 100 ಕೊರಳಿನ ಜೊತೆ ಕೊರಳು ಸೇರಿಸಿ ಸೋಸಿ ಕುಡಿದವರು. ಅಂದರೆ ಹೇಳ್ತಾ ಇದ್ದದ್ರ ಜೊತೆ ತನ್ನ ಧ್ವನಿಯನ್ನು ಸೇರಿಸುವ ಕ್ರಮ ಒಂದು, ತನ್ನ ಅರ್ಥವನ್ನು ಸ್ಥಾಪಿಸುವ ಕ್ರಮ ಒಂದು. ಯಾಕಂದರೆ ಅವರಿಗೆ ಆಗಬೇಕಾದ್ದು ಕಾವ್ಯವು ಅದರ ವಿಚಾರ ಪ್ರಚೋದಕ ಶಕ್ತಿಯಲ್ಲಿದೆ ಅಂತ ಅಡಿಗರು ನಂಬಿದರು. ಅಡಿಗರು ಕಡೆಂಗೋಳು ಶಂಕರ ಭಟ್ರ ಬಗ್ಗೆ ಬರೆದಂಥ ಒಂದು ಲೇಖನದಲ್ಲಿ ಅದನ್ನು ಹೇಳ್ತಾರೆ, ಕಾವ್ಯವು ಅದರ ವಿಚಾರ ಪ್ರಚೋದಕ ಶಕ್ತಿಯಲ್ಲಿದೆ ಅಂತ. ಕಡೆಂಗೋಳು ಶಂಕರ ಭಟ್ರು ಮಾದ್ರಿಯ ಚಿತೆ ಅಂತ ಹೇಳುವ ಅವರ ಕವನದಲ್ಲಿ ನೀವು ನೋಡಿ, ಮಾದ್ರಿಯ ಚಿತೆಯನ್ನು ಒಂದು ಸಂಧಿಯ ಒಳಗೆ ಅದರಲ್ಲಿ ಒಂದು 6-7 ಭಾಮಿನಿಗಳಲ್ಲಿ ಕುಮಾರವ್ಯಾಸ ಮುಗಿಸ್ಬಿಡ್ತಾನೆ. ಅಲ್ಲಿಂದ ಹೆಚ್ಚು ಇಲ್ವೇ ಇಲ್ಲ, ಅಷ್ಟು ಬರೆಯುವ ಕುಮಾರವ್ಯಾಸನಿಗೆ. ಮಾದ್ರಿ ಮತ್ತು ಪಾಂಡು ಸಮಾಗಮ, ಪಾಂಡು ಮಾದ್ರಿಯರು ಸಾಯೋದು ಅಷ್ಟೇ, ಪಾಂಡು ಸಾಯೋದು ಅಷ್ಟರಲ್ಲಿ ಮುಗಿದೋಗುತ್ತೆ. ಅದರನ್ನೇ ಮಾದ್ರಿಯ ಚಿತೆ ಅಂತ ಕಡೆಂಗೋಳು ಶಂಕರ ಭಟ್ರು ಬಹಳ ವಿವರವಾಗಿ ಬರೆದು, ಅನುಭವವು ಸವಿಯಲ್ಲ ಅದರ ನೆನಪೇ ಸವಿಯು ಅಂತೇಳಿ ಎಲ್ಲ ಭಾವ ಅಂತ ಹೇಳ್ತಾ ಇದ್ದಾಗ, ಅದೇ ನವೋದಯದಲ್ಲಿ ಬರೀತಾ ಇದ್ದಂಥ ಕಡೆಂಗೋಡ್ಲಿ ಶಂಕರ ಭಟ್ರು ಅನುಭವ ಅಂತ ಹೇಳ್ದ ಮೊದಲ ಕವನ ಅದು ಕನ್ನಡದಲ್ಲಿ. ಆ ಕವನದ ಮೇಲೆ ಬಹು ಸುದೀರ್ಘವಾದಂಥ ಒಂದು ಲೇಖನವನ್ನು ಬರೆದಂಥ ಅಡಿಗರು ಈ ಮಾತನ್ನು ಹೇಳೋದು, ಕಾವ್ಯದ ಮಹತ್ವವು ಅದರ ವಿಚಾರ ಪ್ರಚೋದಕ ಶಕ್ತಿಯಲ್ಲಿದೆ ಅಂತ. ಈ ಅರ್ಥಾನುಸಾರಿ ಲಯ ಅಂತ ಹೇಳೋದು ಯಾವಾಗಲೂ ಕಾವ್ಯದಲ್ಲಿ ಈ ವಿಚಾರ ಪ್ರಚೋದಕ ಶಕ್ತಿಯನ್ನು ಪುಷ್ಟಿಗೊಳಿಸಲಿಕ್ಕಿರುವಂಥದ್ದು. ಯಾಕಂದರೆ ನಾವು ಶಬ್ದ ಮತ್ತು ಅರ್ಥ ಎರಡೂ ಪಾರ್ವತಿ ಪರಮೇಶ್ವರರ ಹಾಗೆ ಸೇರಿರಬೇಕು ಅಂತ ಕಾಳಿದಾಸನ ಮಾತು ಅಲ್ವಾ. ಆದರೆ ಕಾಲಕ್ಕೂ ಯಾವುದೋ ಒಂದು ಒತ್ತನ್ನು ಪಡೀತಾ ಇರುತ್ತೆ. ಅದು ಎರಡೂ ಪಾರ್ವತಿ ಪರಮೇಶ್ವರರ ಹಾಗೆ ಸೇರೋದು ಸೌಭಾಗ್ಯದ ಮಾತು. ಅದಕ್ಕೆ ಅದು ಭುವನದ ಭಾಗ್ಯದಿಂದಕ್ಕೂಮೆ ಅಷ್ಟೇ. ಅದಕ್ಕೊಂದು ಭುವನಕ್ಕೂ ಆ ಕಾಲದಲ್ಲಿ ಕಾವ್ಯವನ್ನು ಓದುವವರಿಗೂ ಒಂದು ಯೋಗ್ಯತೆ ಇರಬೇಕು. ಇಲ್ಲದಿದ್ದರೆ ಪ್ರತಿ ಸಲವೂ ಸ್ವಲ್ಪ ಶಬ್ದಕ್ಕೆ ಒತ್ತು ಜಾಸ್ತಿ ಇರುತ್ತೆ, ಇಲ್ಲ ಅರ್ಥಕ್ಕೆ ಒತ್ತು ಜಾಸ್ತಿ ಇರುತ್ತೆ. ಇದು ಎರಡು ಸೇರೋದು ಒಂದು ಆಸೆ ಕಾಳಿದಾಸನಾಗಿರೋರಲ್ಲಿ ಸೇರಿರ್ಬೋದು. ಇಲ್ಲಿ ಅಡಿಗರು ಸ್ಪಷ್ಟವಾಗಿ ಅರ್ಥಾನುಸಾರಿ ಲಯ ಅಂತಲೇ ಹೇಳಿದ್ದಾರೆ. ಸ್ವಲ್ಪ ಮುಂದುವರೆದು ಅವರು ಹೇಳ್ತಾ ಇರೋದು ಒಂದು ದಾರಿಯ ಚಿತ್ರವನ್ನು ಕೊಡ್ತಾರೆ. ಈಗ ಅರ್ಥಾನುಸಾರಿ ಲಯ ಅಂತ ಹೇಳೋದಕ್ಕೆ ನೋಡಿ, ಆಗ ನಾನು ಪ್ರಾರಂಭದಲ್ಲಿ ಹೇಳಿದ ಚಿತ್ರ ಯಾವುದು ಸಿನಿಮಾದ ಒಂದು ಉದಾಹರಣೆ ಕೊಟ್ಟೆ ಅಲ್ಲ, ಬೆಂಗಳೂರಿನಲ್ಲಿ ರೈಲು ಹತ್ತೋದು, ಮೈಸೂರಿನಲ್ಲಿ ಇಳಿಯೋದು. ಈಗ
ಅಡಿಗರು ಅರ್ಥ ಅಂತೇಳಿ ಒಂದು ಮಾರ್ಗ, ರಸ್ತೆಯ ಚಿತ್ರವನ್ನು ಕೊಡ್ತಾರೆ. ಇದೆರಡರ ನಡುವಿನ ಸಂಬಂಧ ಏನು ಅಂತ ಹೇಳೋದು ನಮ್ಮ ತಲೆಗೆ ಹೋಗದೇ ಇದ್ದರೆ ನಮಗೆ ಅಡಿಗರು ಅರ್ಥ ಆಗೋದಿಲ್ಲ. ಇದೆರಡರ ಸಂಬಂಧ ಏನು ಅಂದರೆ, ಇದು ಇಮೇಜ್, ಪ್ರತಿಮೆಯಲ್ಲಿ ಈ ಚಿತ್ರಗಳ ಮೂಲಕ ಕಟ್ಟುವ ಕಾಲ. ಇಲ್ಲಿ ನನ್ನ ಗೆಳೆಯ ವಿದ್ಯಾಶಂಕರ್ ಬಂದಿದ್ದಾರೆ, ಅವರು ಸಿನಿಮಾ ವಿಮರ್ಶಕರು. ಅವರು ಯಾವತ್ತೂ ಅವರ ಭಾಷಣಗಳಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ. ಅವರು ಕೂಡ ಅಡಿಗರ ಇಂದ ಬಹಳ ಪ್ರಭಾವಿತರಾದಂಥ ಒಬ್ಬ ವಿಮರ್ಶಕ. ಏನು ಅಂದರೆ, ಇವತ್ತಿನ ನಮ್ಮ ಕಾಲ ಕಣ್ಣಿನ ಕಾಲ ಅಂತ ಅವ್ರು ಹೇಳೋದು, ವಿದ್ಯಾಶಂಕರ್. ಏನು ಅಂದರೆ, ಚಿತ್ರ ಕಾಣ್ತಾ ಇರುತ್ತೆ. ಈ ಕೆಮರಾಗಳ ಆವಿಷ್ಕಾರ ಆದಮೇಲೆ ಈಗ ಟಿ ವಿ ಇಂಥವೆಲ್ಲ ಅದರ ಮುಂದುವರಿದ ರೂಪಗಳೇ ತಾನೆ, ಕೆಮರಾದ ಬೇರೆ ಬೇರೆ ಮುಂದುವರಿದ ರೂಪಗಳೇ ತಾನೆ ಸಿನಿಮಾಗಳೆಲ್ಲ. ಕಣ್ಣಿನಲ್ಲಿ ಕಾಣುವ ಚಿತ್ರಗಳನ್ನು, ಇಮೇಜ್ಗಳಂದರೆ ಆ ಚಿತ್ರಗಳನ್ನು ಗ್ರಹಿಸುವ ಕ್ರಮ ನಮ್ಮ ಮುಂದಿನ ಜನರೇಷನ್ ಹೋಗ್ತಾ ಹೋದಾಗ ಅವ್ರಿಗೆ ಹೆಚ್ಚೆಚ್ಚು ಅರ್ಥ ಆಗುತ್ತೆ, ನಮ್ಮಿಂದ ಹೆಚ್ಚು ಅವರಿಗೆ ಅರ್ಥ ಆಗುತ್ತೆ ಅಂತ. ಆ ಗ್ರಹಿಸುವ ಚಿತ್ರ ಸಾಹಿತ್ಯದಲ್ಲಿ ಬಂದ ಕೂಡಲೇ, ಆ ಚಿತ್ರವನ್ನು ಇಟ್ಟು ಹೇಳೋದು ಸಾಹಿತ್ಯದಲ್ಲಿ ಬಂದ ಕೂಡಲೇ ನಮಗೆ ಅದನ್ನು ಗ್ರಹಿಸುವ ಕ್ರಮಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಯಾಕಂದರೆ ವಿ ಆರ್ ನಾಟ್ ಟ್ರೈನ್ಡ್ ಇನ್ ದ್ಯಾಟ್. ಅಡಿಗರ ಜೊತೆಯೇ ಹೋಗಬೇಕಾಗುತ್ತೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಅರ್ಥ ಆಗೋದು ಹೇಗೆ ಅಂದರೆ, ನೀವು ಹೋದ ದಾರಿಯಲ್ಲೇ ಹೋಗಿ 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 ಅಭ್ಯಾಸ ಆದವರಿಗೆ ಹೊಸ ದಾರಿಯಲ್ಲಿ ಹೋಗುವಾಗ ಅದು ಅಭ್ಯಾಸ ಆಗೋದಿಲ್ಲ, ಅದು ಅರ್ಥ ಆಗದಾಗ ಅನಿಸುತ್ತೆ ಅಂತ. ಈ ದಾರಿಗೂ ಅರ್ಥಕ್ಕೂ ಸಂಬಂಧ ಏನಪ್ಪ ಅಂತ ನಮ್ಮ ತಲೆಗೆ ಹೋಗದೇ ಇದ್ದರೆ ಅರ್ಥ ಆಗೋದಿಲ್ಲ ಅಡಿಗ. ಅವರು ಸವೆದ ದಾರಿಯಲ್ಲೇ, ಹೋದ ದಾರಿಯಲ್ಲೇ ಹೋಗೋದನ್ನು ಬಿಟ್ಟು ಹೊಸ ದಾರಿಯನ್ನು ನಾನು ಕಡಿಯುವವನು. ಈ ಹೊಸ ದಾರಿಯನ್ನು ಕಡಿದು ಹೋದಾಗ ಆ ಹೊಸ ದಾರಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಅಲ್ಲಿ ಹೋಗೋದು ಅಂತ ಹೇಳೋದನ್ನು ತಿಳಿಲಿಕ್ಕೆ ಒಂದು ಶ್ರಮ ಬೇಕು. ಎಲ್ಲ ದಾರಿಗಳ ಅದಿಗೆ ಹೊಸದಾಗಿಯೇ ಅಂತ. ಆಮೇಲೆ ಅವರು ಇಡೀ ಆ ದಾರಿಗಳ ಒಂದು ಚಿತ್ರವನ್ನೇ ಹೇಳಿಬಿಡ್ತಾರೆ ನೋಡಿ. ಇಂಥವರು ಅರ್ಥವಾಗುವುದಾದರೂ ಹೇಗೆ, ಹಾಕಿಟ್ಟ ಹಳಿಗಳ ಮೇಲೆ ರೈಲು ಬಿಟ್ಟವರಿಗೆ. ಅಂದರೆ ಒಂದು ಹಳಿ ಹಾಕಿದ್ದಾರೆ, ಅದರ ಮೇಲೆ ಹೋಗ್ತಾ ಇರುವಂಥ ರೈಲು, ಅದರಲ್ಲಿ ನಿಮಗೇನು ಆ ದಾರಿಯಲ್ಲಿ ಹೋಗ್ತಾ ಇದ್ರೆ ಆಯ್ತು, ಅದು ಉರುಳುತ್ತಾ ಇರುತ್ತೆ, ಹೋಗುತ್ತೆ. ಅದರಲ್ಲಿ ಇವತ್ತಿನ ಏನು ನೀವೇನು ಮಾಡಬೇಕಾಗಿಲ್ಲ, ನಿಮ್ಮ ಸ್ವಂತಿಕೆ ಏನು ಬೇಕಾಗಿಲ್ಲ. ರೈಲು ಬಿಡುವುದು ಅಂತ ಹೇಳಿದ್ರೆ ಇನ್ನೊಂದು ಅರ್ಥವಿದೆ. ಸುಮ್ಮನೆ ಏನು ಅದು ನಿಮಗೆ ಅರ್ಥ ಆಗದೆ ಆ ಸೂಕ್ಷ್ಮವನ್ನು ಕೂಡ ಆ ದಾರಿಗೆ ಸೇರಿಸಿಬಿಡ್ತಾರೆ ಅಡಿಗರು. ನೋಡಿ ಅದು ಎಷ್ಟು ಸಂಕೀರ್ಣ ಆಗುತ್ತೆ ಅಂತ. ಅಂದರೆ ನೀವು ಅದರ ಜೊತೆ ಹೋಗಬೇಕಾಗತ್ತೆ, ಅಡಿಗರ ಜೊತೆ ಹೋಗಬೇಕಾಗತ್ತೆ. ಈಗ ಅಳುವ ಕಡಲಳು ತೇಲಿ ಬರುತ್ತಲಿದೆ ನಗೆ ಹಾಣಿ ದೋಣಿ ಅಂತ ಹೇಳಿದರೆ ನಿಮಗೆ ಕಡಲು, ದೋಣಿ ಮತ್ತು ಇದಕ್ಕೆ ಸುಲಭವಾಗಿ, ಯಾಕಂದರೆ ಅದು ರೈಲು ಹೋಗ್ತಾ ಇದ್ದಾಗ ಒಂದು ಗೊತ್ತಿರುವ ದಾರಿಯಲ್ಲಿ ಹೋದಂಗೆ, ಅದು ಹೊಸ ದಾರಿಯಲ್ಲ ಅದು. ಆ ಚಿತ್ರ ಕಡಲು, ನಗುವಿಂದೊಂದು ದೋಣಿ ಇರ್ತದ ಅಂತ ಕೇಳಿದ್ರೆ ಇದೆಯಾ ನಿಜಕ್ಕೂ ಒಂದು ದೋಣಿ ಇರುತ್ತಾ ನಗುವಿಂದು ಅಂತ? ಇಲ್ಲ, ನಗು ಇರೋದಷ್ಟೇ. ಆದರೆ ನಮಗೆ ಅದು ಅರ್ಥ ಆಗುತ್ತೆ, ಯಾಕಂದರೆ ಅದು ಎಷ್ಟೋ ಕಡಲು ಮತ್ತು, ಯಾಕಂದರೆ ಪಯಣ ಅಂತ ಹೇಳೋದು ಒಂದು ಆದಿಮ ಪ್ರತಿಮೆ. ಹುಟ್ಟು ಒಂದು ದಡ, ಸಾವು ಒಂದು ದಡ. ಹುಟ್ಟಿನಿಂದ ಸಾವಿನ ಕಡೆಗೆ ಚಲಿಸೋದು, ಒಂದು ನೀರಿನಲ್ಲಿಯೋ ಸಮುದ್ರದಲ್ಲಿಯೋ ಹೋಗೋದು. ಅಂಬಿಗ ನಾನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿ ಅಲ್ವಾ? ನಾವು ಈ ದೇಹ ಅಂತೇಳೋದು 9 ರಂಧ್ರಗಳಿರುವ ನಾವೇಪ್ಪ, ಈ ನದಿ ಜೀವನವೆಂಬ ನದಿಯಲ್ಲಿ ಇದನ್ನು ಸಾಗಿಸು ಮಹಾದೇವ್ರೆ ಅಂತ ಹೇಳಿದರೆ ನಮಗೆ ಹಡಗು, ನೀರು ಇದೆಲ್ಲ ಅರ್ಥ ಆಗುತ್ತೆ, ಯಾಕಂದರೆ ಅದೆಲ್ಲ ಗೊತ್ತಿರುವಂಥ ಚಿತ್ರಗಳು. ಇವರು ಈಗ ಹೇಳ್ತಾ ಇರುವ ಚಿತ್ರ ಇದೆಯಲ್ಲ, ಅರ್ಥಕ್ಕೆ ಮತ್ತೆ ದಾರಿಗೆ ಸಂಬಂಧ ಕಲ್ಪಿಸುವಂಥ ಚಿತ್ರ, ಅದು ನಮಗೆ ಹೊಸ್ತು, ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಅದನ್ನು ಅಡಿಗರು ಹೇಳ್ತಾ ಇರೋದು. ಆಮೇಲೆ ನಿಮ್ಮ ರಾಜರಸ್ತೆ ಹಿಡಿದರೆ ಮತ್ತೆ ಹೊರಟಲ್ಲಿಗೆ ಬಂದು ಮುಟ್ಟಬೇಕು. ಆ ಥರದ ಒಂದು ಚಿತ್ರವನ್ನು ಅವರು ಕೊಟ್ಟುಕೊಂಡು, ಈ ಪದ್ಯವನ್ನು ಸಮಯದ ಇದರಿಂದ ಇಡೀ ಪೂರ್ತಿ ಓದಕ್ಕೆ ಹೋಗೋದಿಲ್ಲ ನಾನು, ಬಟ್ ಮುಖ್ಯವಾದಂತಹ ಒಂದು ಅಂಶಕ್ಕೆ ಎಲ್ಲಿ ಬರ್ತಾ ಇದ್ದೇನೆ ಅಂದರೆ, ಸ್ಪಷ್ಟ ಬೆಳಕಲ್ಲಿ ನರ್ತಿಸ ಬಯಸುವವರು ಲಾಲಿತ್ಯದ ಕಡೆಗೆ ನಿಮ್ಮ ತುಯಿತ ತಾಂಡವಕ್ಕಂಜಿ ಅದ ಕರ್ತವೇ ಇಲ್ಲೆಂದು ರಾಮ ರಾಮ ಎಂದು ಆರಾಮಾಗಿ ಇದ್ದವರು. ನಿಮ್ಮ ಸಾಮಾನ್ಯ ನೃತ್ಯ ನೀವು ಮಾಡ್ತೀರಪ್ಪ, ಅದೊಂದು ತಾಂಡವ ನೃತ್ಯ ಅಂತಲೂ ಒಂದು ಇಲ್ವೋ? ನೀವು ಅದರನ್ನು ಗಮನಿಸದೇ ಇದ್ದರೆ, ನಾನು ಆಗ ಹೇಳಿದ ಬಹುತ್ವ ಒಂದೇ ಅಲ್ಲ,
ಭಾರತದಲ್ಲಿ ಬಹುತ್ವ. ಆದ್ದರಿಂದ ನೀವು ಸಾಮಾನ್ಯ ಲಾಲಿತ್ಯದ ನೃತ್ಯ ಇದ್ದ ಹಾಗೆ ತಾಂಡವ ನೃತ್ಯ ಇದೆ ಅಂತ ಹೇಳುವುದನ್ನು ಮರಿಬೇಡಿ ಅಂತ, ಅರ್ಥ ಆಗೋದಿಲ್ಲ ಅಂತ ಹೇಳುವಾಗ. ಅರ್ಥವಾಗುವ ಹಾಗೆ ಬರೆಯಿರಿ ಎಂದು. ಚೆನ್ನಾಗಿತ್ತು. ಸಮಗ್ರಾರ್ಥಪೂರ್ಣವಾಗಿ ಎಂದಿದ್ದರೆ. ಎರಡನೇ ನೆಲೆ ನೋಡಿ, ಪ್ರಾರಂಭದಲ್ಲಿ ಇರುವ ಹಾಗೆ ಅಂತ ಹೇಳ್ತಾರೆ, ಅರ್ಥ ಇರುವ ಹಾಗೆ ಅಂತ. ಎರಡನೇ ನೆಲೆಯಲ್ಲಿ ಏನು ಹೇಳ್ತಾರೆ, ಪದ್ಯ ಬೆಳ್ಕೊಂಡು ಬಂದ ಹಾಗೆ ಸಮಗ್ರಾರ್ಥ ಇರುವ ಹಾಗೆ, ಸಮಗ್ರಾರ್ಥ ಪೂರ್ಣವಾಗಿ ಎಂದಿದ್ದರೆ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅರ್ಥದ ಜೊತೆ ಒಂದು ಸಮಗ್ರ ಅಂತ ಹೇಳುವುದು ಒಂದು ಸೇರಿಕೊಂಡಿದೆ. ಬರೇ ಅರ್ಥ ಅಲ್ಲ, ಸಮಗ್ರ ಅರ್ಥ. ಮೊದಲು 1 ಮತ್ತೆ 1, ಅದರ ನಡುವೆ ಒಂದು ರುದ್ರಾಕ್ಷಿ ಮಾಡಿ ಜಪ ಮಾಡ್ಕೊಂಡಿದ್ರೆ ಅಷ್ಟೇ ಆಗೋದಿಲ್ಲ, ಸಾಕಾಗೋದಿಲ್ಲ. ನೀವು ಇನ್ನೂ ಹೆಚ್ಚು ವಿಚಾರ ಪ್ರಚೋದಕವಾಗಿ ತಿಳಿಯುವಂಥ ಕ್ರಮಕ್ಕೆ ಇಳಿಬೇಕು ಅಂತ. ಯಾಕೆಂದರೆ ನೀವು ಮತ್ತೆ ಭಾವನೆಯಲ್ಲೇ ಇದ್ದರೆ ಇವತ್ತನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ವಿಚಾರ ಸಾಕಾಗೋದಿಲ್ಲ. ಭಾವನೆಯಿಂದ ನೀವು ವಿಚಾರಕ್ಕೆ, ನಿಮ್ಮ ಬುದ್ಧಿಶಕ್ತಿಗೆ ಹೆಚ್ಚಿನ ಕೆಲಸ ಕೊಡುವಂಥ ಒಂದು ಶ್ರಮವನ್ನು ಹಾಕಬೇಕು ಅಂತ. ಆಮೇಲಿನ ಹಂತದಲ್ಲಿ ಒಂದು ಕೊಡುವಂಥ ಚಿತ್ರ ನೋಡಿ. ಮನಸ್ಸಿಗೆ ಚುಚ್ಚಿ ಬುದ್ಧಿಯನ್ನುದ್ಬುದ್ಧಗೊಳಿಸಿ ಬಿರುಗಾಳಿ ಸಿಡಿಲು ಮಳೆ ಧಾರೆಯ ಹಾಗೆ ಸುರಿದು ಒಳನೆಲಕ್ಕೆ ತಂಪೆರೆದು ಹೊಸ ಬೆಳೆ ತರುವ ಕರಾಮತ್ತು ಅರ್ಥವಾಗುವುದಿಲ್ಲ. ಈಗ ದಾರಿಯಿಂದ ಮಳೆಗೆ ಹೋಗುತ್ತೆ. ಸಂಪೂರ್ಣ ಅರ್ಥ ಅಂತ ಬಂದ ಕೂಡಲೇ, ಸಮಗ್ರಾರ್ಥ ಅಂತ ಬಂದ ಕೂಡಲೇ ಚಿತ್ರ ಬದಲಾಯಿತು. ಹೊಸ ಚಿತ್ರದಲ್ಲಿ ಏನಿರುತ್ತೆ ಅಂತ ಹೇಳಿದರೆ, ಒಂದು ಸಮಗ್ರವಾದಂತಹ ಒಂದು ಮಳೆ, ಬೆಳೆ, ಆಕಾಶ, ಭೂಮಿಗೆ ಬೀಳುವ ಮಳೆ ನೆಲದ ಒಳಗೆ ಹೋಗಿ ಒಂದು ಬೆಳೆ ಬರೋದು. ಈ ಒಂದು ಆವರ್ತನದ ಸಮಗ್ರ ಚಿತ್ರಣವನ್ನು ಅಡಿಗರು ಕೊಡ್ತಾರೆ. ಇಡೀ ಜೀವದ ಚಿತ್ರಣವನ್ನು ಕೊಡ್ತಾರೆ, ಬರೇ ಒಂದಲ್ಲ. ಇದು ಅಡಿಗರು ಮಾಡುವಂಥ ಕೆಲಸ. ನೋಡಿ, ನಮಗಿದು ಕಾವ್ಯದಲ್ಲಿ ಹೊಸ್ತು ಅಂತ ಅರ್ಥ ಆಗೋದಿಲ್ಲ ಅಂತ ಸುಲಭ ಅಂತ ತಿಳ್ಕೊಳ್ತೇವೆ. ಆದರೆ ನಮ್ಮ ಟೆಕ್ನಾಲಜಿಯಲ್ಲಿ ನಮಗೆ ಅರ್ಥ ಆಗುತ್ತಾ? ಈಗ ನಮ್ಮ ಸೆಲ್ ಫೋನುಗಳು, ನಮ್ಮ ಕಂಪ್ಯೂಟರ್ಗಳು, ನಮಗೆ ಎಷ್ಟೋ ಸಲ ಗೊತ್ತಾಗೋದಿಲ್ಲ. ಅಲ್ಲಿ 6ನೇ ಕ್ಲಾಸ್ನ ಮಗು ನಮ್ಮಿಂದ ಚೆನ್ನಾಗಿ ಅದನ್ನು ಹ್ಯಾಂಡಲ್ ಮಾಡ್ತೇವೆ. ಅದಕ್ಕೆ ಹೇಗೆ ಅರ್ಥ ಆಗುತ್ತೆ? ಬದಲಾಗಿದೆ, ಅದನ್ನು ನಾವು ಒಪ್ಕೊಳ್ತೇವೆ. ಕಾವ್ಯದಲ್ಲಿ ಬದಲಾದರೆ ಒಪ್ಕೊಳ್ಳೋದಿಲ್ಲ ಅಷ್ಟು ಸುಲಭ. ಅರ್ಥ ಆಗೋದಿಲ್ಲಪ್ಪ. ಎಂಥದ್ದು ಅರ್ಥ ಆಗೋದು? ಅರ್ಥ ಆಗಲಿಕ್ಕೆ ನಾವು ಹಾಕಿದ್ದೇವ ಶ್ರಮ ಹಾಕಿದ್ರಲ್ವ ಅರ್ಥ ಆಗೋದು. ಇಲ್ಲದಿದ್ದರೆ ಯಾವುದಾದ್ರೂ ಅಷ್ಟು ಸುಲಭದಲ್ಲಿ ಅರ್ಥ ಆಗುವಂಥ ಪ್ರಶ್ನೆಯೇ ಇಲ್ಲ. ಹೊಸ ಬೆಳೆ ತರುವ ಕರಾಮತ್ತು ಅರ್ಥ ಆಗೋದು ಅಂದರೆ ಒಂದು ಸಮಗ್ರವಾದಂಥ ಚಿತ್ರ ಒಂದು ಸಮಗ್ರಾರ್ಥಪೂರ್ಣದ ನೆಲೆಯಲ್ಲಿ ಬೆಳೀತದೆ. ಆಮೇಲೆ ಕೊನೆಗೆ ಆ ಕವನ ಹೇಗೆ ಕೊನೆ ಆಗುತ್ತೆ ಅಂದರೆ, ಚಿತ್ರ ಅರ್ಥವಾದದ್ದು ಬುದ್ಧನಿಗೆ. ಯಾವುದು ಅಲ್ಲೇ ಇತ್ತು ಆ ಚಿತ್ರಗಳೆಲ್ಲ. ಯಾವುದು? ಮುದುಕ, ರೋಗಿ, ಮೃತ. ಒಬ್ಬ ಸತ್ತ ಮನುಷ್ಯ, ಒಬ್ಬ ರೋಗಿ, ಒಬ್ಬ ಮುದುಕ. ಈ ಮೂವರ ಎಷ್ಟೋ ಜನ ಇದ್ದರು ಅಲ್ಲಿ, ಮೊದಲಿಂದಲೂ ಇದ್ದರು ಹಾಗೆ. ಎಷ್ಟೋ ಮುದುಕರಿದ್ದರು, ಎಷ್ಟೋ ಜನ ಸತ್ತಿದ್ರು, ಎಷ್ಟೋ ಜನ ರೋಗಿಗಳಿದ್ರು. ಆದರೆ ಈ 3 ಚಿತ್ರವನ್ನು ಒಟ್ಟಿಗೆ ತಂದು ಅದರ ಅರ್ಥ ಏನು ಅಂತ ಗೊತ್ತಾದ್ದು ಬುದ್ಧನಿಗೆ. ಅಷ್ಟರವರೆಗೆ ಇರಲಿಲ್ವ ಚಿತ್ರ? ಇತ್ತು, ಆಮೇಲೂ ಇದೆ. ಬುದ್ಧನಿಗೆ ಅದು ಗೊತ್ತಾಯ್ತು ಅಷ್ಟೇ. ಅದು ಗೊತ್ತಾಗುವ ಒಂದು ಮನಸ್ಸಿರಬೇಕು. ಚಿತ್ರ ಅರ್ಥವಾದದ್ದು ಬುದ್ಧನಿಗೆ. ಸೂರ್ಯೋದಯ, ಸೂರ್ಯಾಸ್ತ, ತಂಗಾಳಿ, ತೆವಳಿ ಸಾಗುವ ಕೊಳ, ಬೀದಿ ಬದಿಯಲ್ಲಿ ನಿಂತು ಬೇಡುವ ಶತಕ್ಷತ ಕುಂಟ, ಲಕ್ಷ ಕಣ್ಣುಗಳಿಂದ ಇತ್ಯಾದಿ. ಆಮೇಲೆ ನೋಡಿ, ಅವರೊಂದು ಚಿತ್ರವನ್ನು ಬಹಳ ಸೂಕ್ಷ್ಮವಾಗಿ, ಇದು ಅಡಿಗರ ಸೂಕ್ಷ್ಮತೆಗೆ, ತೆಂಕಣ ಗಾಳಿಯಾಟ ಅಂತ ಪಂಜೆ ಮಂಗೇಶ್ವರಾಯರದ್ದು ಒಂದು ಪದ್ಯ ಇದೆ. ಬಂತೈ ಅಂತ ಅದು ಬರುತ್ತೆ. ಅದು ಯಾವುದು? ಹೊರಗಡೆ ದಡಕ್ಕೆ ಅಪ್ಪಳಿಸುವಂಥ ಒಂದು ಚಿತ್ರವನ್ನು ಕೊಡ್ತಾರೆ. ತೆಂಕಣ ಗಾಳಿ ಆಟದ ಒಂದು ಚಿತ್ರ. ಇಲ್ಲಿ ನೋಡಿ, ತೆಂಕಣ ಗಾಳಿ ಆಟವನ್ನೇ, ಅದು ಕನ್ನಡದ ನವೋದಯದ ಪ್ರಾರಂಭದ ಪದ್ಯಗಳಲ್ಲಿ ಒಂದು, ಪಂಜೆ ಮಂಗೇಶ್ವರಾಯರ ಪದ್ಯ. ಇವರು ಅದಕ್ಕೆ ಬೇರೆ ಒಂದು ಇರ್ತದೆ ನೋಡಿ. ಇಲ್ಲಿ ಇಷ್ಟರವರೆಗೆ ನೆಲದ ಬಗ್ಗೆ ಹೀಗೆ ಹೇಳ್ತಾ ಹೋದ್ರಲ್ಲ, ಅಡಿಗರು ತರುವ ಹೊಸ ಚಿತ್ರ ನೋಡಿ. ಆ ಹೊಸ ಚಿತ್ರ ಉದ್ದೇಶಪೂರ್ವಕವಾಗಿ ತೆಂಕಣ ಗಾಳಿ ಆಟ ಪದ್ಯಕ್ಕಿಂತ ಬೇರೆ ಆಗಿದೆ. ಏನಿದೆ ಅಲ್ಲಿ? ತೆರೆದು ನೆಲ ಮೃದಂಗವ ಮಾಡಿ, ತೆರೆಯನ್ನು ತೆರೆದು ನೆಲ ಮೃದಂಗವ ಮಾಡಿ ದಿಂಕಿಡುವ ತೆಂಕಣ ಗಾಳಿ. ಇಡೀ
ತೆಂಕಣ ಗಾಳಿಯನ್ನು, ತೆರೆಯನ್ನು ಒಂದು ನೆಲಕ್ಕೆ ಬಡಿಯುವ ಒಂದು ಮೃದಂಗದ ಲಾಲಿತ್ಯಕ್ಕೆ ತಂದು ಬಿಡ್ತಾರೆ ಅವರು. ಯಾವ ಚಿತ್ರದಲ್ಲಿ ತಪ್ಪ ಸಮುದ್ರದ ಅಲೆಯನ್ನು ಒಂದು ಮೃದಂಗಕ್ಕೆ ತರುವಂಥ ಒಂದು ಚಿತ್ರ. ನಮ್ಮಲ್ಲಿ ಗುಣಾರ್ಣವ ಅಂತ ಪಂಪ ಹೇಳಿದ್ದಾನೆ, ಗುಣದ ಸಮುದ್ರ. ಪರ್ಣಾರ್ಣವ ಅಂತ ಕುವೆಂಪು ಹೇಳಿದ್ದಾರೆ. ಯಾವುದನ್ನು? ಮಲೆನಾಡಿನ ಇದನ್ನು ನೋಡಿ, ಪರ್ಣಗಳ ಎಲೆಗಳ ಸಮುದ್ರ. ಅರ್ಣವದ ಘೋಷಕ್ಕೆ ಗೋಕರ್ಣ ಬೇಕು ಅಂತ ಬೇಂದ್ರೆ ಹೇಳಿದರು. ಅರ್ಣವವನ್ನು, ಸಮುದ್ರವನ್ನು ಹೀಗೆ ನೆಲವನ್ನು ಒಂದು ಮೃದಂಗ ಮಾಡಿ ಅದಕ್ಕೆ ಬಾರಿಸುವ ಅಲೆಗಳನ್ನು, ಒಂದು ಮೃದಂಗವನ್ನು ಬಾರಿಸುವ ಚಿತ್ರವನ್ನು ಕೊಟ್ಟಂಥ ಒಂದು ಚಿತ್ರವನ್ನು ನನಗೆ ಹೇಳಿ. ಇಟ್ಟಿದ್ದಾರೆ ಅಡಿಗರು. ಎಲ್ಲಿಂದ? ಭೂಮಿ, ಸಮುದ್ರ, ಗಾಳಿ ಇವುಗಳನ್ನು ಇಟ್ಟುಕೊಂಡು ಒಂದು ಮೃದಂಗದ ಚಿತ್ರವನ್ನು ತರ್ತಾರೆ. ಆ ಮೃದಂಗದ ಚಿತ್ರ ಎಲ್ಲಿಗೆ ರಿಲೇಟ್ ಆಗುತ್ತೆ? ಮೊದಲು ಲಾಲಿತ್ಯದ ನೃತ್ಯ. ಆ ಲಾಲಿತ್ಯದ ನೃತ್ಯ ನಿಮಗೆ ಅರ್ಥ ಆಗುತ್ತೆ, ತಾಂಡವ ನೃತ್ಯ ಅರ್ಥ ಆಗೋದಿಲ್ಲ. ಇಲ್ಲಿ ಭೂಮಿಯೇ ಒಂದು ಮೃದಂಗ ಬಾರಿಸ್ತಾ ಇದೆ. ನಿಮಗೆ ಸಮಗ್ರಾರ್ಥ, ಪೂರ್ಣಾರ್ಥ ಅಂತ ನೀವು ಹೇಳ್ತೀರಲ್ಲಪ್ಪ, ಅರ್ಥ ನೋಡಿ ಇಲ್ಲಿ ನನಗೆ ಹೀಗೆ ಕಾಣ್ತಾ ಇದೆ. ಸಮುದ್ರವೇ ಒಂದು ಮೃದಂಗ ಬಾರಿಸಿದಂಗೆ ಕಾಣ್ತಾ ಇದೆ. ಏನು ಹೇಳ್ತೀರಿ ಇದಕ್ಕೆ ನೀವೀಗ? ಇದು ಅಡಿಗರು ಸೂಕ್ಷ್ಮವಾಗಿ ಆದರೆ ದಬಾಯಿಸಿಕೊಂಡು ಹೇಳ್ತಾರೆ ಕೆಲವು ಸಲ ಅಡಿಗರು. ಅದನ್ನು ಗ್ರಹಿಸುವ ಮನಸ್ಸು ನಮಗೆ ಅಲ್ಲಿ ಜೊತೆಯಲ್ಲಿ ಇರಬೇಕು ಅಷ್ಟೇ. ನಕ್ಷತ್ರ ತೆರೆದು ನೆಲ ಮೃದಂಗವ ಮಾಡಿ ದಿಂಕಿಡುವ ತೆಂಕಣ ಗಾಳಿ, ಈ ಎಲ್ಲಕ್ಕೂ ಅರ್ಥ ಏನು ಹೇಳಿ? ಅರ್ಥ 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 ಅಂತ ಹೇಳ್ತಿರಲ್ಲ, ಈ ಎಲ್ಲಕ್ಕೂ ಅರ್ಥ ಏನು ಹೇಳಿ? ಅರ್ಥ ಏನಿದೆ ಹೇಳಿ? ಕಾಣದೊಂದು ಕೈ ಕಿತ್ತು ಬಿಸುಡುವ ತೊಟ್ಟ ಬಟ್ಟೆಗಳ ಒಳಕಟ್ಟುಗಳ ಬಿಚ್ಚಿಕೊಳ್ಳದೆ. ಅಂದರೆ ಅಡಿಗರ ಭೂಮಿಗೀತದಲ್ಲಿ ಅಲ್ಲೊಂದು ಬರುತ್ತೆ, ಬತ್ತಲಾಗದೆ ಬಯಲು ಸಿಕ್ಕದಿಲ್ಲ ಅಂತ. ನಮ್ಮಲ್ಲಿ ಬಯಲು ಅಂತ ಹೇಳೋದು ವಚನಕಾರರಿಂದ ಬಂದಿರುವಂಥ ಒಂದು ಚಿತ್ರ. ಇಲ್ಲಿ ಬಟ್ಟೆಗಳ ಒಳಕಟ್ಟುಗಳ ಬಿಚ್ಚಿಕೊಳ್ಳದೆ, ನಿಟ್ಟಿನಲ್ಲೂ ಬೆಂಕಿ ಹೊತ್ತಿಕೊಳ್ಳದೆ. ಹಾಗೆ ಅದು ಕಾದು ಅರ್ಥವೇ ಇಲ್ಲ ಅಥವಾ ಎಲ್ಲವೂ ಅರ್ಥ. ಒಂದ ಅರ್ಥವೇ ಇಲ್ಲ ಅಥವಾ ಎಲ್ಲವೂ ಅರ್ಥ. ಹೀಗೆ ಒಂದು ಸಮಗ್ರಾರ್ಥಕ್ಕೆ, ಬರೀ ಕಾಣುವ ಒಂದು ಕಣ್ಣಿನ ಅರ್ಥಕ್ಕಲ್ಲ, ಒಂದು ಇಡೀ ಅಡಿಗರು ಚಿತ್ರವನ್ನು ಹೇಗೆ ಕೊಡ್ತಾರೆ ನೋಡಿ. ಅಲ್ಲಿಂದ ಒಂದು ದಾರಿ, ಅರ್ಥದಿಂದ ಹೊರಟು, ಅರ್ಥ ಇರುವ ಹಾಗೆ ಅಂತೇಳಿ ಹೊರಟು, ಅದರೊಂದೊಂದು ದಾರಿಯಿಂದ ಹೊರಟು, ರೈಲಿನ ಚಿತ್ರದಿಂದ ತಂದು ಬಂದಲ್ಲಿಗೆ ಸುತ್ತುವಂಥ ಒಂದು ಚಿತ್ರದಿಂದ ಹುಟ್ಟು ಸಾವಿನ ಸುತ್ತು, ಮಳೆ ಮತ್ತು ಬೆಳೆಯ ಸುತ್ತು, ಸಮುದ್ರ ಮತ್ತು ಗಾಳಿಯ ಸುತ್ತು, ಇಡೀ ಭೂಮಿಯ ಮೂಲಕ ಒಂದು ಅರ್ಥದ, ಸಮಗ್ರಾರ್ಥದ ನೆಲೆಗಳು ಹೇಗೆ ಕವನದ ಒಳಗೆ ವಿಸ್ತರಿಸ್ತಾ ಹೋಗ್ತವೆ ಅಂತ ಹೇಳುವಂಥದ್ದನ್ನು ಅಡಿಗರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನೊಂದು ಪದ್ಯವನ್ನು ಓದೋದಕ್ಕೆ ಸಮಯ ಇಲ್ಲ, ನಾನು ಅದನ್ನು ಓದೋಕ್ಕೆ ಹೋಗ್ತಾ ಇಲ್ಲ. ಬಟ್ ಅವರು ಅಕ್ಷರಾಕ್ಷರವನ್ನು, ಕಳೆಯುವುದನ್ನು ಮತ್ತು ಉಳಿಯುವುದನ್ನು ಕೂಡ ಅಡಿಗರು ಹಾಗೆ ಗಮನಿಸುವ ಕ್ರಮವನ್ನು ಕೂಡ ನಾವು ತಿಳ್ಕೊಳ್ಬೇಕು. ಇದು ಇವತ್ತು ಕೊನೆಯದಾಗಿ ನಾನು ಹೇಳಬೇಕಾದಂಥ ಮಾತೇನಂದರೆ, ಇದು ನನಗೆ ಭಾಳ ಯಾವಾಗಲೂ ಅನಿಸುವಂಥದ್ದು. ಒಂದು ಕವನವನ್ನು ಇವತ್ತು ನಾವು ಯಾಕೆ ಓದ್ತೇವೆ? ಅಡಿಗರು ಇಲ್ಲ. ಅಡಿಗರ ಬಗ್ಗೆ ಎರಡು ಮುಖ್ಯವಾದಂಥ ಒಂದು ಪುಸ್ತಕಗಳು ಬಂದಿದೆ. ಒಂದು ಪ್ರತಿಮಾ ಲೋಕ ಅಂತ, ಇದನ್ನು ನಾನು ನಿಮಗೆ ನೋಡದೇ ಇದ್ದರೆ ಅದನ್ನು ತೋರಿಸಬೇಕು. ಇದನ್ನು ಅಂಕಿತದವರು ಮಾಡಿದ್ದಾರೆ. ಈ ಪುಸ್ತಕವನ್ನು ನಾನು ಎಡಿಟ್ ಮಾಡುವಾಗ ನನಗೆ ಕಂಡದ್ದೇನು ಅಂದರೆ, ಪ್ರತಿ 2 ತಿಂಗಳಿಗೊಂದು ಸರಾಸರಿ, ನಾನು ಇದರಲ್ಲಿ ಸಂಖ್ಯೆಯನ್ನು ಕೊಟ್ಟಿದ್ದೇನೆ, 10 ವರ್ಷದಲ್ಲಿ 120 ತಿಂಗಳಲ್ಲಿ 67 ಲೇಖನಗಳು ನನಗೆ ನನ್ನ ಮನೆಯಲ್ಲಿದ್ದ ಮ್ಯಾಗಝಿನ್ಸು, ಅಂದರೆ ಸಾಹಿತ್ಯ ಪತ್ರಿಕೆಗಳು, HS ರಾಘವೇಂದ್ರ ರಾಯರ ಹತ್ರ ಇದ್ದದ್ದು, ಮತ್ತು ವಿದ್ಯಾಶಂಕರು, ಸತ್ಯನಾರಾಯಣ ಮತ್ತು ರಘುನಾಥ್, ಹೀಗೆ ನನ್ನ ಹತ್ತಿರದ ಒಂದು 4-5 ಜನ ಸ್ನೇಹಿತರ ಹತ್ರ ಇದ್ದ ಮ್ಯಾಗಝಿನ್ಗಳಲ್ಲಿ ನನಗೆ 67 ಲೇಖನಗಳು ಅಡಿಗರ ಬಗ್ಗೆ 1997ರಿಂದ 2007ಕ್ಕೆ ಸಿಕ್ಕಿತು. ಈ ಪುಸ್ತಕವನ್ನು ಎಡಿಟ್ ಮಾಡಿದ್ದು 2007ರಲ್ಲಿ. ಅಂದರೆ
ದಯವಿಟ್ಟು ಯೋಚನೆ ಮಾಡಿ, ಅಡಿಗರು ಇವತ್ತಿಲ್ಲ. ಅಡಿಗರನ್ನು ಹೊಗಳಿದರೆ ಪ್ರಶಸ್ತಿ ಸಿಕ್ಕುವುದಿಲ್ಲ. ಅಡಿಗರನ್ನು ಬೈದರೆ ಲಾಭ ಇರ್ಬೋದಷ್ಟೇ ಹೊರತು ಹೊಗಳಿದರೆ ಲಾಭ ಇಲ್ಲ. ಆಯ್ತಲ್ಲ? ಅಡಿಗರಿಂದ ಏನೂ ಸಿಕ್ಕೋದಿಲ್ಲ ನಿಮಗೆ. ಬೇಕಾದರೆ ವಿರೋಧಿಗಳು ಸಿಗ್ತಾರೆ. ಆದರೂ 2 ತಿಂಗಳಿಗೆ ಒಂದರಂತೆ ಕನ್ನಡ ಸಾಹಿತ್ಯದ ಗಂಭೀರ ವಿಮರ್ಶಕರು, ಚಿಂತಕರು, ಪತ್ರಿಕೆಗಳು ಅಡಿಗರ ಮೇಲೆ ಇನ್ನೂ ಗಂಭೀರವಾದಂಥ ಲೇಖನಗಳನ್ನು ಕನಿಷ್ಠ ಸರಾಸರಿ ಪ್ರತಿ 2 ತಿಂಗಳಿಗೆ ಒಂದು ಬರ್ತಾ ಇದೆ. ಯಾಕೆ? ಬೇಂದ್ರೆ ಮೇಲೆ ಬರ್ತಾ ಇದೆ, ಕುವೆಂಪು ಮೇಲೆ ಬರ್ತಾ ಇದೆ, ಮಾಸ್ತಿ ಮೇಲೆ ಬರ್ತಾ ಇದೆ ಅದೇ ಥರದ್ದು. ಯಾಕೆ ಅಂದರೆ ಇವರೆಲ್ಲ ಬಹಳ ಮುಖ್ಯವಾದ ಲೇಖಕ. ನೀವು ಹೇಳಿ ಬಿಡಿ, ಅರ್ಥ ಆಗಲಿ ಆಗದಿರಲಿ, ಅಡಿಗರು ಎಷ್ಟರವರೆಗೆ ನೀವು ಕಲಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ ಇರುತ್ತೋ, ಎಷ್ಟರವರೆಗೆ ಉಳ್ಳವರು ದೇವಾಲಯವ ಮಾಡುವರು ಅಂತೇಳುವ ವಚನ ಕನ್ನಡದಲ್ಲಿ ಇರುತ್ತೋ, ಅಲ್ಲಿಯವರೆಗೆ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನನ್ನನ್ನು ಇರುತ್ತೆ. ರಾಮಸ್ವಾಮಿಯವರು ಡ್ಯೂರೇಬಿಲಿಟಿ ಅಂತ ಹೇಳುವ ಪದವನ್ನು ಉಪಯೋಗಿಸಿದರು. ಅಂದರೆ ಅವರು ಉಪಯೋಗಿಸಿದ ಅರ್ಥ ಏನು ಅಂದರೆ ಸಾರ್ವಕಾಲಿಕ ಅಂತ. ಈ ಅಡಿಗರಂಥ ಕವಿಗಳು ಎಲ್ಲ ಕಾಲಕ್ಕೂ ಇರುವಂಥ ಕವಿಗಳು. ಆದ್ದರಿಂದ ಇವತ್ತು ಅಡಿಗರ ಈ ಚಿಂತನೆ ಈ ಜಾಗತೀಕರಣದ ಸಂದರ್ಭದಲ್ಲಿ ಏನಾಗ್ತಿದೆ ಅಂತ ಹೇಳೋದನ್ನು ಹೇಳಿ ನನ್ನ 2 ನಿಮಿಷ ತಗೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನೋಡಿ, ಜಾಗತೀಕರಣ ಏನು ಮಾಡ್ತಾ ಇದೆ ಅಂದರೆ ನಮ್ಮ ಇಡೀ ಚಿಂತನೆಯನ್ನು ವ್ಯಾಪಾರೀಕರಣ ಮಾಡ್ತಾ ಇದೆ. ವ್ಯಾಪಾರ ಇಲ್ಲದ್ದಕ್ಕೆ ಅರ್ಥ ಇಲ್ಲ, ದುಡ್ಡು ತಾರದ್ದಕ್ಕೆ ಅರ್ಥ ಇಲ್ಲ. ಜಗತ್ತು ಅಂದರೆ ಏನು? ಮಾರುಕಟ್ಟೆ. ಮಾರ್ಕೆಟ್ಟಿನಲ್ಲಿ ಮಾರಲಿಕ್ಕೆ ಏನು ಬೇಕೋ ಅದು ಮುಖ್ಯ. ನಿಮ್ಮ ಸಂಸ್ಕೃತಿ, ನಿಮ್ಮ ಆಚಾರ ವಿಚಾರಗಳು, ನಿಮ್ಮ ರುಚಿ, ಅಭಿರುಚಿ ಎಲ್ಲವೂ ಯಾವುದನ್ನು ಮಾರಲಿಕ್ಕೆ ಅನುಕೂಲವಾಗುವ ಹಾಗೆ ಇರಬೇಕು. ಇದು ಜಾಗತೀಕರಣದ ಒಂದು ಮುಖ್ಯ ತತ್ವಗಳಲ್ಲಿ ಒಂದು. ಅಂದರೆ ಇಡೀ ಗ್ಲೋಬಲ್ ಮಾರ್ಕೆಟ್ ಅಂತ. ಗ್ಲೋಬಲ್ ವಿಲೇಜ್ ಅಂದರೆ ಏನು? ಗ್ಲೋಬಲ್ ಮಾರ್ಕೆಟ್. ಒಂದೇ ಸ್ಟ್ಯಾಂಡರ್ಡ್. ಈಗ ಒಂದು ಸ್ಟ್ಯಾಂಡರ್ಡ್ನ ಚಿಪ್ಪು ಅಮೇರಿಕಾದಲ್ಲೂ ಅದೇ ಕಂಪ್ಯೂಟರ್, ಇಂಡಿಯಾದಲ್ಲೂ ಅದೇ ಕಂಪ್ಯೂಟರ್ ಇರುವ ಹಾಗೆ ಎಲ್ಲವೂ ಒಂದೇ ಸ್ಟ್ಯಾಂಡರ್ಡ್ನಲ್ಲಿರಬೇಕು, ಒಂದೇ ಮಾರಾಟದಲ್ಲಿರಬೇಕು. ಅಡಿಗರಂಥವ್ರು ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಚರಿತ್ರೆಯನ್ನು ನೋಡೋದರಲ್ಲಿ, ನಮ್ಮ ಮಾತುಗಳನ್ನು ನೋಡೋದರಲ್ಲಿ, ನಮ್ಮ ರಿಸರೆಕ್ಷನ್ನಲ್ಲಿ, ಅಂದರೆ ಅಡಿಗರು ಪುರಾಣವನ್ನು ಹಾಗೇ ತಂದು ನಮ್ಮಲ್ಲಿ ಇಡೋದಿಲ್ಲ. ಯಾಕೆಂದರೆ ನೋಡಿ, ವಿಜೃಂಭಿಸಿತು ರಾಮಬಾಣ ನಿಜ ಕತ್ತಲಿಗೆ ಹತ್ತೆ ತಲೆ 106 ಅದು ಅಸಂಖ್ಯ. ಕತ್ತರಿಸಿದರೆ ಬೆಳೆದು ಕತ್ತಿಗೆ ಬರುವ ಅನಾದಿ ಕೋದಂಡ ದಂಡವು ಹೀಗೆ ದಂಡ. ಇನ್ನೊಂದು ಕಡೆ ಅರ್ಥ ಯಾಕಂದರೆ ನೀವು ಕತ್ತಲನ್ನು, ಕೊಳಕನ್ನು, ದುಷ್ಟಶಕ್ತಿಯನ್ನು ಎಷ್ಟು ಸಲ ಕತ್ತರಿಸಿದ್ರೂ ಅದು ಮತ್ತೆ ಕತ್ತಿಗೆ ಬರುತ್ತೆ, ಅಂದರೆ ಕುತ್ತಿಗೆಗೆ ಬರುತ್ತೆ, ಅದು ಚಿಗುರುಗೊಳ್ಳುತ್ತೆ, ಮತ್ತೆ ಅದು ಕತ್ತರಿಸಲಿಕ್ಕೆ ಕತ್ತಿಗೆ ಬರುತ್ತೆ. ಅಡಿಗರ ಪನ್ನು ಆ ಒಂದು ಅರ್ಥದ ಒಳಗೆ ಅವರು ನಾನಾಗ ಸಂಧಿಯನ್ನು ಹೇಳಿದಾಗ ಶ್ಲೇಷೆಯನ್ನು ಮಾಡ್ತಾರೆ. ಹಾಗೆ ಕೋದಂಡ ದಂಡವು ಹೀಗೆ ದಂಡ, ಪನಿಷ್ ಮಾಡಲಿಕ್ಕಿರುವಂಥ ಒಂದು ವೆಪನ್. ಕೋದಂಡ ದಂಡವು ಹೀಗೆ ದಂಡ. ಕನ್ನಡದ ಒಳಗೆ ಯಾಕಂದ್ರೆ ನೀವು ಎಷ್ಟು ಪನಿಷ್ ಮಾಡಯ್ಯ, ಮತ್ತೆ ಅವರು ಹೇಳೋದಿಲ್ವಾ? ಅದರ ಒಳಗೆ ಇರುವ ಅರ್ಥದಲ್ಲಿ ಅಡಿಗರು ಇನ್ನೊಂದು ಅರ್ಥವನ್ನು ತೆಗೆದು ಇಟ್ಬಿಟ್ರು ಅದರನ್ನು. ಆದ್ದರಿಂದ ಯಾಕಂದರೆ ಅಡಿಗರು ನಮಗೆ ಹೀಗೆ ಹೊಸ್ತು ಮಾಡೋದನ್ನು ಯಾವತ್ತೂ ಕಳಿಸ್ತಾರೆ. ಈ ಇಮೇಜಿಸಮ್ಮಿನ ಒಂದು ಮುಖ್ಯ ಲಕ್ಷಣ ಏನು ಅಂದರೆ, ನೀವು ನಿಮ್ಮ ಫಾಸ್ಟನ್ನು ಡೈಜೆಸ್ಟ್ ಮಾಡಬೇಕು, ಅಥವಾ ಅದರ ಕುರುಹೆ ಇಲ್ಲದ ಹಾಗೆ ಹೊಸದಾಗಿ ಹೇಳಬೇಕು. ಅದು ಈಗ ಉದಾಹರಣೆಗೆ ಪ್ರತಿಮಾ ನಾಟಕದಲ್ಲಿ, ಸುಮ್ಮನೆ 1 ನಿಮಿಷ ಜಾಸ್ತಿ ತಗೊಂಡು ಹೇಳ್ತೇನೆ. ಪ್ರತಿಮಾ ನಾಟಕದಲ್ಲಿ ದಶರಥನಿಗೆ ರಾಮನನ್ನು ರಾಜನನ್ನಾಗಿ ಮಾಡಲಿಕ್ಕೆ ಆಗೋದಿಲ್ಲ. ರಾಮ ಹತ್ರ ಹೋಗುವಾಗ ಅವನು ಹಿಡಿದು ಅವನನ್ನು ತಬ್ಬಿಕೊಂಡು ಅಳ್ತಾನಂತೆ. ಅಳುವಾಗ ದಶರಥನ ಕಣ್ಣಿನ ನೀರು ಮಗ ರಾಮನ ತಲೆ ಮೇಲೆ ಬೀಳುತ್ತೆ. ಹೇಗೆ ಅಂದರೆ ಅಭಿಷೇಕ ಮಾಡ್ತಾ ಇದ್ದಾನೋ ಅಂತ ಹೇಳುವಂಗೆ. ರಾಮನ ಕಣ್ಣಿನ ನೀರು ದಶರಥನ ಪಾದದ ಮೇಲೆ ಬೀಳುತ್ತಂತೆ. ತನ್ನ ತಂದೆಗೆ ಅವನು ಗೌರವವನ್ನು ಕೊಡ್ತಾ ಇದ್ದಾನೋ ಏನೋ ಅಂತ ಹೇಳುವ ರೀತಿಯಲ್ಲಿ. ಇದನ್ನು ಪಂಪ ನೋಡಿ ಇದೇ ಚಿತ್ರವನ್ನು ಹೇಗೆ ಇಡ್ತಾನೆ ಅಂತ. ಬಾಹುಬಲಿ ಮತ್ತು ಭರತನಿಗೆ ಯುದ್ಧ ಆಗತ್ತೆ.
ಯುದ್ಧ ಆಗಿ ಆ ಮೂರನೆಯ ಮುಷ್ಟಿ ಯುದ್ಧದಲ್ಲಿ ಬಾಹುಬಲಿ ಭರತನನ್ನು ಹೀಗೆ ಎತ್ತಿದ್ದಾನೆ. ಎತ್ತಿ ಕೆಳಗೆ ಕುಕ್ಕಬೇಕು ಅಂತ ಹೇಳುವಲ್ಲಿ ಅವನಿಗೆ ನೆಗಳ್ತೆ ಮಾಸದೆ ಅಂತ ಅನಿಸ್ಬಿಡುತ್ತೆ. ಅಂದರೆ ಈ ಕೀರ್ತಿ ಪಟಖಡ್ಗೋತ್ಪಲ ವನ ವಿಭ್ರಮ ಭ್ರಮರಿಯಪ್ಪ ರಾಜ್ಯಲಕ್ಷ್ಮಿಗಳು, ಈ ಭಟರ ಖಡ್ಗದ ಮೇಲೆ ಎಂಬ ತಾವರೆ ಮೇಲೆ ಕುಳಿತವು, ಇದೆಲ್ಲ ಬೇಡ, ನಿನಗೆ ಅಣ್ಣನಿಗೆ ಒಲ್ದಂಥ ರಾಜ್ಯಲಕ್ಷ್ಮಿ ನನಗೆ ಯಾಕಪ್ಪ, ನನಗೆ ಅದನ್ನು ಮುಟ್ಟಿ ನನ್ನ ಕೀರ್ತಿ ಹಾಳು ಮಾಡಿಕೊಳ್ಳುವ ಕೆಲಸ ಬೇಡ ಅಂಥೇಳಿ ನಿಧಾನಕ್ಕೆ ಇಳಿಸಿ ಅವನನ್ನು ಸೋಲ್ಸದೆ ನೀನು ಚಕ್ರವರ್ತಿ ಅಂತ ಹೇಳ್ತಾನೆ. ಆಗ ಭರತ ಅವನನ್ನು ತಬ್ಬಿಕೊಳ್ತಾನೆ. ತಬ್ಬಿಕೊಂಡ್ರೆ ತಮ್ಮನಾದಂಥ ಬಾಹುಬಲಿ ಎತ್ತರ, ಅವನ ಕಣ್ಣಿನ ನೀರು ಭರತನ ತಲೆಯ ಮೇಲೆ ಬೀಳ್ತಾ ಇರುತ್ತಂತೆ. ಹೇಗೆ ಅಂದರೆ ಮುಂದೆ ರಾಜನಾಗುವ ಚಕ್ರವರ್ತಿಗೆ ಅವನು ಒಂದು ಅಭಿಷೇಕ ಮಾಡ್ತಿದ್ದಾನೋ ಅಂತ. ಆದರೆ ನೋಡಿ ಇಲ್ಲಿ ಅರ್ಥದ ವ್ಯತ್ಯಾಸಗಳು ಹೇಗಾಗ್ತವೆ ಅಂತ ಹೇಳಿ. ಭರತ ಕುಳ್ಳ, ಭರತನ ಕಣ್ಣಿನ ನೀರು ತಮ್ಮನಾದ ಬಾಹುಬಲಿಯ ಪಾದದ ಮೇಲೆ ಬೀಳ್ತಾ ಇದೆ, ತಂದೆಯ ಪಾದದ ಮೇಲಲ್ಲ. ಪಂಪನಲ್ಲಿ ತಮ್ಮನಾದ ಬಾಹುಬಲಿಯನ್ನು ಅವನು ಈಗಲೇ ಅವನ ಪಾದವನ್ನು ತೊಳಿತಾ ಇದ್ದಾನಂತೆ. ಯಾಕೆಂದರೆ ಮುಂದೆ ಅವನು ಸನ್ಯಾಸತ್ವದ ಚಕ್ರವರ್ತಿ ಆಗಲಿಕ್ಕಿರುವವನು ಅವನು ಬಾಹುಬಲಿ. ಅದಕ್ಕೋಸ್ಕರ ಈಗಲೇ ಅವನ ಕಾಲನ್ನು ಅವನು ತೊಳಿತಾ ಇದ್ದಾನೋ ಅಂತ ಹೇಳೋ ಕಾಣುತ್ತೆ. ಅರ್ಥ ವ್ಯತ್ಯಾಸದಲ್ಲಿ ಹೇಗೆ ಒಂದು ಹೊಸ ಚಿತ್ರವನ್ನು ಇಡ್ತಾರೆ ನೋಡಿ. ಅಡಿಗರು ದಂಡ, ರಾಮನ ಕೋದಂಡ ದಂಡ, ಅದು ನಮಗೆ ಆ ಇಡೀ ದಂಡ ಅಂತ ಹೇಳಿದ್ರೆ ಇಡೀ ದುಷ್ಟ ಶಿಕ್ಷೆಗೆ ಮಾತ್ರ ಇರುವಂಥದ್ದು ಅಂತ. ಆದರೆ ಎಷ್ಟು ರಾಮಂದ್ರು ಬಂದರು, ದುಷ್ಟರನ್ನು ಕೊಂದರು, ಮತ್ತೆ ಪುನಃ ದುಷ್ಟರು ತಲೆ ಎತ್ತುತ್ತಾರೆ. ಹಾಗಾಗಿ ಕೋದಂಡ ದಂಡವು ಹೀಗೆ ದಂಡ ಅಂತ ಹೇಳೋ ಒಳಾರ್ಥವನ್ನು ಕೂಡ ಅಡಿಗರು ಸೂಚಿಸಿಬಿಡ್ತಾರೆ. ಹಾಗೆ ದಂಡ ಅಂತ ಹೇಳುವ ಮೂಲಾರ್ಥವನ್ನು ಬಿಡೋದೂ ಇಲ್ಲ. ಹೀಗೆ ಆ ಚಿತ್ರವನ್ನು ಒಂದೋ ಹೊಸದಾಗಿ ಕಟ್ಟೋದು ಅಥವಾ ಹಳೆಯ ನೆನಪನ್ನು ಜೀರ್ಣಿಸಿಕೊಂಡು ಕಟ್ಟೋದು, ಇದು ಎರಡೂ ಪ್ರತಿಮಾ ಕ್ರಮಗಳು. ಇದನ್ನು ಅಡಿಗರು ಮಾಡಿದ್ದಾರೆ. ಹೀಗೆ ಭಾಷೆಯ ಮೂಲಕ, ಸಂಸ್ಕೃತಿಯ ಮೂಲಕ, ಭಾರತದ ಬಹುತ್ವದ ಮೂಲಕ, ಚಿಂತನೆಯ ಮೂಲಕ, ಸಮಕಾಲೀನ ಸಂದರ್ಭಕ್ಕೆ ಕೊಡುವ ಪ್ರತಿಕ್ರಿಯೆಯ ಮೂಲಕ ನಮಗೆ ಇವತ್ತನ್ನು ಎದುರಿಸಲಿಕ್ಕೆ, ಜಾಗತೀಕರಣದ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಒಂದು ಚಿಂತನೆಗೆ ಒಂದು ದೀಪ ಇದ್ದ ಹಾಗೆ. ನಾವು ಒಂದು ಧ್ಯಾನ ಮಾಡುವಾಗ ಒಂದು ದೀಪ ಇರಬೇಕಂತೆ, ಹಾಗೆ ದೀಪದ ಹಾಗೆ ಅಡಿಗರ ಕಾವ್ಯ ಒದಗಿ ಬರ್ತದೆ. ಆದ್ದರಿಂದ ಅಡಿಗರನ್ನು ಮತ್ತೆ ಮತ್ತೆ ಓದೋದು, ಈ ರೀತಿಯ ಚರ್ಚೆಯನ್ನು ಮಾಡೋದು ಸಂಸ್ಕೃತಿಯ ಮತ್ತು ಕಾವ್ಯ ಚಿಂತನೆ ಎರಡರ ದೃಷ್ಟಿಯಿಂದಲೂ ಮುಖ್ಯವಾದ್ದು ಅಂತ ಹೇಳಿ ಇವತ್ತು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಮಾಸ್ತಿ ಪ್ರತಿಷ್ಠಾನದವರಿಗೆ ಮತ್ತು ಈ ಸಂಸ್ಥೆಯವರಿಗೆ, ರಾಮಸ್ವಾಮಿ ಅವರಿಗೆ ಎಲ್ರಿಗೂ ನನ್ನ ಗೌರವದ ನಮಸ್ಕಾರಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಒಂದೂವರೆ ಗಂಟೆಯ ಸಮಯದಲ್ಲಿ ಮಿತ್ರರಾದ SR ವಿಜಯಶಂಕರ ಅವರು ಗೋಪಾಲಕೃಷ್ಣ ಅಡಿಗರ ಕಾವ್ಯವನ್ನು ಹೇಗೆ ಓದಬೇಕು, ಹೇಗೆ ಓದೋದು ನಮಗೆ ಪ್ರಯೋಜನಕರ ಅನ್ನೋದನ್ನು ಬಹಳ ಸೊಗಸಾಗಿ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಕಾವ್ಯ ಕ್ಷೇತ್ರಕ್ಕೆ ಅಡಿಗರ ವಿಶಿಷ್ಟವಾದ ಕೊಡುಗೆ ಏನು ಅನ್ನೋದನ್ನು ಕೂಡ ಉದ್ದಕ್ಕೂ ತಿಳಿಸ್ಕೊಟ್ಟಿದ್ದಾರೆ. ಹೇಗೆ ಭಾವದ ಮೂಲಕ ಕಾವ್ಯಾರ್ಥವನ್ನು ಗ್ರಹಿಸುವ ಪ್ರಸ್ಥಾನದಿಂದ ಸ್ವಲ್ಪ ಬದಿಗೆ ಸರಿದು ವೈಚಾರಿಕತೆಯ ಮಾಧ್ಯಮದಿಂದಲೇ ಕಾವ್ಯಾರ್ಥ ಚಿಂತನೆ ಮಾಡುವ ಕಡೆಗೆ ಹೊರಳಿದ ಮುಖ್ಯ ಘಟ್ಟದ ಒಬ್ಬ ಉನ್ನತ ಪ್ರತಿನಿಧಿ ಅಂತ ಗೋಪಾಲಕೃಷ್ಣ ಅಡಿಗರನ್ನು ನಾವು ಗುರುತಿಸಬೇಕು. ಇದು ಇವರು ನೀಡಿದ ಒಂದು ಮುಖ್ಯವಾದ ಪರಾಮರ್ಶೆ, ಅದು ಮನನೀಯವಾಗಿದೆ. ಇನ್ನು ಧ್ಯೇಯವಾದದ ಪ್ರಾಕಾರದಿಂದ ವ್ಯಾವಹಾರಿಕತೆ ಪ್ರಧಾನವಾದ ಪ್ರಾಕಾರಕ್ಕೆ ಹೊರಳಿರುವ ಕಾಲಖಂಡ ಅಡಿಗರಿಗೆ ಹೇಗೆ ಭೂಮಿಕೆಯಾಯಿತು ಅನ್ನೋದನ್ನು ತಿಳಿಸಿದ್ದಾರೆ. ಸಂಭಾಷಣೆಯಿಂದ ಸ್ವಗತಕ್ಕೆ ತಿರುಗಿದ್ದು ಅಡಿಗರ ಒಂದು ವಿಶಿಷ್ಟ ಕಾವ್ಯತಂತ್ರ. ಅರ್ಥಕ್ಕೆ ಅನುಗುಣವಾದ ಲಯವನ್ನು ಸಾಧಿಸಿದ್ದು ಅವರ ಇನ್ನೊಂದು ಮುಖ್ಯ ಸಂವಿಧಾನ. ಇನ್ನು ಚಿಂತನೆಯ ವಿಷಯಕ್ಕೆ ಬಂದರೆ ಪ್ರಜಾಪ್ರಭುತ್ವವೇನೋ ಬೇಕು, ಆದರೆ ಅದರಿಂದ ವೈಯಕ್ತಿಕ ಅಸ್ಮಿತೆಗೆ ಭಂಗ ಬರಬಾರದು ಅನ್ನುವ ದೃಢವಾದ ಮತ್ತು ಪ್ರೌಢವಾದ ನಿಲುವು ಅಡಿಗರದು ಅನ್ನೋದನ್ನು ಸ್ಪಷ್ಟ ಮಾಡಿದ್ದಾರೆ. ನಮ್ಮ ಪರಂಪರೆಯ ಒಂದು ಬಹುಮುಖ್ಯವಾದ ಆಯಾಮ ಅಂದರೆ
ಬಹುತ್ವ. ಈ ಬಹುತ್ವ ವಿಶೇಷ ಆದರಣೆಗೆ ಅರ್ಹವಾದ್ದು ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಇದೂ ಕೂಡ ವೈಯಕ್ತಿಕ ಅಸ್ಮಿತೆಗೆ ಪ್ರತಿಕೂಲ ಆಗಬಾರದು ಅನ್ನೋದು ಅಡಿಗರ ಸ್ವರಭಾರ. ಇನ್ನು ಒಟ್ಟಾರೆ ಲೋಕಸ್ಮೃತಿಯ ಬಗ್ಗೆ ಅಡಿಗರ ಚಿಂತನೆ ತುಂಬ ವಿಸ್ತಾರವಾಗಿದೆ. ಹೆದ್ದಾರಿ ಬಿಟ್ಟು ಹೆದ್ದಾರಿಗೆ ಮರಳುವುದೇ ನಿರಂತರ ಪ್ರಕ್ರಿಯೆ. ಹೀಗೆ ಅಡಿಗರ ಕಾವ್ಯ ರೀತಿಯನ್ನು ಹತ್ತಾರು ಉದ್ಧೃತಗಳ ಮತ್ತು ವ್ಯಾಖ್ಯೆಯ ಮೂಲಕ ಮಿತ್ರ ವಿಜಯಶಂಕರ ಅವರು ಅಡಿಗರನ್ನು ನಮಗೆ ಸಮೀಪಗೊಳಿಸಿದ್ದಾರೆ. ಇದಕ್ಕೋಸ್ಕರ ವಿಜಯಶಂಕರ ಅವರಿಗೆ ತಮ್ಮೆಲ್ಲರ ಪರವಾಗಿ, ಮಾಸ್ತಿ ಅಧ್ಯಯನ ಪೀಠದ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಾಸ್ತಿ ಅಧ್ಯಯನ ಪೀಠದ ಸಂಚಾಲಕಿ ಡಾಕ್ಟರ್ ವಸಂತಶ್ರೀ ಅವರು ಉಪನ್ಯಾಸಕರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ.